ನೀಡುವುದಕ್ಕಾಗಿ ಇವತ್ತು ಎಲ್ಲರನ್ನು ಕೂಡ ನಾವು ಇಲ್ಲಿ ಆಹ್ವಾನಿಸಿದ್ದೇವೆ. ಮಹಿಳೆಯರು ಕೂಡ ನಮ್ಮ ಈ ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ಯಾವತ್ತೂ ಕೂಡ ಮಹಿಳೆಯರಿಗೆ ಅವಕಾಶವನ್ನು ನೀಡತಕ್ಕಂಥ ಪದ್ಧತಿ ಇಲ್ಲ. ನಮ್ಮ ಒಂದು ಶಿಸ್ತನ್ನು ಅದು ತೋರ್ಪಡಿಸ್ತದೆ. ಯಾಕೆಂತ ಕೇಳಿದ್ರೆ ಮಹಿಳೆಯರು ಸೇರುವಲ್ಲಿ ಕೆಲವು ಗೊಂದಲಗಳಿಗೆ ಅವಕಾಶಗಳು ಬರ್ತದೆ. ಆದ್ದರಿಂದಾಗಿ ಇವತ್ತು ಅಂತ ಕಾರ್ಯಕ್ರಮಕ್ಕೆ ನಾವು ಅವಕಾಶವನ್ನು ನೀಡುವುದಿಲ್ಲ. ಆದರೂ ಕೂಡ ಇವತ್ತು ಈ ಒಂದು ರಿಲೀಫ್ ಅನ್ನು ಪಡೆಯುವುದಕ್ಕಾಗಿ ನಾವು ಅರ್ಹರೇ ಬರಬೇಕು ಮತ್ತು ಅವರ ಮನೆಗೆ ಇದು ನೇರವಾಗಿ ಹೋಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ಫಲಾನುಭವಿಗಳನ್ನೇ ನೇರವಾಗಿ ಇಲ್ಲಿಗೆ ಬರತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರ ಕೈಯಲ್ಲೇ ಅಧಿಕೃತವಾಗಿ ನಾವು 1200 ಮನೆಗಳಿಗೂ ಕೂಡ ನಮ್ಮ ತಂಡ ಭೇಟಿ ನೀಡಿದಾಗ ಅವರಿಗೆ ನೀಡಿರತಕ್ಕಂಥ ಕೂಪನ್ ಅನ್ನು ಅವರು ಇವತ್ತು ಇಲ್ಲಿ ಪಡೆದುಕೊಂಡು ಬಂದಿದ್ದಾರೆ. ಸುಮಾರು 50ರಷ್ಟು ಕುಟುಂಬಗಳಿಗೆ ರಂಜಾನ್ ಕಿಟ್ನ ರೀತಿಯಲ್ಲೇ ಆ ಒಂದು ಕಿಟ್ ಅನ್ನ ನಾವು ನೀಡ್ತಾ ಇದ್ದೇವೆ ಅನ್ನೋದನ್ನ ಆ ಒಂದು ಸಂತೋಷದ ಮಾತುಗಳನ್ನ ಹೇಳ್ತಾ ಇದಿಷ್ಟು ಈ ಸಂಸ್ಥೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ತಮ್ಮ ಮುಂದೆ ಮಾತನಾಡ್ತಾ ಇದೆಲ್ಲವೂ ತಮಗೆ ಗೊತ್ತಿರತಕ್ಕಂಥ ವಿಚಾರಗಳೇ. ಆದರೆ ವೇದಿಕೆಯಲ್ಲಿ ಅನೇಕ ಮಂದಿ ಗಣ್ಯರಿದ್ದಾರೆ, ಅನೇಕ ಮಂದಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡಿರ್ತಕ್ಕಂಥ ವಿವಿಧ ಕ್ಷೇತ್ರಗಳ ಅನ್ನು ಪ್ರತಿನಿಧಿಸತಕ್ಕಂಥ ಮಂದಿ ಇದ್ದಾರೆ ಮತ್ತು ನಮ್ಮ ಈ ರಿಲೀಫ್ಗಳಿಗಾಗಿ ಸಹಕಾರವನ್ನು ನೀಡತಕ್ಕಂಥ ಅನೇಕ ಗಣ್ಯ ಮಹನೀಯರು ದಾನಿಗಳು ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ಇವತ್ತು ಇದ್ದಾರೆ. ಆದ್ದರಿಂದಾಗಿ ಮತ್ತೊಮ್ಮೆ ಈ ವೇದಿಕೆಯಲ್ಲಿ ಅದನ್ನು ನಾವು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೀಗ ತಮ್ಮೆಲ್ಲರನ್ನು ಸ್ವಾಗತಿಸುವುದಕ್ಕಾಗಿ ನಾನು ಮುಂದಾಗ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸ್ಫೂರ್ತಿದಾಯಕವಾಗಿ ನೇತೃತ್ವವನ್ನು ನೀಡುತ್ತಾ ಇರುವ ನಮ್ಮ ಸ್ಪಿರಿಚುವಲ್ ಲೀಡರ್, ನಮ್ಮ ಸಂಸ್ಥೆಯ ಗೌರವಾನ್ವಿತ ಚೇರ್ಮನ್ ಹಾಗೂ ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರು ಆಗಿರುವ ಬಹುಮಾನ್ಯರಾದ ಸೈಯದ್ ಅಲವಿ ಜಲಾಲುದ್ದೀನ್ ಅಲ್ ಹಾದಿ ತಂಗಳ್ ಮದನಿ ಉಜಿರೆ ತಂಗಳ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಭಕ್ತಿ ಮತ್ತು ಆದರಪೂರ್ವಕವಾಗಿ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟಿಸಬೇಕಾಗಿರುವವರು ನಮ್ಮ ಸುಲ್ತಾನುಲ್ ಉಲಮಾ ಕಾಂದಪುರಂ ಮುಸ್ತಾದ್ರವರ ಸುಪುತ್ರರಾಗಿರುವ ಬಹುಮಾನ್ಯರಾದ ಡಾಕ್ಟರ್ ಎ ಪಿ ಹಕೀಂ ಅಜಹರಿ ಅವರಾಗಿದ್ದರು. ನಾವೆಲ್ಲ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದೆವು. ಆದರೆ ಅಗತ್ಯವಾದ ಒಂದು ಕರ್ತವ್ಯದ ನಿಮಿತ್ತ ಅವರು ಕೇರಳದಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುವುದು ಅನಿವಾರ್ಯವಾಗಿ ಆಗುವುದಿಲ್ಲ ಅನ್ನುವಂಥ ಸಂದೇಶವನ್ನು ಬಹಳ ದುಃಖಕರವಾಗಿ ಅವರು ನಮಗೆ ನೀಡಿದ್ದಾರೆ. ನಮಗೂ ಕೂಡ ಬಹಳ ಬೇಸರವಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದರ ಉಜಿರೆ ಸೆಕ್ಟರ್ನ ಗೌರವಾನ್ವಿತ ಅಧ್ಯಕ್ಷರಾಗಿರುವ ಇಸ್ಮಾಯಿಲ್ ಸೈದಿ ಉಸ್ತಾದ್ರವರು ನೆರವೇರಿಸಲಿಕ್ಕಿದ್ದಾರೆ. ಇನ್ಶಾ ಅಲ್ಲಾ ಅವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಮಾರಂಭದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಈ ಕಿಟ್ ಅನ್ನು ವಿತರಿಸಲಿಕ್ಕೆ 3 ಮಂದಿ ಘನತೆ ವಿತ್ತ ಸಚಿವರನ್ನ ನಾವು ಆಹ್ವಾನಿಸಿದ್ದೆವು. ಈ ಪೈಕಿ ನಮ್ಮ ಅರಣ್ಯ ಸಚಿವರಾಗಿರುವ ಸನ್ಮಾನ್ಯ ಬಿ ರಮಾನಾಥ ರೈ ಅವರು ಇವತ್ತು ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆ. ಆದ್ದರಿಂದಾಗಿ ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಡೆಯತಕ್ಕಂಥ ಬೆಳಿಗ್ಗೆ 10:30 ಗಂಟೆಗೆ ವಿಧಾನಸೌಧದಲ್ಲಿ ನಡೆಯತಕ್ಕಂಥ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಬೇಕಾಗಿರುವ ಅನಿವಾರ್ಯತೆ ಬಂದಿರುವ ಹಿನ್ನೆಲೆಯಲ್ಲಿ ಅವರು ನಮ್ಮನ್ನ ಇವತ್ತು ನಮಗೆ ಸಂದೇಶವನ್ನ ನೀಡಿದ್ದಾರೆ ಮತ್ತು ಇವತ್ತು ವಿಮಾನದ ಮೂಲಕ 3 ಗಂಟೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿ ಸೈಯದ್ ತಂಗಳ್ರವರೆಲ್ಲ ಅವರು ಹೇಳಿದ್ರು. ಆದರೆ ತಂಗಳ್ರವರ ಅದನ್ನ ಮುಂದಿನ ಕಾರ್ಯಕ್ರಮಕ್ಕೆ ನೀವು ನಮ್ಮ ಜೊತೆ ಸೇರಿಕೊಳ್ಳುವ ಅಂತ ಹೇಳುವಂತ ಭರವಸೆಯನ್ನು ನೀಡುವುದರ ಮೂಲಕ ಅವರನ್ನ ಇವತ್ತು ಬರುವುದು ಬೇಡ ಅಂತ ಹೇಳಿ ತಂಗಳ್ರವರಿಗೆ ಸೂಚನೆಯನ್ನ ನೀಡಿದ್ರು. ಆದ್ರಿಂದಾಗಿ ಪರಿಸರ ದಿನಾಚರಣೆ ಹಿನ್ನೆಲೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ. ವಿಶೇಷವಾಗಿ ನಮ್ಮ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಮಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವ ಯುಟಿ ಖಾದರ್ ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮ ಸಮಾವೇಶಕ್ಕೆ ಆಗಮಿಸ್ತಾ ಇದೆ. ಈಗಾಗಲೇ ಮಂಗಳೂರಿನಿಂದ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಅದರ ಜೊತೆಗೆ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಚಿವರಾಗಿರುವ ಅಭಯಚಂದ್ರ ಜೈನ್ ಅವರು ಕೂಡ ನಮ್ಮ ಸಮಾರಂಭಕ್ಕೆ ಆಗಮಿಸ್ತೇನೆ ಅನ್ನುವಂಥ ಭರವಸೆಯನ್ನ ನೀಡಿದ್ದಾರೆ. ನಮ್ಮ ವೇದಿಕೆಯಲ್ಲಿ ನಮ್ಮ ಸಮಾವೇಶದ ವೇದಿಕೆಯಲ್ಲಿ ಮೊಹಮ್ಮದ್ ಶರೀಫ್ ಹಾಜಿ ತೀರ್ಥಹಳ್ಳಿ ಕೊಡುಗೈ ದಾನಿಗಳು, ನಮ್ಮ ಸಂಸ್ಥೆಯ ಬೆನ್ನೆಲುಬಾಗಿರತಕ್ಕಂಥ ಮೊಹಮ್ಮದ್ ಶರೀಫ್ ಹಾಜಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇನ್ನೊಬ್ಬರು ನಮ್ಮ ಸಮಾರಂಭದ ಅತಿಥಿಗಳಾಗಿರುವ ಉಜಿರೆಯ ಸಂಧ್ಯಾ ಟ್ರೇಡರ್ಸ್ನ ಮಾಲಕರು, ಒಬ್ಬ ಯಶಸ್ವಿ ಉದ್ಯಮಿಯಾಗಿ ನಮ್ಮ ಸಂಸ್ಥೆಗೆ ಕೆಲವೊಂದು ಸಾಧನೆಗಳನ್ನು ಅವರು ಕೂಡ ನಮಗೆ ಇಲ್ಲಿ ಸಪ್ಲೈಯನ್ನು ಮಾಡಿದವರು,
ರಾಜೇಶ್ ಪೈ ಅವರು ನನ್ನ ಆತ್ಮೀಯ ಮಿತ್ರರು ಕೂಡ ಹೌದು. ಉಜಿರೆಯ ಸಂಧ್ಯಾ ಟ್ರೇಡರ್ಸ್, ಮಹಾಲಸ ಟ್ರೇಡರ್ಸ್ ಮತ್ತು ಶ್ರೀಹರಿ ಟ್ರೇಡರ್ಸ್ ಅನ್ನುವಂಥ ಸಂಸ್ಥೆಯನ್ನ ನಡೆಸ್ತಾ ಇರುವವರು ರಾಜೇಶ್ ಪೈ ಅವರನ್ನ ನಾವು ದೂರವಾಣಿ ಮೂಲಕ ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ಆಗಮಿಸಿ ಬೇರೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ತುರ್ತವರಿಗಿದ್ರು ಕೂಡ ಇವತ್ತು ನಮ್ಮ ಸಂಸ್ಥೆಯ ಮೇಲೆ ಗೌರವವನ್ನು ಇರಿಸಿ ಆಗಮಿಸಿದ್ದಾರೆ. ರಾಜೇಶ್ ಪೈ ಅವರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ಲಾಯ್ಲ ಗ್ರಾಮ ಪಂಚಾಯತಿನ ನಮ್ಮ ಈ ಸಂಸ್ಥೆ ಇರತಕ್ಕಂಥ ಪ್ರದೇಶ ಲಾಯ್ಲ ಗ್ರಾಮ ಪಂಚಾಯತಿಗೆ ಒಳಗೊಳ್ಳುತ್ತದೆ. ನಮಗೆ ಯಾವುದೇ ಒಂದು ಇಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಅನುಷ್ಠಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಅನುಮತಿ ಇಲ್ಲದೆ ಯಾವುದನ್ನ ಮಾಡುವುದಕ್ಕೆ ಆಗ್ತಾ ಇಲ್ಲ. ನಾವು ಮತ್ತು ಪ್ರತಿಯೊಂದಕ್ಕೂ ಕೂಡ ನಮ್ಮ ಕಟ್ಟಡಗಳಿರ್ಬೋದು, ನಮ್ಮ ಯಾವುದೇ ಕಾಮಗಾರಿಗಳನ್ನ ಮಾಡುವ ಸಂದರ್ಭದಲ್ಲಿ ಕನಿಷ್ಠ ಒಂದು ಬೋರ್ಡ್ ಅನ್ನು ಅಳವಡಿಸುವಾಗ ಕೂಡ ನಾವು ಅಧಿಕೃತವಾಗಿ ಪರವಾನಗಿಯನ್ನು ಪಡೆದೇ ಇವತ್ತು ನಾವು ಒಂದು ಬೋರ್ಡ್ ಅನ್ನು ಕೂಡ ಅಳವಡಿಸಿದ್ದೇವೆ. ನಾವು ಕಾನೂನನ್ನು ಗೌರವಿಸತಕ್ಕಂಥ ಮಂದಿ, ಅದರಿಂದಾಗಿ ಸೈಯದ್ ತಂಗಳ್ರವರು ಹೇಳುವ ಹಾಗೆ ಪ್ರತಿಯೊಂದು ಕೂಡ ನಮ್ಗೆ ಅಧಿಕೃತವಾಗಿರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಮಗೆ ಎಲ್ಲ ಸೂಕ್ತವಾದಂತಹ ಪರವಾನಗಿಗಳನ್ನ ಮಾರ್ಗದರ್ಶನವನ್ನ ನೀಡ್ತಾ ಇರುವವರು ಗ್ರಾಮ ಪಂಚಾಯತ್ನವರು. ಎಲ್ಲ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಉಪಾಧ್ಯಕ್ಷರನ್ನು ನಾವು ಇಲ್ಲಿ ನಾವಿಲ್ಲಿ ಆಹ್ವಾನಿಸಿದ್ದೇವೆ. ಅವರು ಕೂಡ ಒಬ್ಬ ಉದ್ಯಮಿಗಳು ಕೂಡ ಹೌದು. ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿನಿಧಿಸತಕ್ಕಂಥ ವ್ಯಕ್ತಿ, ನಮ್ಮ ಸಂಸ್ಥೆ ಮೇಲೆ ಗೌರವವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಮಾನ್ಯ ಗಿರೀಶ್ ಡೋಂಗ್ರೆ ಅವರು ನಮ್ಮ ಸಮಾವೇಶಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ಸಂಶುದ್ದೀನ್ ಕುಂತೂರು KCF-ನ ಜಿದ್ದಾ ಘಟಕದ ಪದಾಧಿಕಾರಿಗಳು ನಮ್ಮ ಜೊತೆಗೆ ಇವತ್ತು ಉಪಸ್ಥಿತರಿದ್ದಾರೆ. ಅವರನ್ನ ಅತ್ಯಂತ ಗೌರವದಿಂದ ಈ ಸಮಾವೇಶಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಸಾದಾತ್ ತಂಗಳ್ ಕರ್ವೇಲು ಉಪ್ಪಿನಂಗಡಿ ಅವರು ನಮ್ಮ ಸಮಾವೇಶದಲ್ಲಿ ಇವತ್ತು ಉಪಸ್ಥಿತರಿದ್ದಾರೆ. ಸೈಯದ್ ತಂಗಳ್ರವರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ಅಬ್ಬಾಸ್ ಹಾಜಿ ಮಂಗಳೂರು ಕೊಡುಗೈ ದಾನಿಗಳು, ನಮ್ಮ ಸಂಸ್ಥೆಯ ಚೇರ್ಮನ್ ಆಗಿರುವ ಸೈಯದ್ ತಂಗಳ್ರವರ ಮೇಲೆ ಅಪಾರವಾದಂಥ ಪ್ರೀತಿ ಮತ್ತು ಗೌರವವನ್ನು ಒಳಗೊಂಡಿರ್ತಕ್ಕಂಥವರು ಮತ್ತು ನಮ್ಮ ಸಂಸ್ಥೆಯಿಂದ ನಡೆಸ್ತಕ್ಕಂಥ ವಿವಿಧ ರಿಲೀಫ್ಗಳಿಗೆ ತಾವು ಕೂಡ ದೇಣಿಗೆಯನ್ನು ನೀಡುವುದರ ಮೂಲಕ ನಮಗೆ ಸಹಕಾರವನ್ನು ನೀಡ್ತಾ ಇರುವವರು. ಅವರಿಗೆಲ್ಲರಿಗೂ ಕೂಡ ಭಾಗವಹಿಸಲಿಕ್ಕೆ ಬೇಕಾಗಿ ಅವರು ಊರಿಗೆ ಬಂದಾಗ, ವಿದೇಶದಲ್ಲಿ ಇರ್ತಕ್ಕಂಥವ್ರು ಕೆಲವರೆಲ್ಲ ಊರಿಗೆ ಬಂದಾಗ ನಾವು ಈ ಕಾರ್ಯಕ್ರಮವನ್ನು ಸಂಘಟಿಸ್ತೇವೆ. ಅವರು ನಮ್ಮ ಜೊತೆಗೆ ಇವತ್ತು ಬಹಳ ಸಂತೋಷದಿಂದ ಉಪಸ್ಥಿತರಿದ್ದಾರೆ. ಅಬ್ಬಾಸ್ ಹಾಜಿ ಮಂಗಳೂರು ಅವರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನು ಅನೇಕ ಮಂದಿ ಮಹನೀಯರು ನಮ್ಮ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಕಳೆದ ಬಾರಿ ನಮ್ಮ ಈ ಕಾರ್ಯಕ್ರಮಕ್ಕೆ ಉಜಿರೆಯ ಶ್ರೀ ಜನಾರ್ದನ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾಗಿರುವ ವಿಜಯರಾಘವ ಪಡವೆಟ್ನಾಯ್ ಅವರು ಭಾಗವಹಿಸಿದ್ರು. ಅದೇ ರೀತಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಮೊಯ್ದೀನ್ ಬಾವ ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಬರ್ಲಿಕ್ಕಿದ್ದಾರೆ. ಶಾಸಕ ವಸಂತ ಬಂಗೇರ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಬರ್ಲಿಕ್ಕಿದ್ದಾರೆ. ಹಾಗೂ ಇನ್ನು ಅನೇಕ ಮಂದಿ ಮಹನೀಯರು ನಮ್ಮ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ವಿಶೇಷವಾಗಿ ನಮ್ಮ ಈ ಒಂದು ಮಲ್ಜೈನ ದರ್ಸ್ನಲ್ಲಿ ಮುದರಿಸರಾಗಿರುವ ಆಸಿಫ್ ಹಸನಿ ಉಸ್ತಾದ್ರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅನೀಫ್ ಹಸನಿ ಉಸ್ತಾದ್ರವರು ಧಾರ್ಮಿಕ ಪದವೀಧರರು ಉಪಸ್ಥಿತರಿದ್ದಾರೆ. ಇನ್ನೊಬ್ಬ ನಮ್ಮ ರಿಯಾದ್ ಘಟಕದ ಪ್ರಮುಖರಾಗಿರುವಂತಹ ಜನಾಬ್ ಫಾರೂಕ್ ಉಳ್ಳಾಲ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಗುರುತಿಸಿ ಅವರನ್ನ ಸೈಯದ್ ತಂಗಳ್ರವರ ಪರವಾಗಿ, ಮಲ್ಜೆ ಸಂಸ್ಥೆ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಗೆ ಅನೇಕ ನೆರವುಗಳನ್ನ, ಸಹಕಾರಗಳನ್ನ ನೀಡ್ತಾ ಇರುವವರು ಬಹುಮಾನ್ಯರಾದ ಜನಾಬ್ ಫಾರೂಕ್ ಉಳ್ಳಾಲ್ ರಿಯಾದ್ ಅವರು, ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಮಹನೀಯರನ್ನು, ಎಲ್ಲ ಗೌರವಾನ್ವಿತರನ್ನು ಅತ್ಯಂತ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಕೆಲವೇ ಕ್ಷಣಗಳಲ್ಲಿ ಯನಪೋಯ ವಿಶ್ವವಿದ್ಯಾನಿಲಯದ ಕುಲಪತಿಗಳು, ಉಪಕುಲಪತಿಗಳು, ನಮ್ಮ ಈ ಒಂದು ರಿಲೀಫ್ಗೆ ದೊಡ್ಡ ಸಹಕಾರವನ್ನ ನೀಡುತ್ತಾ ಬಂದಿರುವ ಯನಪೋಯ ಸಮೂಹ ಸಂಸ್ಥೆಗಳ ಗೌರವಾನ್ವಿತ ಚೇರ್ಮನ್ ಕೂಡ ಆಗಿರುವ ಯನಪೋಯ ಅಬ್ದುಲ್ಲಾ ಕುಂಜಿಯವರು ಆಗಮಿಸಲಿಕ್ಕಿದ್ದಾರೆ. ಇನ್ಶಾ ಅಲ್ಲಾ ಕೆಲವೇ ಕ್ಷಣಗಳಲ್ಲಿ ನಾವು ಎಲ್ಲ ಮಹನೀಯರನ್ನು ಈ ವೇದಿಕೆಯಲ್ಲಿ ಕಾಣಲಿಕ್ಕಿದ್ದೇವೆ. ಇನ್ನೊಬ್ಬರು ಕ್ಲಾಸ್ 1 PWD ಗುತ್ತಿಗೆದಾಗಿರುವ ಶರೀಫ್ ಹಾಜಿ ನ್ಯಾಷನಲ್ ತೀರ್ಥಹಳ್ಳಿ ಅವರು ನಮ್ಮ ಸಮಾವೇಶದಲ್ಲಿ ಉಪಸ್ಥಿತರಿದ್ದಾರೆ. ವಿಶೇಷವಾಗಿ ಮಲ್ಜೆ ಸಂಸ್ಥೆಯ ಪರವಾಗಿ ಸಂಸ್ಥೆಯ ಮೇಲೆ ಅಪಾರವಾದಂತಹ ಗೌರವವನ್ನು ಇಟ್ಟುಕೊಂಡಿರ್ತಕ್ಕಂಥವರು ಮಾನ್ಯರಾದ ಶರೀಫ್ ಹಾಜಿ ನ್ಯಾಷನಲ್ ಅವರು. ತಂಗಳ್ರವರು ಯಾವಾಗಲೂ ಎಲ್ಲ ಮಹನೀಯರುಗಳ ಹೆಸರುಗಳನ್ನು ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೊತೆ ಮಾತನಾಡುವಾಗ ಅವರು ಹಂಚಿಕೊಳ್ತಾರೆ. ಈ ರೀತಿಯಾಗಿ ಕೆಲವರು ನೆರವನ್ನು ನೀಡುವುದನ್ನು ಅವರು ಯಾವತ್ತೂ ಸ್ಮರಿಸಿಕೊಳ್ತಾರೆ. ಎಲ್ಲ ಮಹನೀಯರು ಇವತ್ತು ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ಎಲ್ಲ
ಎಲ್ಲರನ್ನು ಕೂಡ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತಾ ಮತ್ತೊಮ್ಮೆ ಈ ಸಂಸ್ಥೆಗೆ ನೀವು ಮಾಡತಕ್ಕಂಥ ಒಂದು ಸಹಕಾರ ಏನು ಇದೆ ಅದನ್ನ ನಾವು ಬಹಳ ಗೌರವದಿಂದ ಸ್ಮರಿಸ್ತೇವೆ ಮತ್ತು ನಿಮಗೆ ಎಲ್ಲರಿಗೂ ಕೂಡ ಇಹ ಮತ್ತು ಪರಲೋಕಗಳಲ್ಲಿ ಇದರ ಶಾಶ್ವತವಾದ ಪುಣ್ಯ ನಿಮಗೆ ಪ್ರಾಪ್ತಿಯಾಗಲಿ ಅಂತೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿ ಮತ್ತೆ ಮುಂದಕ್ಕೆ ನಾವು ಎಲ್ಲರನ್ನು ಕೂಡ ಈ ಸಮಾವೇಶದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಹಿಳೆಯರನ್ನ ಮಹನೀಯರನ್ನ ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ನೀಡುತ್ತಾ ಇರುವ ನಮ್ಮ ಸಮೂಹ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳನ್ನ ಎಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮವನ್ನ ನಾಡಿನ ಉದ್ದಗಲಕ್ಕೆ ಪ್ರಚಾರವನ್ನ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ V4 ನ್ಯೂಸ್ನ ಚಾನೆಲ್ನ ಮಾಧ್ಯಮದವರಿಗೆ ನಾವು ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇನ್ನು KSOCR ನಲ್ಲಿ ನಮ್ಮ ಕಾರ್ಯಕ್ರಮ ಲೈವ್ ಆಗಿ ವಿಶ್ವಾದ್ಯಂತ ಇವತ್ತು ವಿದೇಶದ ನಮ್ಮ ಉಪಸಮಿತಿಗಳ ಎಲ್ಲ ಸದಸ್ಯರುಗಳು ನೇರವಾಗಿ ಲೈವ್ ಅಲ್ಲಿ ವೀಕ್ಷಿಸ್ತಾ ಇದ್ದಾರೆ. KSOCR ನವರು ಈ ವ್ಯವಸ್ಥೆಗೊಳಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. KCN ನ್ಯೂಸ್ ನವರು ಕೂಡ ನಮ್ಮ ಸಮಾವೇಶದ ಪ್ರಚಾರಕ್ಕಾಗಿ ಆಗಮಿಸಿದ್ದಾರೆ. ಅವರನ್ನ ಗುರುತಿಸಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮಾಧ್ಯಮದ ಬಂಧುಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಹಮೀದ್ ಹಾಜಿ ಕೋಡಿ ಕುಂದಾಪುರ ಅವರು ನಮ್ಮ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿ ಈ ಸಮಾವೇಶವನ್ನ ಸಾಂದರ್ಭಿಕವಾಗಿ ಉದ್ಘಾಟನೆಯನ್ನ ಮಾಡಬೇಕಾಗಿ ಉಜಿರೆ ಸೆಕ್ಟರ್ SSF ನ ಅಧ್ಯಕ್ಷರು, ವಾಗ್ಮಿಗಳು, ಯುವ ವಿದ್ವಾಂಸರು, ಬರಹಗಾರರು ಆಗಿರುವ MA ಇಸ್ಮಾಯಿಲ್ ಸೈದಿ ಮಾಚಾರ್ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ. अस्सलामु अलैकुम वरहमतुल्लाहि वबरकातुह. बिस्मिल्लाहिर रहमानिर रहीम. अल्हम्दुलिल्लाहि रब्बिल आलमीन वस्सलातु वस्सलामु अला अशरफिल मुरसलीन व अला आलिहि व सहबिहि अजमईन. अम्मा बअद. ಗೌರವಾನ್ವಿತ ಸಂಸ್ಥೆಯ ಸಾರಥಿ ಮಲ್ಜ ತಂಗಳ್ರವರು, ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳು, ದೀರ್ಘವಾದ ಭಾಷಣ ನಡೆಸುವ ವೇಳೆಯಲ್ಲ ಪ್ರಾಸ್ತಾವಿಕವಾಗಿ ಸ್ವಾಗತ ಭಾಷಣದಲ್ಲಿ ಸಂಸ್ಥೆಯ ಪರಿಚಯವನ್ನು ನೀವು ವಿಶಾಲವಾಗಿ ಕೇಳಿದ್ದೀರಿ. ಅಲ್ಹಮ್ದುಲಿಲ್ಲಾ, ಕಳೆದ 8-9 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ಲಾಯಿಲ ಗ್ರಾಮದ ಈ ಪ್ರದೇಶವನ್ನು ಕೇಂದ್ರೀಕರಿಸಿ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರಗಳ ಗಡಿದಾಟಿ ಇಂದು ವಿಶ್ವದಾದ್ಯಂತ ಚಿರಪರಿಚಿತವಾಗಿರುವಂತಹ ಮಲ್ಜ, ನಿಜಕ್ಕೂ ಮಲ್ಜ ಎಂದರೆ ಅಭಯ ಕೇಂದ್ರ ಎಂದರ್ಥ. ಆ ಅರ್ಥವು ಇಂದು ಅನ್ವರ್ಥವಾಗುತ್ತಾ ಇದೆ. ಎಲ್ಲರೂ ಕೂಡ ಮಲ್ಜವನ್ನು ಆಶ್ರಯಿಸ್ತಾ ಇದ್ದಾರೆ. ಪ್ರಪ್ರಥಮವಾಗಿ ಬಡ ಜನರ ಕಣ್ಣೀರೊಪ್ಪುವಂತಹ ಅತ್ಯಂತ ಇಸ್ಲಾಂ ಬಹಳ ಪ್ರತಿಫಲವನ್ನು ನೀಡಿದಂತಹ, ಪ್ರೋತ್ಸಾಹಿಸಿದಂತಹ ಕಾರ್ಯವನ್ನು ತಂಗಳ್ರವರು ಕೈಗೆತ್ತಿಕೊಂಡು ಅದರಲ್ಲಿ ಯಶಸ್ವಿಯಾದಂತಹ ಒಂದು ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೇವೆ. ಮಲ್ಜನ ಕ್ಯಾಂಪಸ್ಸಿನೊಳಗೆ ನಾವು ಬರುವಾಗ ಯಾವ ಮನುಷ್ಯರ ಹೃನ್ಮನ ಬಹಳ ತಂಪಾಗುವಂತಹ, ಅವರ ಹೃದಯಕ್ಕೂ ಕಣ್ಣಿಗೂ ಕೂಡ ಸಂತೋಷವಾಗುವಂತಹ ಅತ್ಯಂತ ಸುಂದರವಾದ ಒಂದು ವಾತಾವರಣವನ್ನು ನಮಗೆ ಇಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಬಹುಮಾನ್ಯರಾದ ಮಲ್ಜ ತಂಗಳ್ರವರ ಧೀರ ನಾಯಕತ್ವ, ಅವರ ಅತ್ಯಂತ ವಿಶಾಲವಾದ ಮನೋದಾರ್ಢ್ಯತೆ, ಆತ್ಮಸ್ಥೈರ್ಯ ಅಲ್ಹಮ್ದುಲಿಲ್ಲಾ ಇನ್ನೂ ಕೂಡ ನಮಗೆ ಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆಲ್ಲರಿಗೂ ಅದನ್ನು ನೀಡಿ ಅನುಗ್ರಹಿಸಲಿ ಎಂದು ಹೇಳುತ್ತಾ ವಿಶಾಲವಾಗಿ ಭಾಷಣ ಮಾಡದೆ, ನನ್ನ ಭಾಷಣಕ್ಕೆ ಇಲ್ಲಿ ಪ್ರಸ್ತುತತೆ ಪ್ರಸಕ್ತಿ ಇಲ್ಲದ ಕಾರಣ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ ವಯುತ್ಇಮೂನ ಅತ್'ಆಮ ಅಲಾ ಹುಬ್ಬಿಹಿ ಮಿಸ್ಕೀನಂ ವ ಯತೀಮಂ ವ ಅಸೀರಾ ಎಂಬ ಪವಿತ್ರ ಕುರ್ಆನಿನ ವಚನದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾಗಿ ಪ್ರಖ್ಯಾಪಿಸುತ್ತಾ ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹ್. ಉದ್ಘಾಟನೆಯನ್ನು ನೆರವೇರಿಸಿದ ಇಸ್ಮಾಯಿಲ್ ಸೈದಿ ಅವರಿಗೆ ವಂದನೆಗಳು. ನಮ್ಮ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ವಸಂತ ಬಂಗೇರು ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿಕ್ಕಿದ್ದಾರೆ. ಆ ಬಳಿಕ ಇಲ್ಲಿ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತೇವೆ. ವೇದಿಕೆಯಲ್ಲಿ ಸಾಂಕೇತಿಕವಾಗಿ ಒಂದೆರಡು ಕಿಟ್ಗಳನ್ನು ನಾವು ವಿತರಿಸಲಿಕ್ಕಿದ್ದೇವೆ. ಆ ಬಳಿಕ ನಮ್ಮ ಸಮಾವೇಶದ ಅತಿಥಿಗಳು ನಮ್ಮ ಜೊತೆಗೆ ಶುಭಾಶಯಗಳನ್ನು ಸಲ್ಲಿಸ್ತಾರೆ. ಮಾನ್ಯ ಶಾಸಕರು ಬಂದ ಬಳಿಕ ನಮ್ಮ ಸೈಯದ್ ತಂಗಳ್ರವರು ಸಂಸ್ಥೆಯ ಆಶಯ ನುಡಿಗಳನ್ನು ತಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ. ನಮ್ಮ ಸಮಾವೇಶದಲ್ಲಿ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಮಾನ್ಯ ಲಾಯಿಲ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನಾಯಕರಾಗಿರುವ ಗಿರೀಶ್ ಡೋಂಗ್ರೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಆತ್ಮೀಯ ಮುಸ್ಲಿಂ ಬಾಂಧವರೇ, ಈ ಮಲ್ಜಾ ಅನ್ನುವಂಥ ಒಂದು ಸಂಸ್ಥೆಯು ನಮ್ಮ ಈ ಒಂದು ಲಾಯ್ಲಾ ಗ್ರಾಮದಲ್ಲಿ
ಕಾರ್ಯಾಚರಿಸಿರೋದು ನಮಗೊಂದು ಹೆಮ್ಮೆಯ ವಿಷಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಎಲ್ಲ ಧರ್ಮದ ಬಡ ಜನರನ್ನು ಕರೆಸಿ ಇಂಥ ಒಂದು ಕೊಡುಗೈ ದಾನಿಯನ್ನು ಹಿಡ್ಕೊಂಡು ಮಾಡುವಂಥ ಒಂದು ಕೆಲಸ ಒಂದು ಆದರ್ಶಪ್ರಾಯ ಆಗುವಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಧಾರ್ಮಿಕ ಮುಖಂಡರೇ ಹಾಗೂ ಗೌರವಾನ್ವಿತ ರಾಜೇಶ್ ಪೈ ಅವರೇ ಹಾಗೂ ಸಂಘಟಕರೇ, ಅಲ್ಲದೆ ಇಲ್ಲಿ ನೆರೆದಿರುವಂಥ ಎಲ್ಲ ಮುಸ್ಲಿಂ ಬಾಂಧವರೇ, ನಾನು ಪ್ರಪ್ರಥಮವಾಗಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇಂಥ ಒಂದು ಸಂಸ್ಥೆಯು ಲಾಯಲದಲ್ಲಿ ಕಾರ್ಯಾಚರಿಸುತ್ತಿರುವುದು ನಮಗೆ ಒಂದು ಹೆಮ್ಮೆಯ ವಿಷಯ. ಇಲ್ಲಿ ಕೆಲವರು ಈ ಕಟ್ಟಡದ ಬಗ್ಗೆ ಆಗಲಿ ಕೆಲವು ಕೆಲಸದ ಬಗ್ಗೆ ಪಂಚಾಯತಿಗೆ ಬರ್ತಾ ಇರ್ತಾರೆ. ಆದರೆ ನಾವು ಯಾವುದೇ ಧರ್ಮ ಅಂತ ತಿಳ್ಕೊಳ್ಳೋದಿಲ್ಲ, ನಮ್ಮ ಕರ್ತವ್ಯ ಅನ್ನುವಂಥ ಒಂದು ದೃಷ್ಟಿಯಿಂದ ಕೆಲಸ ಮಾಡಿ ಕೊಡುವಂಥದ್ದು ನಮ್ಮದೊಂದು ಧರ್ಮ. ಇದು ಒಂದು ಕೂಡ ಎಲ್ಲ ಧರ್ಮದಲ್ಲಿ ಇರುವಂಥ ವಿಷಯ. ಯಾರು ನಮ್ಮ ಹತ್ರ ಕೆಲಸಕ್ಕೋಸ್ಕರ ಬರ್ತಾರ ಅವರಿಗೆ ನಾವು ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದಾಗ ನಮ್ಮದು ಒಂದು ಕರ್ತವ್ಯ ಮತ್ತು ಒಂದು ಧರ್ಮದಲ್ಲಿ ನಿಷ್ಠೆ ಇದೆ ಅನ್ನುವಂಥ ಒಂದು ವಿಷಯ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಲಾಯ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರಿಬೇಕಿತ್ತಂತೇಳಿ ಸಂಘಟಕರು ಹೇಳಿದರು. ಆದರೆ ಅನಿವಾರ್ಯ ಕಾರ್ಯಗಳಿಂದ ಅವರನ್ನು ಕರೀಲಿಕ್ಕೆ ಆಗಲಿಲ್ಲ. ಆ ನೆಲೆಯಲ್ಲಿ ನಾನು ಉಪಾಧ್ಯಕ್ಷ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಪ್ರಪ್ರಥಮವಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಂಚಾಯತ್ ಒಂದು ಆಡಳಿತ ಮಂಡಳಿಗೆ ಗೌರವ ಕೊಟ್ಟು ಇಂಥ ಕಾರ್ಯಕ್ರಮದಲ್ಲಿ ಕರೆದದಕ್ಕೆ ಪ್ರಪ್ರಥಮವಾಗಿ ಸಂಘಟಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಧಾರ್ಮಿಕ ಸಂಸ್ಥೆ ಶೈಕ್ಷಣಿಕವಾಗಿರಲಿ, ಸಾಮಾಜಿಕವಾಗಿರಲಿ ಅಥವಾ ಧಾರ್ಮಿಕವಾಗಿರಲಿ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಸುಮಾರು 5 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋಂಥ ಒಂದು ಮಾತನ್ನು ಕೇಳಿದೆ. ನಿಜವಾಗಿ ಈ ಒಂದು ಸಮಾಜದಲ್ಲಿ ಇಂಥ ವ್ಯವಸ್ಥೆಗಳು ಈಗಿನ ಕಾಲಘಟ್ಟದಲ್ಲಿ ನಮಗೆ ಅತ್ಯಂತ ಅವಶ್ಯಕವಾದ ಒಂದು ಕಾರ್ಯಕ್ರಮವಾಗಿದೆ. ಈ ಲಾಯ್ಲಾ ಗ್ರಾಮದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಯಾವುದೇ ಧರ್ಮದವರು ಇರಲಿ, ಈವರೆಗೆ ಸುಮಾರೊಂದು 40-50 ವರ್ಷಗಳಿಂದ ಇತ್ತೀಚೆಗೆ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದೆ ಒಂದು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಬರುವುದು ನಾವು ಕಂಡಿದ್ದೇವೆ. ಇದೇ ರೀತಿಯ ಒಂದು ಸಂಸ್ಥೆ ಲಾಯ್ಲಾ ಗಣೇಶೋತ್ಸವ ಸಮಿತಿ. ಇಲ್ಲಿ ಕೂಡ ನಾವು ಯಾವುದೇ ಒಂದು ಧರ್ಮವನ್ನು ಆಚರಣೆ ಮಾಡುವುದಿದ್ರೂ ಕೂಡ ಯಾವುದೇ ಒಂದು ಬೇರೆ ಧರ್ಮದವರನ್ನು ಕೂಡ ನಾವು ಅಲ್ಲಿ ಅಗೌರವ ಕಾಣ್ತಾ ಇಲ್ಲ. ಯಾಕಂತೇಳಿದರೆ ನಾವು ಸಮಾರಂಭಗಳಲ್ಲಿ ಅಲ್ಲಿಯೂ ಕೂಡ ಇಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾರೆ, ಅದೇ ರೀತಿ ಅಲ್ಲಿಯ ಸಣ್ಣ ಮಟ್ಟ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಬಾಂಧವರು ಇರಲಿ, ಕ್ರೈಸ್ತ ಬಾಂಧವರು ಇರಲಿ, ಯಾರು ತಮ್ಮ ಸಮಾಜದಲ್ಲಿ ಕೆಳಮಟ್ಟದಲ್ಲಿ ಆರ್ಥಿಕವಾಗಿ ಅಥವಾ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅವರಿಗೂ ಕೂಡ ನಾವು 27 ವರ್ಷಗಳಿಂದ ಸಹಾಯ ಹಸ್ತವನ್ನು ನೀಡಿಕೊಂಡು ಬರ್ತಾ ಇದ್ದೇವೆ. ಅಂಥ ಒಂದು 2 ಸಂಸ್ಥೆಗಳು, ಒಂದು ಮಲ್ಜಾ ಮತ್ತೊಂದು ಗಣೇಶೋತ್ಸವ ಸಮಿತಿ, 2 ಸಂಸ್ಥೆಗಳು ನಮ್ಮ ಒಂದು ಈ ಲಾಯ್ಲಾ ಗ್ರಾಮ ಪಂಚಾಯತಲ್ಲಿ ಒಳ್ಳೆ ರೀತಿಯಲ್ಲಿ ಜನರಿಗೆ ಒಳ್ಳೆ ಸಂದೇಶವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ ಅನ್ನುವಂಥವನ್ನು ನಿಮ್ಮ ಒಂದು ಗಮನಕ್ಕೆ ತರ್ತಾ ಇದ್ದೇನೆ. ಅದೇ ರೀತಿ ಇಂಥ ಒಂದು ಕಾರ್ಯಕ್ರಮಗಳು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಆಗಲಿ ಅಥವಾ ಅನಾರೋಗ್ಯ ಪೀಡಿತ ಯಾರು ಅನಾರೋಗ್ಯಂತಾರೆ ಅವರಿಗೆ ಒಂದು ಸಹಾಯವನ್ನು ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು, ಕೊಡುಗೈ ದಾನಿಗಳನ್ನು ದುಡ್ಡಿದ್ರೆ ಸಾಕಾಗಲಿಕ್ಕಿಲ್ಲ, ಮನಸ್ಸು ಬೇಕು. ಆ ಎರಡನ್ನೂ ಇಟ್ಟುಕೊಂಡು 2 ವರ್ಗದ ಜನರನ್ನು ಒಟ್ಟಿಗೆ ಸೇರಿಸಿಕೊಂಡು ಇಲ್ಲಿ ಏನು ಇಂಥ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಪ್ರಪ್ರಥಮವಾಗಿ ಅವನನ್ನು ತುಂಬ ಅಭಿನಂದಿಸ್ತೇನೆ. ಇಂಥ ಒಂದು ಕಾರ್ಯಕ್ರಮಗಳು ಇಡೀ ಗ್ರಾಮದಲ್ಲಿ ವಿವಿಧ ಸಂಘಟನೆಗಳು ಸೇರಿಕೊಂಡು ಮಾಡಿದಾಗ ಜನರಲ್ಲಿ ಯಾವುದೇ ತಾರತಮ್ಯ ಇರುವುದಿಲ್ಲ, ಯಾವುದೇ ಭೇದ ಭಾವ ಇರುವುದಿಲ್ಲ. ಆ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡಿದಾಗ ಸಮಾಜದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅನ್ನುವಂಥ ಯಾವುದೇ ಭಾವನೆಗಳು ಸಾಮಾಜಿಕವಾಗಿ ಬರುವುದಿಲ್ಲ. ನಾವೆಲ್ಲರೂ ಅನನ್ಯ ರೀತಿಯಲ್ಲಿ ಇದ್ದಾಗ ಮಾತ್ರ ಇಂಥ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ದೃಷ್ಟಿಯಿಂದ ಇಲ್ಲೆಲ್ಲ ನೀವೆಲ್ಲ ಹಿರಿಯರು ಸೇರಿಕೊಂಡು ಇಂಥ ಒಂದು ಕಾರ್ಯಕ್ರಮ ಸಂಘಟಿಸಿದ್ದೀರಾ. ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ, ಮುಂದೆಯೂ ಕೂಡ ನಾವು ನಿಮ್ಮ ಜೊತೆ ಇರ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ನನಗೊಂದು 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ ಹೃತ್ಪೂರ್ವ ಕೃತಜ್ಞತೆ ಸಲ್ಲಿಸುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಮಾನ್ಯ ಗಿರೀಶ್ ಡೋಂಗ್ರೆ ಅವರಿಗೆ. ನಮ್ಮ ಸಂಸ್ಥೆ ಬಗ್ಗೆ ಅತ್ಯಂತ ಗೌರವ ಮತ್ತು ಅಭಿಮಾನದ ಮಾತುಗಳನ್ನು ಆಡಿದ್ದೀರಿ ಮತ್ತು ತಾವು ನಮ್ಮ ಸಂಸ್ಥೆಗೆ ಗ್ರಾಮ ಪಂಚಾಯತ್ ಮೂಲಕ ನೀಡುತ್ತಿರುತ್ತಾ ಎಲ್ಲ ಸಹಕಾರಗಳಿಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಜನತೆಯ ಮುಂದೆ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಲೈವ್ ಆದಂಥ ಪ್ರಚಾರ
ವಿಶ್ವಾದ್ಯಂತ ಆನ್ಲೈನ್ ಮೂಲಕ ನಡೀತಾ ಇದೆ. KCF-ನ ಮದೀನಾ ಝೋನ್ ಸೆಕ್ಟರ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಮಗೆ ಈ ಸಂಸ್ಥೆಗೆ ಇವತ್ತು ಸ್ಪಾನ್ಸರ್ ಮಾಡಿದ್ದಾರೆ. KCF-ನ ಮದೀನಾ ಝೋನ್ ಸೆಕ್ಟರ್ನವರು KSOCR-ನ ನಮ್ಮ ಇವತ್ತಿನ ಲೈವ್ ಪ್ರೋಗ್ರಾಮಿನ ಕಾರ್ಯಕ್ರಮಕ್ಕೆ ಅವರು ಸ್ಪಾನ್ಸರನ್ನು ಮಾಡಿದ್ದಾರೆ. ಅವರಿಗೆ ಸಂಸ್ಥೆ ವತಿಯಿಂದ ಕೃತಜ್ಞತೆಗಳನ್ನು. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಶರೀಫ್ ಬಾಕವಿ ಕಾಟಿಪಳ್ಳ ನಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಇನ್ನೋರ್ವ ನಮ್ಮ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಮಾನ್ಯ ರಾಜೇಶ್ ಅವರು ಯಶಸ್ವಿ ಉದ್ಯಮಿಗಳಲ್ಲಿ ಒಬ್ಬರು. ಉಜಿರೆ ಅಂತ ಒಂದು ನಗರಿಯಲ್ಲಿ ಸುದೀರ್ಘ ವರ್ಷಗಳ ಹಿಂದೆ ಸಾಂಪ್ರದಾಯಿಕವಾಗಿ ತನ್ನ ತಂದೆಯ ಕಾಲದಿಂದಲೂ ಕೂಡ ಒಂದು ಉದ್ಯಮ ಕ್ಷೇತ್ರದಲ್ಲಿ ಅತ್ಯಂತ ಒಂದು ವ್ಯವಸ್ಥಿತವಾದಂಥ ವ್ಯಾಪಾರದ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವವರು. ಅದರ ಜೊತೆಗೆ ನಮ್ಮ ಹಳೆಪೇಟೆಯ ಶ್ರೀರಾಮ ಮಂದಿರದ ಒಂದು ಟ್ರಸ್ಟಿಯಾಗಿ ಅದರ ಕಾರ್ಯಚಟುವಟಿಕೆಗಳು ಮತ್ತು ಅಲ್ಲಿನ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳಿಗೆ ಒಂದು ಮಾರ್ಗದರ್ಶನವನ್ನು, ನೇತೃತ್ವವನ್ನು ನೀಡಿದವರು. ಅವರು ನಮ್ಮ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಇಲ್ಲಿಯ ಮಲ್ಜೆಯ ತಂಗಳರಿಗೆ ನಮಸ್ಕಾರ ಮಾಡ್ತಾ, ವೇದಿಕೆಯಲ್ಲಿರುವ ಹಿರಿಯರಿಗೂ ವಂದಿಸುತ್ತಾ, ಇಲ್ಲಿಯ ಸಮಾಜದವರಿಗೂ ನನ್ನ ಎಲ್ಲ ನಮಸ್ಕಾರಗಳು. ನಾನು ಇಲ್ಲಿ ರಸ್ತೆಯಲ್ಲಿ ಹೋಗ್ತಿರಬೇಕಾದ್ರೆ ಇಲ್ಲಿಯ ತುಂಬ ಕಾರ್ಯಚಟುವಟಿಕೆಯನ್ನು ನಾನು ಗಮನಿಸ್ತಾ ಇದ್ದೆ. ಆದರೆ ಇಲ್ಲಿ ಬರಲಿಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಅದನ್ನು ನಮಗೆ ಅಶ್ರಫ್ರು ಒದಗಿಸಿಕೊಟ್ರು, ಅವರಿಗೆ ಧನ್ಯವಾದ. ಈ ಗುರುಗಳ ಬಗ್ಗೆ ನಾನು ತುಂಬ ಕೇಳಿಪಟ್ಟಿದ್ದೇನೆ. ಒಂದು ಊರು ನೆಮ್ಮದಿ ಬೇಕು, ಒಂದು ಸಮಾಜ ನೆಮ್ಮದಿ ಬೇಕು ಅಂತ ಹೇಳಿದರೆ ಆ ಸಮಾಜದ ಗುರುಗಳು ಸಮಾಜಕ್ಕೆ ಶಿಸ್ತನ್ನು ಕಲಿಸುವುದು, ಧರ್ಮದಲ್ಲಿರುವಂತಹ ಶಿಸ್ತನ್ನು ಕಲಿಸುವುದು ಹಾಗೂ ಉತ್ತಮ ಜೀವನ ಶೈಲಿಯನ್ನು ಕಲಿಸಿಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ. ಗುರುಗಳು ಸ್ಟ್ರಾಂಗ್ ಆಗಿದ್ದರೆ ಆ ಸಮಾಜ ಕೂಡ ಸ್ಟ್ರಾಂಗ್ ಆಗಿರ್ತದೆ. ತಪ್ಪು ಹಾದಿಯನ್ನು ಯುವಕರು ಹಿಡಿಯುವುದಿಲ್ಲ. ನನಗೆ ಈ ಗುರುಗಳದ್ದು ಪ್ರಾರಂಭದಿಂದಲೂ ನಾನು ಕೇಳಿಪಟ್ಟಿರುವಂಥ ವಿಷಯ ಅಂತ ಹೇಳಿದರೆ, ಇವರು ಶಿಸ್ತನ್ನು ಕಲಿಸುವವರು, ಸಂಸ್ಕಾರ ಕಲಿಸುವವರು, ಜೀವನವನ್ನು ಕಲಿಸುವವರು ಅಂತ. ಅಲ್ಲಿಂದ ಸಹ ನನಗೆ ನಾನು ಪ್ರತ್ಯಕ್ಷವಾಗಿ ಇವತ್ತು ಅವರನ್ನು ಸಿಕ್ಕಿದ್ರು ಕೂಡ ಇವರ ಬಗ್ಗೆ ನಾನು ತುಂಬ ಕೇಳಿಪಟ್ಟುಕೊಂಡಿದ್ದೆ. ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಇನ್ನೂ ಇಂಥ ಒಳ್ಳೆಯ ಸಮಾಜಕ್ಕೆ ಸೇವೆಯನ್ನು ಮಾಡಲಿ. ಯಾಕಂದರೆ ಒಂದು ಮನೆಯಲ್ಲಿ ಎಲ್ಲ ಸದಸ್ಯರುಗಳು ಆರೋಗ್ಯವಾಗಿದ್ದರೆ, ನೆಮ್ಮದಿಯಾಗಿದ್ದರೆ ಆ ಮನೆ ನೆಮ್ಮದಿ ಇರ್ತದೆ. ಆ ಮನೆ ನೆಮ್ಮದಿ ಇದ್ದರೆ ಆ ಊರು ನೆಮ್ಮದಿ ಇರ್ತದೆ. ಆ ಊರು ನೆಮ್ಮದಿ ಇದ್ದರೆ ಆ ದೇಶ ನೆಮ್ಮದಿ ಇರ್ತದೆ. ಅಂಥ ಯೋಚನೆಗಳನ್ನು ಕಟ್ಟುವಂಥ ಕೆಲಸ ಈ ಗುರುಗಳು ಮಾಡ್ತಾರೆ. ಆ ಗುರುಗಳು ಆ ಥರ ಮಾಡಿದ್ದು ಅಂತಾದರೆ ಖಂಡಿತ ಯಾವತ್ತೂ ಸಮಾಜದ ನಡುವೆ ಇರುವಂತಹ ವೈಮನಸ್ಸುಗಳು ಇರುವುದಿಲ್ಲ, ಆರೋಗ್ಯಕರವಾದ ಬೆಳವಣಿಗೆ ಇರ್ತದೆ ಹಾಗೂ ಎಲ್ಲರೂ ನೆಮ್ಮದಿಯಿಂದ ಜೀವನ ತಗೊಳ್ಳಿಕ್ಕಾಗ್ತದೆ. ನಾನು ಇಲ್ಲಿ ಬಂದಾಗ ಅಶ್ರಫ್ರು ನನಗೆ ಹೇಳಿದರು, ಈ ಥರ ಯಾರಿಗೆ ಅರ್ಹತೆ ಉಂಟೋ ಅವರಿಗೆ ಮಾತ್ರ ವಿತರಣೆ ಇದೆಲ್ಲ ಆಗ್ತದೆ ಅಂತೇಳಿ. ನಿಜವಾಗಿ ಅದು ಆಗಬೇಕಾದ ವಿಷಯ. ಯಾಕಂದರೆ ದಾನಿಗಳು ಯಾರು ಕೊಡ್ತಾರೋ ಅವರ ದುಡಿಮೆಯ ಫಲ ಇರ್ತದೆ. ಅದು ಯಾರಿಗೆ ಅರ್ಹರಿಗೆ ಮುಟ್ಟಬೇಕೋ ಅವರಿಗೆ ಮುಟ್ಟಬೇಕು. ಸುಮ್ಮನೆ ಒಂದು ಕಾಟಾಚಾರಕ್ಕೆ ಮಾಡುವಂಥ ಕಾರ್ಯಕ್ರಮ ಆಗಬಾರ್ದು, ಆ ಪ್ರೀತಿ ವಿಶ್ವಾಸದ ಕಾರ್ಯಕ್ರಮ ಆಗಬೇಕು. ಅದನ್ನು ಈ ಗುರುಗಳು ಮಾಡಿ ತೋರಿಸಿದ್ದಾರೆ ಉಜಿರೆಯಲ್ಲಿ. ಹಾಗೂ ಎಜುಕೇಷನ್ ಕೊಡುವಂಥ ಕೆಲಸ. ಈಗ ನಮಗೆ ಗೊತ್ತಿದ್ದಾಗೆ ನಿಮ್ಮ ಸಮಾಜದಲ್ಲಿ ತುಂಬ ಜನ ಮಹಿಳೆಯರು ಎಜುಕೇಷನಿಂದ ವಂಚಿತರಾಗ್ತಿದ್ದಾರೆ ಅಂತೇಳಿ. ಈಗಿನ ಜೀವನಕ್ಕೆ ಎಜುಕೇಷನ್ ಇಲ್ಲದಿದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಲಿಕ್ಕೆ ಆಗೋದಿಲ್ಲ. ಎಜುಕೇಷನ್ ಕೊಡಲಿಲ್ಲದಿದ್ದರೆ ಸರಿಯಾದ ಸಂಸ್ಕಾರಗಳು ಬರುವುದಿಲ್ಲ, ಸರಿಯಾದ ಯೋಚನೆಗಳು ಬರುವುದಿಲ್ಲ. ಅಂತಹ ಆಧುನಿಕತೆಗೆ ಅವರು ಕೈ ಜೋಡಿಸಿದ್ದಾರೆ. ಹಾಗೆ ನಾನು ತಂಗಳಿಗೆ ಹೇಳುವುದಿಷ್ಟೇ, ನಿಮ್ಮ ಒಳ್ಳೆಯ ಕೆಲಸಕ್ಕೆ ನಾನು ಊರಿನವನಾಗಿ ನಿಮ್ಮೊಂದಿಗೆ ಯಾವಾಗಲೂ ಇದ್ದೇನೆ, ನಿಮಗೆ ಸಪೋರ್ಟ್ ಮಾಡ್ತೇನೆ ಅಂತಲೇ ಹೇಳ್ತಾ, ನನಗೆ ಇಲ್ಲಿ ಭಾಗವಹಿಸಲಿಕ್ಕೆ ನೀವೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆಲ್ಲರೂ ಧನ್ಯವಾದ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ವಂದನೆಗಳು ಮಾನ್ಯ ರಾಜೇಶ್ ಪೈ ಅವರಿಗೆ. ರಾಜೇಶ್ ಪೈ ಅವರು ಎಲ್ಲಿ ಕೂಡ ಸಮಾರಂಭದಲ್ಲಿ ಭಾಷಣವನ್ನು ಮಾಡಿದ್ದನ್ನು ನಾನು ನೋಡಿಲ್ಲ. ಅವರು ಯಾವತ್ತೂ ಕೆಲಸದಲ್ಲಿ ಮುಂದಿರೋರು, ಭಾಷಣವನ್ನು ಮಾಡಿ ನೋಡಲಿಲ್ಲ. ನಾನು ಈಗಾಗಲೇ ಕಳೆದ ಕೆಲವು ದಿನಗಳ ಹಿಂದೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ
ಸುವರ್ಣ ಮಹೋತ್ಸವ ಸಂಭ್ರಮದ ಆ ಒಂದು ಸಮಿತಿಯಲ್ಲೂ ಕೂಡ ಅವರು ಪದಾಧಿಕಾರಿಗಳಾಗಿದ್ದರು. ಸಂಸ್ಥೆ 50 ವರ್ಷಗಳನ್ನು ಕಾಣ್ತಾ ಇರುವಂಥ ಸಂದರ್ಭದಲ್ಲಿ ನಡೆಸಿದ ಕಾರ್ಯಕ್ರಮದಲ್ಲೂ ಕೂಡ ವೇದಿಕೆಯ ಮುಂದಕ್ಕೆ ಬಂದು ಅವರು ಮಾತನಾಡೋದನ್ನು ನಾನು ಎಲ್ಲೂ ಕೂಡ ಗುರುತಿಸಿಲ್ಲ. ಆದರೆ ಅತ್ಯಂತ ಒಳ್ಳೆಯ ಸಂಘಟಕ ಆಗಿದ್ದಾರೆ ಅವರು ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಸಂಸ್ಥೆಯ ಬಗ್ಗೆ, ಸಂಸ್ಥೆಯ ಚೇರ್ಮನ್ ಸೈಯದ್ ತಂಗಳ್ರವರ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ ಅಭಿಮಾನದ ಒಂದು ವಿಚಾರಕ್ಕಾಗಿ ನಾವು ಅವರಿಗೆ ಚಿರಋಣಿಯಾಗಿದ್ದೇವೆ ಅಂತೇಳಿ ಸಂದರ್ಭದಲ್ಲಿ ತಿಳಿಸಿ, ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ನ್ಯಾಷನಲ್ ಶರೀಫ್ ತೀರ್ಥಹಳ್ಳಿ ಅವರ ತಂದೆಯವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದರ ಜೊತೆಗೆ KCFನ ಗರ್ನಾಥ್ ಸೆಕ್ಟರ್ನ ಪ್ರಮುಖರಾಗಿರುವ ಬಶೀರ್ ಮೂರುಗೋಳಿ ವಿವಾಹಿತರು ಕೂಡ ಹೌದು. 1 ತಿಂಗಳ ಹಿಂದೆ ವಿವಾಹವಾಗಿರುವವರು ಬಶೀರ್ ಮೂರುಗೋಳಿ ಅವರು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ವಿಶೇಷವಾಗಿ ಮಲ್ಜೈನ ಈ ಒಂದು ದರ್ಶನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಹಕಾರವನ್ನು ನೀಡ್ತಾ ಇರೋರು ಮತ್ತು ಮಲ್ಜೈನ ಎಲ್ಲ ಚಟುವಟಿಕೆಗಳಿಗೆ ಸಹಕಾರವನ್ನು ನೀಡ್ತಾ ಇರುವಂಥ ಬಶೀರ್ ಮೂರುಗೋಳಿ ಅವರು, ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಫಾರೂಕ್ ಉಳ್ಳಾಲ್ರವರ ಜೊತೆಗೆ ರಿಯಾದ್ನಿಂದ ಅನೇಕ ಅವರ ಮಿತ್ರರನ್ನು ಕೂಡ ಅವರು ಕರೆದುಕೊಂಡು ಬಂದಿದ್ದಾರೆ. ಅವರು ಈ ಸಂಸ್ಥೆಗೆ ದೊಡ್ಡ ಒಂದು ಬೆನ್ನೆಲುಬಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹುಮಾನ್ಯರಾದ ತಂಗಳ್ರವರು ಅವರೆಲ್ಲ ಮಿತ್ರವರ್ಗದವರನ್ನು ಗುರುತಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಾನ್ಯ ಶಾಸಕರು ಮತ್ತು UT ಖಾದರ್ ಅವರು ಜೊತೆಯಾಗಿ ಆಗಮಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಮ್ಮ ವೇದಿಕೆಗೆ ಬರ್ತಾರೆ. ಇದೀಗ ನಮ್ಮ ಸಂಸ್ಥೆಯ ಸರ್ವಾಧ್ಯಕ್ಷರು ಈ ಎಲ್ಲ ಕಾರ್ಯಕ್ರಮಗಳಿಗೆ ಅತ್ಯಂತ ಮಹತ್ವಪೂರ್ಣವಾದಂಥ ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ಉಜಿರೆ ತಂಗಳ್ನೆಂದೇ ಖ್ಯಾತಿಯನ್ನು ಪಡೆದಿರುವ ಮಲ್ಜ ತಂಗಳ್ರವರು ಸಂಸ್ಥೆಯ ಆಶಯದ ನುಡಿಗಳನ್ನು ತಮ್ಮ ಮುಂದೆ ಇದೀಗ ಇಡ್ಲಿಕ್ಕಿದ್ದಾರೆ. السلام عليكم ورحمة الله تعالى وبركاته. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين والصلاة والسلام على سيدنا محمد صلى الله عليه وسلم أشرف المخلوقين وعلى آله وأصحابه الفائزين. أما بعد، إن أريد إلا الإصلاح ما استطعت وما توفيقي إلا بالله عليه توكلت وإليه أنيب. വളരെയേറെ സ്നേഹവും ബഹുമാനവും ആദരവും നിറഞ്ഞ പണ്ഡിതന്മാർ, ഉലമാക്കൾ, സുന്നത്ത് ജമാഅത്തിൻ്റെ പ്രവർത്തകന്മാർ, അതുപോലെ നമ്മുടെ വേദിയിലുള്ള റിയാദ് ഘടകത്തിൻ്റെ KCFൻ്റെയും സുന്നത്ത് ജമാഅത്തിൻ്റെ സ്ഥാപനങ്ങളുടെയും പ്രവർത്തകരിൽ പ്രധാനിയായ മുഹമ്മദ് ഫാറൂഖ് ഉള്ളാൾ, അതുപോലെ ബഷീർ മൂറുകോളി, അതുപോലെ കുന്താപുരത്ത് നിന്ന് നമ്മൾ ഈ പരിപാടിക്ക് വേണ്ടി വന്ന സാമൂഹിക ജീവകാരുണ്യ പ്രവർത്തകനും അവിടെ യൂസുഫ് വലിയുള്ള മെമ്മോറിയൽ ട്രസ്റ്റ് എന്ന പേരിലൊരു സ്ഥാപനം നടത്തിക്കൊണ്ടിരിക്കുന്ന അബ്ദുൽ ഹമീദ് ഹാജി കുന്താപുരം അവറുകൾ, അതുപോലെ സന്ധ്യ ട്രേഡേഴ്സിൻ്റെ പ്രവർത്തകന്മാർ, ലൈല ഗ്രാമപഞ്ചായത്തിൻ്റെ ഉപാധ്യക്ഷർ, അതുപോലെ നമ്മുടെ വേദിയിലുള്ള കർണാടക A ക്ലാസ് PWD കോൺട്രാക്ടർ മുഹമ്മദ് ഷെരീഫ് നാഷണൽ തീർത്ഥഹള്ളി, അതുപോലെ ഒരുപാട് സുന്നത്ത് ജമാഅത്തിൻ്റെ പ്രവർത്തകന്മാർ റിയാദിലെയും ജിദ്ദയിലെയും സൗദി അറേബ്യയുടെ വിവിധ ഭാഗങ്ങളിൽ നിന്ന്, UAEയുടെ വിവിധ ഭാഗങ്ങളിൽ നിന്ന്, ഖത്തറിൽ നിന്ന്, നമ്മളെ ഖത്തറിൻ്റെ KCFൻ്റെ പ്രസിഡന്റും മൽജയിൻ്റെ പ്രവർത്തകനുമായ നമ്മുടെ ഷൗക്കത്ത് അലി മഞ്ചക്കല്ല് ഈ പരിപാടി വീക്ഷിച്ച് അതിനെ ക്യാമറയിൽ ഒപ്പിക്കൊണ്ടിരിക്കുകയാണ്. സ്റ്റേജിൽ വരുന്നില്ല. അയാൾ അവിടെ പോയി പ്രവർത്തനങ്ങളെല്ലാം മറ്റുള്ളവർക്കൊക്കെ എത്തിച്ചു കൊടുക്കാൻ വേണ്ടി കഠിനാധ്വാനം ചെയ്തുകൊണ്ടിരിക്കുകയാണ്. ഇങ്ങനെ ഒരുപാട് പ്രവർത്തകന്മാർ നമ്മുടെ ഈ പ്രവർത്തനങ്ങളും റിലീഫും റംസാൻ കിറ്റുമെല്ലാം വിവിധ സ്ഥലങ്ങളിലേക്കും ലോകങ്ങളിലേക്കും എത്തിച്ചു കൊടുക്കാൻ വേണ്ടി ഇവിടെ വന്നിട്ടുള്ള V4 ചാനലിൻ്റെ പ്രവർത്തകന്മാർ, ഇതിനെ ലൈവായി എത്തിച്ചു കൊടുക്കാൻ ഇവിടെ വന്ന KCOCRൻ്റെ പ്രവർത്തകന്മാർ, മാത്രമല്ല 1200 കുടുംബങ്ങൾക്ക് ഇന്ന് ഇവിടെ വിതരണം ചെയ്യുന്ന റമദാൻ സ്പെഷ്യൽ കിറ്റ്, ഈ റിലീഫുകൾ നേരിട്ട് അവരുടെ കൈകളെ കൊണ്ട് തന്നെ വാങ്ങി വീട്ടിൽ കൊണ്ടുപോകാൻ ഇവിടെ എത്തിയിട്ടുള്ള വളരെ പാവപ്പെട്ട, വളരെ ദുർബല വിഭാഗമായ
വളരെ രോഗം പിടിച്ച, ഒരു ഭാഗത്ത് കിഡ്നി രോഗികൾ, ക്യാൻസർ രോഗികൾ, മറ്റുള്ള രോഗികൾ, വിധവകളായ സ്ത്രീകൾ, ഭർത്താക്കന്മാർ മരിച്ചുപോയ, ഭർത്താവ് ത്വലാഖ് ചൊല്ലി വിട്ടുപോയ, ഭർത്താവ് ത്വലാഖ് ചെല്ലാതെ വിട്ടുപോയ, ഭർത്താവ് സുഖമില്ലാതെ കിടപ്പിലാണ്, ആൺമക്കൾ ചെലവിന് കൊടുക്കാനില്ലാത്ത വളരെ പാവപ്പെട്ട, വളരെ ഇന്തുളിത ജനവിഭാഗങ്ങളിൽപ്പെട്ട, നമ്മളെ ഗവൺമെന്റിന്റെ നിയമത്തിൽ പറഞ്ഞാൽ BPL കാർഡുള്ളവരിൽ നിന്നും ഹിന്ദുളിതവരായ വളരെ പാവപ്പെട്ട ആളുകളാണ് ഇവിടെ വന്നിട്ടുള്ളത്. മൽജയിന്റെ റിലീഫ് സെർച്ചിന്റെ പ്രവർത്തകന്മാർ നേരിട്ട് വീടുകളിൽ പോയി സെർച്ച് നടത്തി, തനിഖ നടത്തി, അവർ ഈ റിലീഫ് വാങ്ങാൻ അർഹതയുള്ളവരാണ് എന്ന് കണ്ടുപിടിച്ച് അവർക്ക് മൽജ റിലീഫ് കാർഡ് എന്ന പേരിൽ കാർഡ് കൊടുത്ത് ആ കാർഡിലൂടെയാണ് എല്ലാ മാസവും ഇവിടെ റിലീഫ് നടത്തുന്നത്. അൽഹംദുലില്ലാഹ് ജനവിഭാഗങ്ങൾക്ക് മൽജയിന്റെ റിലീഫ് പ്രവർത്തനങ്ങൾ വലിയ ആശ്വാസമാണ്. 14 രീതിയിലുള്ള റിലീഫുകൾ എല്ലാ മാസവും ഇവിടെ നിന്ന് വിതരണം ചെയ്യപ്പെടുകയാണ്. ഞാനത് വിശദീകരിക്കുകയല്ല, നേരത്തെ സ്വാഗത പ്രഭാഷകൻ അതെല്ലാം നിങ്ങളുടെ മുന്നിൽ പരിചയപ്പെടുത്തുകയുണ്ടായി. അതിന്റെ കൂട്ടത്തിൽപ്പെട്ട ഒരു ജനവിഭാഗമാണ് സഹോദരങ്ങളെ നമ്മുടെ സമുദായത്തിൽ വർദ്ധിച്ചു കൊണ്ടുവന്നുകൊണ്ടിരിക്കുന്ന കിഡ്നി ഫെയിലറായ രോഗികൾ. അള്ളാഹു നമ്മളെ കാത്തുരക്ഷിക്കുമാറാകട്ടെ. കിഡ്നി ഫെയിലറായി ഡയാലിസിസ് ചെയ്യാൻ കഴിയാതെ കഷ്ടപ്പെടുന്ന ഒരു ഡയാലിസിന് വേണ്ടി ബസ് സ്റ്റാൻഡുകളിലും റെയിൽവേ സ്റ്റേഷനുകളിലും പള്ളി കവാടങ്ങളുടെ മുന്നിലും യാചിക്കുകയാണ്. 1000-1500 റുപ്യ ഒരു ഡയാലിസിന് വേണ്ടി കിട്ടാൻ എല്ലാ മാസവും 10 ഡയാലിസിസ്, 12 ഡയാലിസിസ് അല്ലെങ്കിൽ 8 ഡയാലിസിസ് ചെയ്യുന്ന കിഡ്നി ഫെയിലറായ രോഗികൾ ഒരു ഡയാലിസിന് വേണ്ടി ആരെങ്കിലും എന്തെങ്കിലും തരുമോ എന്ന് പറഞ്ഞ് ഭിക്ഷാടന നടത്തുകയാണ്. അവരുടെ വീട് അവർ വിറ്റു, അവരുടെ സ്ഥലം അവർ വിറ്റു, ഏതെങ്കിലും വാടക വീട്ടിൽ അല്ലെങ്കിൽ കുടുംബക്കാരുടെ വീട്ടിൽ അവർ താമസിക്കുകയാണ്. അവർക്ക് മൽജയിൽ നിന്ന് ഒരു ഡയാലിസിന്റെ പൈസ 1000 റുപ്യ മുതൽ 3350 റുപ്യ വരെ മന്ത്ലിയായി തിങ്കൾ എല്ലാ മാസവും അവർക്ക് കൊടുത്തുകൊണ്ടിരിക്കുകയാണ്. 100ഓളം കിഡ്നി ഫെയിലറായ രോഗികൾക്ക് ഈ സ്ഥാപനത്തിൽ നിന്ന് ഡയാലിസിന് എല്ലാ മാസവും സഹായിച്ചുകൊണ്ടിരിക്കുകയാണ്. അതിന് പുറമെ 750-ലധികം വീടുകൾക്ക് എല്ലാ മാസവും 25 കിലോ വരെ, 5 കിലോ 10 കിലോ ഇങ്ങനെ തുടങ്ങി അവരെ വീട്ടിന്റെ അംഗസംഖ്യ കണക്കിലെടുത്തുകൊണ്ട് 25ഓളം കിലോ അരി അവിടെ വീടുകളിലേക്ക് എല്ലാ മാസവും ഇവിടെ നടക്കുന്ന സിക്ർ സ്വലാത്തിന്റെ സദസ്സിൽ വെച്ച് വിതരണം നടത്തുകയാണ്. അതിന് പുറമെ സാദാത്ത് റിലീഫ് തങ്ങന്മാരിൽപ്പെട്ട സാധുക്കൾക്ക്, മറ്റുള്ള രോഗികൾക്ക്, കൂലിപ്പണിക്കാരായ ആളുകൾക്ക് കൂലിപ്പണി ചെയ്യുമ്പോൾ അപകടത്തിൽപ്പെട്ടു പിന്നെ അവർക്ക് കൂലിപ്പണി ചെയ്യാൻ കഴിയുന്നില്ല, അവർക്കും ഇങ്ങനെ തുടങ്ങി ഒരു ഭാഗത്ത് പിതാക്കൾ മരിച്ചുപോയ യതീമക്കൾ, സമുദായത്തിന്റെ അനാഥ മക്കൾ, അവരെ മൽജ ഏറ്റെടുത്തുകൊണ്ട് ഒരു കുട്ടിക്ക് എല്ലാ മാസവും 1000 റുപ്യ കൊടുത്ത് സഹായിച്ചുകൊണ്ടിരിക്കുകയാണ്. ഓർപ്പൻ ഹോം കെയർ എന്ന പേരിൽ 10-25ഓളം പാവപ്പെട്ട യതീം കുട്ടികൾക്ക് മൽജയിൽ നിന്ന് മാസാന്തം റിലീഫ് നടത്തിക്കൊണ്ടിരിക്കുകയാണ്. ഇങ്ങനെ തുടങ്ങിയ 1000ഓളം വരുന്ന കുടുംബം, അതിന്റെ പുറമെ നമ്മളെ നാട്ടിന് പുറത്തുള്ള, അതായത് ഒരു ഭാഗം ശിവമൊഗ്ഗ, ദാവണഗരെ, സാഗർ, പിന്നെ കുന്താപുരം, ഉടുപ്പി, മംഗലാപുരം, കൊടക്, കാസർഗോഡ്, മഞ്ചേശ്വരം, കാഞ്ഞങ്ങാട്, കൊയിലാണ്ടി, മലപ്പുറം ജില്ലയിലെ ചെട്ടിയർമാട് എന്ന് പറയുന്ന സ്ഥലങ്ങളിൽ വരെ മൽജയിന്റെ റിലീഫുകൾ നടക്കുകയാണ്. ഈ സ്ഥലങ്ങളിലേക്കെല്ലാം അതിന്റെ പുറമെ അനധികൃതമായി നമ്മൾ പറഞ്ഞതനുസരിച്ച് അവിടെയുള്ള പ്രവർത്തകന്മാർ പാവപ്പെട്ടവരുടെ ലിസ്റ്റ് തന്ന് ആ ലിസ്റ്റ് ഒന്നുകൂടി പരിശോധിച്ച് ഒഴിവാക്കേണ്ടവരൊക്കെ ഒഴിവാക്കി ഒരേകദേശം കൊടുക്കൽ നിർബന്ധമായവരെ കണക്കിലെടുത്തുകൊണ്ട് 1200 കുടുംബങ്ങൾക്ക് ഇന്ന് ഇവിടെ റമദാൻ കിറ്റ് വിതരണം ചെയ്യുകയാണ്. റമദാൻ എന്ന് പറയുമ്പോൾ നമുക്കറിയാം പല മതങ്ങളിലും നോമ്പുണ്ട്, ഉപവാസ, എല്ലാ ಧರ್ಮത്തിലും ಉಪವಾಸ ಉಂಟು. ಆದರೆ ಮುಸಲ್ಮಾನರ ಉಪವಾಸ ಒಂದು ರೀತಿ ಬೇರೆ.
ಎಲ್ಲ ಜಾತಿಗಳಲ್ಲಿ ಧರ್ಮಗಳಲ್ಲಿ ಉಪವಾಸ ಉಂಟು. ಕೆಲವು ಧರ್ಮಗಳಲ್ಲಿ ನೀರು ಕುಡಿಬಹುದು, ಫುಡ್ ತಿನ್ನಬಾರದು. ಕೆಲವು ಧರ್ಮಗಳಲ್ಲಿ ಸ್ಟ್ರಾಂಗ್ ಹೊಟ್ಟೆ ತುಂಬ ತಿನ್ನಬಾರದು, ಸಣ್ಣ ತಿನ್ನಬಹುದು. ರಂಜಾನಿನ ಮುಸ್ಲಿಮ್ಗಳು ರಂಜಾನ್ ಉಪವಾಸ ಆಗಲ್ಲ. ಬೆಳಗಿನ ಜಾವ 5 ಗಂಟೆಯಿಂದ ಹಿಡಿದು ಸಂಜೆ 6:30 7 ಗಂಟೆವರೆಗೆ 6, 7, 8, 9, 10, 11, 12, 1, 2, 3, 4, 5, 6, 7 14 ಗಂಟೆ ಒಂದು ನೀರು ಸಹ ಕುಡಿಯದೆ. ಅವನ ದ್ವಾರ ಇದೆಯಲ್ಲ, ಅವನ ದ್ವಾರಗಳ ಒಳಗೆ ಒಂದು ನೀರು ಸಹ ಹೋಗಬಾರದು, ಫುಡ್ ಹೋಗಬಾರದು. 14 ಗಂಟೆ ಅನ್ನ ಪಾನೀಯಗಳಿಲ್ಲದೆ ಅನುಷ್ಠಾನಗೊಳಿಸುವಂತಹ ಒಂದು ಆರಾಧನೆಯಾಗಿದೆ ನೋಂಬು, ಸೌಮ್, ಉಪವಾಸ. ಈ 14 ಗಂಟೆ ಉಪವಾಸ ಮಾಡುವಾಗ ಈ ಉಪವಾಸ ತೊರೆದು ಕುಡಿಬಹುದು. ಮಗರಿಬಿನ ಅಜಾನ್ 7 ಗಂಟೆಗೆ ಆಗ್ತದೆ, ಒಂದು 5 ನಿಮಿಷ ಕಡಿಮೆ ಇರಬಹುದು. ಒಂದು 15 ದಿವಸ ಆಗುವಾಗ 7 ಗಂಟೆ ಭರ್ತಿ ಆಗ್ತದೆ. ಮಗರಿಬ್ ಅಜಾನ್ ಆಗುವಾಗ ಒಂದು ಸ್ವಲ್ಪ ಅಲ್ಲದಿದ್ದರೆ ಖರ್ಜೂರ ಇದು ತೆಗೆದು ಅವನು ಉಪವಾಸ ಕ್ಲೋಸ್ ಮಾಡ್ತಾನೆ. ನಂತರ ಬೆಳಗಿನ ಜಾವ 4:40 ಅವನಿಗೆ ತಿನ್ನಬಹುದು, ನೀರು ಕುಡಿಯಬಹುದು. ಈ ತಿನ್ನಬಹುದು, ನೀರು ಕುಡಿಬಹುದು ಅಂತ ಹೇಳುವಾಗ 14 ಗಂಟೆ ನೀರು ಕುಡಿಯದೆ, ಆಹಾರ ತೆಗೆಯದೆ ಫುಲ್ ಉಪವಾಸ ಹಿಡಿದ ಒಂದು ಮನುಷ್ಯನಿಗೆ, ಅವನು ದೊಡ್ಡ ರಿಚ್ ಆಗಿರಲಿ, ಅವನು ಪುವರ್ ಆಗಿರಲಿ, ಅವನು ದರಿದ್ರನಾಗಿರಲಿ, ಅವನು ಸಾಂಬತ್ತಿಕವಾಗಿ ಶಕ್ತಿ ಇರುವವನಾಗಿರಲಿ, ಯಾರಿಗೂ 14 ಗಂಟೆ ಉಪವಾಸ ಹಿಡಿದು ಒಂದು ನೀರು ಸಹ ಕುಡಿಯದೆ ಉಪವಾಸ ತೊರೆದ ಮೇಲೆ ಅವನಿಗೆ ಫುಡ್ ಬೇಕು, ಒಳ್ಳೆ ಫುಡ್ ಬೇಕು. 14 ಗಂಟೆ ಫುಡ್ ತೆಗೆಯದೆ ಇರುವ ಒಬ್ಬ ಮನುಷ್ಯನಿಗೆ ಉಪವಾಸ ತೊರೆದರೆ ಏನೆಲ್ಲ ತಿನ್ನಬೇಕು, ತಿನ್ನದಿದ್ರೆ ಅವನ ಆರೋಗ್ಯ ಏನಾಗಬಹುದು? ಈ ತಿನ್ನುವವನು, ಈ ಉಪವಾಸ ತೊರೆಯುವವನು, ಅವನು ದರಿದ್ರನಾಗಿದ್ದರೆ ಅವನಿಗೆ ಗಂಜಿ ಕುಡಿಬೇಕಾದರೆ ಯಾರಾದರೂ ಅವನಿಗೆ ಸಹಾಯ ಮಾಡಬೇಕು. ಅಂತಹ ಒಬ್ಬ ಮನುಷ್ಯ ಈ 14 ಗಂಟೆ ಉಪವಾಸ ತೊರೆದು ಅವನಿಗೆ ಆ ಟೈಮಲ್ಲಿ ಏನೆಲ್ಲ ತಿನ್ನಬೇಕು, ಏನೆಲ್ಲ ತಿನ್ನಲಿಕ್ಕೆ ಆಸೆ ಇರ್ತದೆ. ನಮಗಾದರೂ ಒಂದು 5 ಗಂಟೆ ತಿನ್ನದೆ ಹೊಟ್ಟೆ ಹಸಿವಾಗಿ ಫುಡ್ಡಿನ ಮುಂದೆ ಕೂತ್ಕೊಳ್ಳುವಾಗ ತುಂಬಾ ಆಸೆ ಬರ್ತದೆ. ಅದು ತಿನ್ಬೇಕಾ, ಇದು ತಿನ್ಬೇಕಾ, ಅದು ತಿನ್ಬೇಕಾ, ಎಲ್ಲ ಫುಡ್ಗಳು ಡೈನಿಂಗ್ ಟೇಬಲ್ನ ಮೇಲೆ ಇದೆ. ಆ ಸಂದರ್ಭದಲ್ಲಿ ಫುಡ್ ಇಲ್ಲ, ಅವನಿಗೆ ಗಂಜಿ ಇಲ್ಲ, ಅವನಿಗೆ ಊಟ ಇಲ್ಲ, ಅವನಿಗೆ ಕೂಲಿ ಕೆಲಸ ಮಾಡಲಿಕ್ಕೂ ಆಗುವುದಿಲ್ಲ. ಅಂತಹ ಒಬ್ಬ ಮನುಷ್ಯನಿಗೆ 14 ಗಂಟೆ ಉಪವಾಸ ಹಿಡಿದು ಉಪವಾಸ ತೊರೆದು ಅವನು ಡೈನಿಂಗ್ ಟೇಬಲ್ ಮೇಲೆ ಕುತ್ತುಕೊಳ್ಳುವಾಗ ಅವನಿಗೆ ತಿನ್ನಬೇಡವಾ, ಅವನಿಗೆ ನೀರು ಕುಡಿಬೇಡವಾ, ಅವನಿಗೆ ಶರ್ಬತ್ತು ಕುಡಿಬೇಡವಾ, ಅವನಿಗೆ ಖರ್ಜೂರ ಬೇಡವಾ, ಅವನಿಗೆ ಅನ್ನ ಪಾನೀಯಗಳು ಬೇಡವಾ? ಇದನ್ನು ಮನದಟ್ಟು ಮಾಡಿಕೊಂಡು ಮೈಲ್ಜಯ ಸಂಸ್ಥೆ 5 ವರ್ಷಗಳಿಂದ ಈಚೆಗೆ ಮೈಲ್ಜಯ ಸಂಸ್ಥೆ ಸ್ಟಾರ್ಟ್ ಮಾಡಿ 8 ವರ್ಷ ಆಯಿತು. ಈ 8 ವರ್ಷಗಳಲ್ಲಿ 3 ವರ್ಷದವರೆಗೆ ರಂಜಾನ್ ಕಿತ್ತಿನ ಕಾರ್ಯಾಚರಣೆ ನಾವು ನಡೆಸಿರ್ಲಿಲ್ಲ. ಯಾಕೆಂತ ಹೇಳಿದರೆ ಅಕ್ಕಿ ಕೊಡುವುದೇ ಕಷ್ಟ ಆಗಿತ್ತು. 100 ಮಂದಿ, 150 ಮಂದಿ, 500 ಮಂದಿವರೆಗೆ ಅಕ್ಕಿ ಕೊಡ್ತಾ ಇದ್ದೆವು. ಒಂದು ರಂಜಾನ್ ತಿಂಗಳಲ್ಲಿ ನಮಗೆ ರಿಪೋರ್ಟ್ ಬಂತು, ಕೆಲವು ಏರಿಯಾಗಳಲ್ಲಿ ದರಿದ್ರ ಪಾಪದ ಜನಗಳು, ಅವರಿಗೆ ರಂಜಾನ್ ಆದ ಮೇಲೆ ತಿನ್ನಬೇಕು. ನಾವು ಕೊಡುವ 5 ಕೆಜಿ 10 ಕೆಜಿ ಅಕ್ಕಿಯಿಂದ ಅವರಿಗೆ, ಅವನ ಹೆಂಡತಿಗೆ, ಅವನ ಸಣ್ಣ ಮಕ್ಕಳಿಗೆ, ಅಲ್ಲದಿದ್ದರೆ ಗಂಡ ತೀರಿ ಹೋಗಿದ್ದಾನೆ, ಗಂಡ ಬಿಟ್ಟು ಹೋಗಿದ್ದಾನೆ, ಅವನಿಗೆ ಆ ಟೈಮಲ್ಲಿ ತಿನ್ನಲಿಕ್ಕೆ ಏನೂ ಇಲ್ಲ. ಗಂಡ ಬಿಟ್ಟು ಹೋದ ಒಂದು ವಿಧವೆಯಾದ ಹೆಂಗಸು, ಸಣ್ಣ ಸಣ್ಣ ಮಕ್ಕಳು, ಆ ಕೆಲವರಿಗೆ BPL ಕಾರ್ಡ್ ಸಹ ಇಲ್ಲ. ನಾವು ಮನದಟ್ಟು ಮಾಡಬೇಕು. ನಾವು ಇಂಕ್ವೈರಿ ಮಾಡಿದ ಕೆಲವು ಹೆಂಗಸರಲ್ಲಿ BPL ಕಾರ್ಡ್ ಇಲ್ಲ. BPL ಕಾರ್ಡ್ ನನ್ನಾಗಿ ಇರುವವರ ಕೈಯಲ್ಲಿದೆ. ಅದರ ಸವಲತ್ತು ತೆಗೆಯಲಿಕ್ಕೆ ಬೇಕಾಗಿ ಹಲವರು BPL ಕಾರ್ಡನ್ನು ತೆಗೆದಿದ್ದಾರೆ. BPL ಕಾರ್ಡ್ ಸಿಗಬೇಕಾದವರಿಗೆ BPL ಕಾರ್ಡ್ ಸಿಗಲಿಲ್ಲ. ಸರ್ಕಾರದ ಸವಲತ್ತುಗಳು ಅವರಿಗೆ ಬರುವುದಿಲ್ಲ. ಆ ರಂಜಾನ್ ಟೈಮ್ಗಳಲ್ಲಿ ಅವರಿಗೆ ಅನ್ನ ಪಾನೀಯ ತಿನ್ನಬೇಕು. ಈದ್ ಬರ್ತದೆ, ಈದ್ ಬರುವ ದಿವಸ ಒಂದು ಒಳ್ಳೆ ಫುಡ್ ಮಾಡಬೇಕು. ರಂಜಾನ್ ಅಂತ ಹೇಳಿದರೆ ರಂಜಾನ್ ತೊರೆಯುವಾಗ ಫ್ರೂಟ್ ತಿನ್ನಬೇಕು,
ಪಾನೀಯ ಜ್ಯೂಸ್ ಕುಡಿಬೇಕು, ಖರ್ಜೂರ ತಿನ್ನಬೇಕು. ಆ ರಂಜಾನ್ ತೊರೆದು ಮಗರಿಬ್ ನಮಾಜ್ ಆದ ಮೇಲೆ ಅವರಿಗೆ ನಾಷ್ಟ ಮಾಡಬೇಕು. ಮಗರಿಬ್ ನಮಾಜ್ ಆಗಿ ನಾಷ್ಟ ಮಾಡಿ ಅಲ್ಲದ್ರೆ ಊಟ ಮಾಡಿ ನಂತರ ತರಾವೀಹ್ ನಮಾಜ್ ಇದೆ. 20 ರಕಾತ್ ತರಾವೀಹ್ ನಮಾಜ್, 11 ರಕಾತ್ ವಿತ್ರ್ ನಮಾಜ್. ಈ ನಮಾಜ್ ಮಾಡಲಿಕ್ಕೆ ಅವರಿಗೆ ಅನ್ನಪಾನೀಯ ತೆಗಿಬೇಕು. ರಾತ್ರಿ ಅವರು ಇಶಾ ನಮಾಜ್ ಮಾಡಿ ತರಾವೀಹ್ ನಮಾಜ್ ಮಾಡಿ ತುಂಬಾ ಸುಸ್ತಾಗಿ ಬಿಡ್ತಾರೆ. ಹಾಗೆ ಅವರಿಗೆ ಏನಾದರೂ ಒಂದು ಫುಡ್ ಬೇಕು, ಅದಕ್ಕೆ ಮುತ್ತಾಯ ಅಂತ ಹೇಳ್ತಾರೆ. ಆ ಫುಡ್ ತೆಗಿಬೇಕು. ನಂತರ ಅವರು ಮಲಗಿ ಸೊಬಿ ನಮಾಜಿಗೆ ಮೊದಲು ಅವರು ಎದ್ದು ಅವರಿಗೆ ನಾಳೆ ಉಪವಾಸ ತೆಗಿಬೇಕಾದರೆ ಏನಾದರೂ ಒಂದು ತಿನ್ನಬೇಕು. ಹಬೀಬಾಯ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಅತ್ತಾಯ ಉಣ್ಣಬೇಕು ಸಹರ್. ಆ ಟೈಮಲ್ಲಿ ಏನಾದರೂ ತಿನ್ನಬೇಕು, ಅದರಲ್ಲಿ ಬರ್ಕತ್ತಿದೆ. ಒಂದು ಗ್ಲಾಸ್ ನೀರಾದರೂ ಕುಡಿಬೇಕು. ಕೆಲವರು ಅತ್ತಾಯ ಸಮಯದಲ್ಲಿ ಹೇಳುವುದೂ ಇಲ್ಲ, ನೀರು ಕುಡಿಯುವುದಿಲ್ಲ. ಆಗ ಮಾಡಬಾರದು. ಅತ್ತಾಯ ಟೈಮಲ್ಲಿ ಹೇಳಬೇಕು, ಏನು ಇಲ್ಲದಿದ್ರೂ ಒಂದು ಗ್ಲಾಸ್ ನೀರಾದರೂ ಕುಡಿಬೇಕು. ನಾಳೆಯ ಉಪವಾಸಕ್ಕೆ ಶಕ್ತಿ ಸಿಗಲಿಕ್ಕೆ ಬೇಕಾಗಿ ನಾನು ಈ ನೀರು ಕುಡಿಯುತ್ತೇನೆ ಅಂತ ನಿಯತ್ತು ಮಾಡಿ ಒಂದು ಗ್ಲಾಸ್ ನೀರಾದರೂ ಕುಡಿಬೇಕು. ಅಲ್ಲದ್ರೆ ಫುಡ್ ಇದ್ರೆ ಫುಡ್ ತಿನ್ನಬೇಕು. ಅದು ತಿಂದ್ರೆ ನಾಳೆ ಸುಬಿ ನಮಾಜಿನ ನಂತರ ಮಗರಿಬ್ ನಮಾಜಿನವರೆಗೆ 14 ಗಂಟೆ ಫುಡ್ ಇಲ್ಲ, ನೀರಿಲ್ಲ, ಏನು ತಕ್ಕೊಳ್ಳದೆ ಅವನು ಉಪವಾಸ ಹಿಡಿಯುವುದು. ಈ ಪಾಪದ ಬಡ ಬಗ್ಗರ ಜನರಿಗೆ ಒಂದು ಕೂಲಿ ಕೆಲಸ ಮಾಡುವ ಒಂದು ಗಂಡು ಸಹ ಇಲ್ಲದ ತುಂಬಾ ಬಡವರಾದ ಈ ಮನೆಗಳಲ್ಲಿ ವಾಸಿಸುವ ಪಾಪದ ನಿರ್ಗತಿಕರಾದ ವಿಧವೆಗಳಾದ ಹೆಂಗಸರಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ತಿನ್ನಬೇಕು. ಅದಕ್ಕೆ ಬೇಕಾಗಿ ನಾವು ಇಲ್ಲಿ ರೆಡಿ ಮಾಡಿದ ರಂಜಾನ್ ಕಿಟ್ 52 kg ಸಾಮಾನಿದೆ. 52 kg 32 ಐಟಮ್ಗಳಿವೆ. ನೀವು ನೋಡಿ, ಈ ಚೀಲಗಳಲ್ಲಿ 27 ಐಟಮ್ ಇದೆ. 27 28 ಇದೆ. ಅದರ ಒಟ್ಟಿಗೆ ಅಕ್ಕಿ, ಅದರೊಟ್ಟಿಗೆ ತೆಂಗಿನಕಾಯಿ ಎಲ್ಲ ಸೇರಿ 31 ಐಟಮ್ ಇದರಲ್ಲಿದೆ. 52 kg ಸಾಮಗ್ರಿಗಳಿವೆ. ಒಂದು ಕಿಟ್ ಮತ್ತು 25 kg ಅಕ್ಕಿ, ತೆಂಗಿನಕಾಯಿ ಸೇರಿ. ತೆಂಗಿನಕಾಯಿ ನಾವು ದುಡ್ಡು ಕೊಟ್ಟದಲ್ಲ, 200 ತೆಂಗಿನಕಾಯಿಗೆ ಮಾತ್ರ ನಾವು ದುಡ್ಡು ಕೊಟ್ಟದ್ದು. ಬಾಕಿ ತೆಂಗಿನಕಾಯಿ ಎಲ್ಲ ಹಲವು ಮನೆಗಳಿಂದ ಕಿಟ್ ಕೊಡುವುದಂತ ಹೇಳಿದಾಗ ನನ್ನ ಇಷ್ಟು ತೆಂಗಿನಕಾಯಿ ಕೊಡ್ತೇನೆ ಅಂತ ಹೇಳಿ ಇಲ್ಲಿಗೆ ಡೊನೇಷನ್ ಮಾಡಿದ್ದು. ಎಲ್ಲರಿಗೂ ಅಲ್ಲಾಹು ಅರ್ಹಮದ ಬರ್ಕತ್ತು ನೀಡಲಿ. ಕೆಲವರು ಅಕ್ಕಿ ಸ್ವಲ್ಪ ಕೊಟ್ಟಿದ್ದಾರೆ, ಕೆಲವರು ಇದಕ್ಕೆ ದಾನ ಮಾಡಿದ್ದಾರೆ. ನಮ್ಮ ಮೊಹಮ್ಮದ್ ಶರೀಫ್ ಸಾಹೇಬರಂತಹ ಜನಗಳು, ಈ ವೇದಿಕೆಯಲ್ಲಿ ಇರುವ ಹಲವರು ಅದಕ್ಕೆ ಸಾಂಬತ್ತಿಕವಾಗಿ ಸಹಾಯ ಮಾಡಿದ್ದಾರೆ. ಅಂತ ಈ ಕಿಟ್ಟನ್ನು, ನನಗೆ ಕನ್ನಡ ಸರಿಯಾಗಿ ಬರುವುದಿಲ್ಲ, ನಾವು ಕನ್ನಡ ಮಾತಾಡುವವ್ರನ್ನ ಕರ್ಕೊಂಡು ನಾನು ಮನೆಯಲ್ಲಿ ಮಾತ್ರ ಮಾತಾಡಿದೆ, ಅವರಿಗೆ ವಿಷಯ ತಿಳಿಯುವುದಿಲ್ಲ ಅಂತೇಳಿ ಸ್ವಲ್ಪ ಸ್ವಲ್ಪ ತುಂಡು ತುಂಡು ಸೇರಿಸಿ ಮಾತಾಡೋದು, ಕ್ಷಮಿಸಬೇಕು. ಈ ಕಿಟ್ಟನ್ನು ನಾವು ಇವತ್ತು ವಿತರಣೆ, ನಮ್ಮ ಹೆಲ್ತ್ ಮಿನಿಸ್ಟರ್ UT ಖಾದರ್ ಸಾಹೇಬರವರು ಬರ್ತಾ ಇದ್ದಾರೆ, ನಮ್ಮ ಗಣ್ಯರೆಲ್ಲ ಬರ್ತಾ ಇದ್ದಾರೆ. ಸಹೋದರರೇ, ಈ ಕಿಟ್ಟನ್ನು ನಾವು ಇವತ್ತು ಇಲ್ಲಿಂದ ಬಿಡುಗಡೆ ಮಾಡ್ತೇವೆ. ನಾನು ಹೇಳಿದೆಲ್ಲ ಕರ್ನಾಟಕ, ಕೇರಳದ ವಿವಿಧ ಜಿಲ್ಲೆಗಳಲ್ಲೂ, ವಿವಿಧ ತಾಲೂಕುಗಳಲ್ಲೂ, ವಿವಿಧ ಗ್ರಾಮಗಳಲ್ಲೂ ಇರುವ ಪಾಪದ ಬಡ ಬಗ್ಗ ಜನಗಳಿಗೆ ಇವತ್ತು ನಾವು ಇದನ್ನು ಇಲ್ಲಿಂದ ಬಿಡುಗಡೆ ಮಾಡ್ತಾ ಇದ್ದೇವೆ. ഒരു വലിയ വിഷയമാണ് സഹോദരങ്ങളെ. 36 ലക്ഷം രൂപ ചെലവാക്കി. നിങ്ങൾക്കറിയാം, ഇവിടെ ശരിക്കും താമസിക്കാൻ ഒരു ബിൽഡിംഗ് ഇല്ല. ഞാനടക്കം നമ്മളെ മുത്താലിമികളൊക്കെ ആ ഷെഡിലായിരുന്നു താമസിച്ചത്. ഇപ്പൊ ഇതിനടിയിലാണ് താമസിക്കുന്നത്. ഇപ്പൊ ഈ കൊല്ലം ജൂൺ 15 മുതൽ ഇവിടെ വിമൻസ് കോളേജ് തുടങ്ങുകയാണ്. ആ വിമൻസ് കോളേജ് ഇതിന്റെ അടിയിലാണ് തുടങ്ങുന്നത്. അപ്പൊ വിദ്യാർത്ഥികൾക്ക് താമസിക്കാൻ സ്ഥലമില്ല. അപ്പൊ മുത്താലിമിങ്ങളെ പള്ളിന്റെ 1ാം നിലയിലേക്ക് മാറ്റുകയാണ്. അതിന്റെ നിർമ്മാണ പ്രവർത്തനം അവസാനം ഫൈനൽ അന്തയിലാണുള്ളത്. അത് പൂർത്തിയായാൽ അവിടെ മുത്താലിമികൾ അങ്ങോട്ട് മാറ്റും. അപ്പൊ ഇത്രയും ബുദ്ധിമുട്ട്, സാമ്പത്തികമായി വളരെ വിഷമമുള്ള സന്ദർഭങ്ങളിൽ ഈ പാവപ്പെട്ട ജനങ്ങളെ നമ്മൾ കൈവിട്ടാൽ റമദാൻ ആകുന്നതോടുകൂടി അവർ പല പണക്കാരുടെയും വീടുകളുടെ മുന്നിൽ പോയി ചില ആളുകൾക്ക് യാചിക്കേണ്ടി വരും. കാരണം അവർക്ക് തിന്നാൻ വേറെ വഴിയില്ല. അതുകൊണ്ട് നമ്മൾ അതിനെ കണക്കിലെടുത്തുകൊണ്ട് പലരിൽ നിന്നും വാങ്ങി. ഞാനൊരു 10-15 ദിവസം സൗദിയിൽ പോയി. ഇതിനിടയ്ക്ക് റിയാദിന്റെ ചുറ്റുഭാഗങ്ങളിൽ, ദമാമിന്റെ ചുറ്റുഭാഗങ്ങളിൽ ആ ചുട്ടുപഴക്കുന്ന ആ ചൂടിൽ ഞാൻ ഇറങ്ങി. 1 കിറ്റ് തരുമോ, ഒരു അര കിറ്റ് തരുമോ, 1 കിറ്റിന് 200 റിയാൽ, ഒരു അര കിറ്റിന് 100 റിയാൽ, അല്ലെങ്കിൽ ഒരു 4-1 കിറ്റ് 50 റിയാൽ തരുമോ, അല്ല കിറ്റിനൊരു 10 റിയാലെങ്കിലും തരുമോ എന്ന് പറഞ്ഞ് റിയാദിന്റെ വിവിധ ഭാഗങ്ങളിൽ, ദമാമിന്റെ വിവിധ ഭാഗങ്ങളിൽ, മറ്റുള്ള സ്ഥലങ്ങളിലേക്ക് പോകാൻ സമയം കിട്ടിയിട്ടില്ല. പോയാൽ ഈ പരിപാടി ഇവിടെ നടക്കൂല. അതുകൊണ്ട് ഞാൻ പല ഗൾഫ് സ്ഥലങ്ങളിലും പോയി വളരെ അധ്വാനിച്ച് കഷ്ടപ്പെട്ട്
ನಮ್ಮ ಶಾಸಕರು ವಸಂತ ಬಂಗೇರವರು ಹಾಗೂ ಯು ಟಿ ಖಾದರ್ ಅವರು ಬರ್ತಾ ಇದ್ದಾರೆ. ಅಲ್ಲಾಹು ಎಲ್ಲವರಿಗೂ ದೀರ್ಘ ಆಯುಷ್ಯ ನೀಡಲಿ. ಸಾಮಾನ್ಯ ಜನಗಳಿಗೆಲ್ಲ ಕೆಲಸ ಮಾಡಲು പ്രവർത്തിക്കാൻ വേണ്ടി അല്ലാഹു ദീർഘായുസ്സും ആഫിയത്തും കൊടുക്കട്ടെ എന്ന് പ്രാർത്ഥിക്കുകയാണ് സഹോദരങ്ങളെ. അപ്പം ഞാൻ അവസാനിപ്പിക്കുകയാണ്. അപ്പം ഞാൻ പറഞ്ഞുകൊണ്ട് വന്നത് നിങ്ങളൊക്കെ സഹായ സഹകരണം കൊണ്ട് അപ്പം എല്ലാവരെയും കിറ്റ് വാങ്ങാൻ അവരവർ തന്നെ വരണമെന്ന് അവർക്ക് നേരിട്ട് കിറ്റ് എത്താൻ വേണ്ടി. അതുകൊണ്ട് എല്ലാ ആളുകളും ഇവിടെ വന്നിട്ടുണ്ട്. കുറേ സമയമായി, അതുകൊണ്ട് നീട്ടിക്കൊണ്ടു പോകുന്നില്ല. നമ്മളെ വസന്ത ബംഗേർ അവർ ഉദ്ഘാടനം ചെയ്യും, യു ടി ഖാദർ അവർ പരിപാടി ഉദ്ഘാടനം ചെയ്യും. അവർ കൈകൊണ്ട് ഇതൊക്കെ കൊടുത്ത് ഇതിന് ഉദ്ഘാടനം ചെയ്യും. അതോടുകൂടി കൊടുക്കാൻ വേണ്ടി തുടങ്ങുകയാണ്. അതുകൊണ്ട് എന്നോട് നിങ്ങളോടും പറയാനുള്ളത് 36 ലക്ഷം ഉറുപ്പിക ചെലവാക്കിയിട്ട് ഈ സാധനം നമ്മളിവിടെ റെഡിയാക്കിയിട്ടുണ്ട്. ഇതിൻ്റെ പൈസ ഒന്നും നമ്മളെ കയ്യിൽ കിട്ടിയിട്ടില്ല. കുറച്ച് പൈസ റിയാദിൽ നിന്ന് കിട്ടിയിട്ടുണ്ട്. ഒരു 400 കിറ്റിൻ്റെ സംഖ്യ അവർ തരാമെന്ന് പറഞ്ഞിട്ടുണ്ട്. ഒരു 10 ലക്ഷം ഉറുപ്പിക അവർ അയച്ചു തന്നിട്ടുണ്ട്. ഇതല്ലാതെ വേറെ സംഖ്യകളൊന്നും ഇവിടെ കിട്ടിയിട്ടില്ല. ഒരു ചെറിയൊരു സംഖ്യ നമ്മുടെ ഷെരീഫ് നാഷണൽ അവർ കൊണ്ടു തന്നു. അപ്പം നിങ്ങളോടെല്ലാം പറയാനുള്ളത്, നിങ്ങൾ തരണമെന്നല്ല, ഈ സദസ്സിലുള്ളവരൊക്കെ കിറ്റ് കൊണ്ടുപോകാൻ വേണ്ടി വന്ന പാവപ്പെട്ടവരും കിഡ്നി രോഗികളുമാണ്. അതുകൊണ്ട് നിങ്ങളോട് പറയാനുള്ളത്, നിങ്ങൾ ഈ മൽജയിനെ, ഈ സ്ഥാപനങ്ങളെ എല്ലാ നിലക്കും നിങ്ങൾ സഹായിക്കണം. വിമൻസ് കോളേജ് തുടങ്ങാൻ പോവുകയാണ്. SSLC കഴിഞ്ഞ് PUC ഫസ്റ്റ് ശരിയത്തോടുകൂടി പഠിപ്പിക്കുകയാണ്. ചെറിയൊരു അവർക്കൊരു ഫീസ് വെച്ച് ഒരു അഡ്മിഷൻ 500 രൂപയും ഒരു കൊല്ലത്തെ ഫീസ് 3500 രൂപയും. അതുകൊണ്ട് ശമ്പളം കൊടുക്കാൻ തന്നെ തികയൂല. എങ്ങനെയെല്ലാം ഈ സമുദായത്തിന്റെ പാവപ്പെട്ടവർക്ക് വേണ്ടി മൽജ പ്രവർത്തിക്കുകയാണ്. അതുകൊണ്ട് ഞാൻ ദീർഘിപ്പിക്കുന്നില്ല. അതുകൊണ്ട് നിങ്ങൾ എല്ലാവരും മൽജയിനെ സഹായിക്കണം. മൽജയിന്റെ എല്ലാ വിഷയങ്ങളിലും നിങ്ങൾ സജീവരാകണം. സഹായിച്ചു കൊണ്ടിരിക്കുന്നവരാണ് നമ്മളെ. ആ ക്ഷണം സ്വീകരിച്ചുകൊണ്ട് ഇവിടെ എത്തിയ എല്ലാ ആളുകളും, അതുപോലെ നമ്മുടെ യു ടി ഖാദർ അവരും അതുപോലെ വസന്ത ബംഗേറവരും അവരുടെ പരിപാടി. ഇന്ന് വിശ്വ പരിസര ദിനമാണ്. ചെടികൾ നട്ട് മരമുണ്ടാക്കി സമുദായത്തിന് സേവനം ചെയ്യുന്നൊരു ദിവസമാണ്. അതിൻ്റെ തിരക്കിലുള്ളവരാണ് നമ്മുടെ MLA മാരും നമ്മുടെ മന്ത്രിമാരും. അതിനിടയ്ക്ക് മൽജയിനെ സ്നേഹിച്ചുകൊണ്ട് ഇവിടെ വന്നിട്ടുണ്ട്. അവർക്കെല്ലാം ഈ മൽജയ് സ്ഥാപനത്തിൻ്റെ പേരിൽ ഞാൻ ആശംസകൾ അറിയിക്കുന്നു, സ്വാഗതങ്ങൾ അറിയിക്കുന്നു. അതുകൊണ്ട് ഞാൻ അവസാനിപ്പിക്കുന്നു. അല്ലാഹു സുബ്ഹാനഹു വ തആല ഈ സംരംഭം നമ്മളിൽ നിന്ന് കബൂലാക്കി തരുമാരാകട്ടെ. ഒരുപാട് സഹായിച്ചവർ, ഒരുപാട് സഹകരണം ചെയ്തവർ, പ്രത്യേകിച്ച് നമ്മളെ സ്ഥാപനത്തിനെ സഹായിക്കുന്ന ഷബീർ എന്ന് പറയുന്ന ഒരു സഹോദരനുണ്ട്. ആ സഹോദരന്റെ ഭാര്യയ്ക്ക് എന്തോ ഒരു രോഗം, എന്തെന്ന് പിടികിട്ടുന്നില്ല. അർഹമുറാഹിമീനായ റബ്ബേ, നീ പൂർണ്ണമായും ഷിഫിയാക്കി കൊടുക്കണേ റഹ്മാനെ. അതുപോലെ മൽജയിനെ സഹകരിക്കുന്ന കുവൈത്തിലെ, ബഹ്റൈനിലെ, ഒമാനിലെ, അതുപോലെ UAE വിവിധ ഭാഗങ്ങൾ, സൗദി അറേബ്യയുടെ വിവിധ ഭാഗങ്ങൾ, കുവൈത്തിന്റെ വിവിധ ഭാഗങ്ങളിൽ നിന്ന് മൽജയിന്റെ എല്ലാ വിഷയങ്ങളിലും സഹായങ്ങൾ നൽകുന്ന, സഹകരണങ്ങൾ നൽകുന്ന എല്ലാവർക്കും ഞാൻ ആശംസ അർപ്പിക്കുന്നു. അവർക്ക് വേണ്ടി പ്രാർത്ഥിക്കുകയാണ്. പ്രത്യേകിച്ച് കർണാടക കൾച്ചറൽ ഫൗണ്ടേഷന്റെ പ്രവർത്തകന്മാർ ഈ പറഞ്ഞ സ്ഥലങ്ങളിലെല്ലാം മൽജയിന് എന്തും ചെയ്യാൻ തയ്യാറായിക്കൊണ്ടിരിക്കുകയാണ്. അള്ളാഹു എല്ലാവർക്കും അർഹമായ പ്രതിഫലം നൽകുമാരാകട്ടെ, ബർക്കത്ത് നൽകുമാരാകട്ടെ. എല്ലാ മാസവും 5 റിയാൽ, 10 റിയാൽ, 15, 20, 25 റിയാൽ, 50 റിയാൽ, 100 റിയാൽ, 200, 300, 500 റിയാൽ വരെ മാസാമാസം ഇവിടുത്തെ റിലീഫിന് വേണ്ടി തരുന്ന ഗൾഫ് രാഷ്ട്രങ്ങളിലുള്ള പ്രവർത്തകന്മാരുണ്ട്. അവർക്കെല്ലാം അള്ളാഹു അർഹമായ പ്രതിഫലം കൊടുക്കട്ടെ, ബർക്കത്ത് കൊടുക്കട്ടെ. അവരുടെ എല്ലാ മുറാദുകൾ അള്ളാഹു വാസിലാക്കി തരട്ടെ. നമ്മുടെ സേവനങ്ങൾ അള്ളാഹു കബൂലാക്കട്ടെ. പ്രത്യേകിച്ച് റമദാൻ കിറ്റ്, 1 കിറ്റ്, 2 കിറ്റ്, 5 കിറ്റ്, 10 കിറ്റ്, 15 കിറ്റ്, 20 കിറ്റ്, 25 കിറ്റ്, ഇങ്ങനെയൊക്കെ കിറ്റിന് വേണ്ടി 100 റിയാലും 200 റിയാലും 1000 റിയാലും ഇങ്ങനെയൊക്കെ സഹായിച്ചവരുണ്ട്. നമുക്ക് തേങ്ങ അയച്ചു തന്ന് സഹായിച്ചവരുണ്ട്, കുറച്ച് അരി തന്ന് സഹായിച്ചവരുണ്ട്. എല്ലാവർക്കും അള്ളാഹു അർഹമായ പ്രതിഫലം കൊടുക്കട്ടെ, ബർക്കത്ത് കൊടുക്കട്ടെ. നമുക്കും അവർക്കും അള്ളാഹു ദീർഘായുസ്സും ആഫിയത്ത് നൽകുമാരാകട്ടെ. ദുനിയാവിലും ആഖിറത്തിലും ഉപകരിക്കുന്ന വലിയൊരു സൽക്കർമ്മമായി അള്ളാഹു ഇത് കബൂലാക്കട്ടെ. കൂട്ടത്തിൽ ഇന്നത്തെ ഈ അരിയും കിറ്റും വണ്ടികളിലൊക്കെ കൊണ്ടുപോയി വിടാൻ ഒരുപാട് വോളണ്ടറീസ് പ്രവർത്തകന്മാരുണ്ട്. വയസ്സായ ഉമ്മമാർക്ക്, ഉപ്പമാർക്ക് ഇത് കൊണ്ടുപോകാൻ കഴിയില്ല. ഇത് കൊണ്ടുപോയി തലയിൽ പുറത്ത് അവരെ വണ്ടികളിൽ വെച്ച്, ചിലപ്പോൾ അവർ പോകുന്ന ബസ് സ്റ്റാൻഡിൽ കൊണ്ടുപോയി, ചിലപ്പോൾ നാട്ടുകളിൽ കൊണ്ടുപോയി സ്വന്തം ശ്രമദാനം നടത്തുന്ന, കരളിന്റെ കഷ്ണങ്ങളാകുന്ന ഒരുപാട് പ്രവർത്തകന്മാർ 75ഓളം നാടുകളിലുള്ള മൽജയിന്റെ ബ്രാഞ്ച് കമ്മിറ്റിയായി പ്രവർത്തിക്കുന്ന, എത്ര പ്രതിഫലം കൊടുത്താലും മതിയാകില്ല, അത്രയും കഷ്ടപ്പെട്ട് അധ്വാനിക്കുന്ന വോളണ്ടറീസ് പ്രവർത്തകന്മാർ. അള്ളാഹു എല്ലാവർക്കും അർഹമായ പ്രതിഫലം കൊടുക്കട്ടെ. V4 TV ചാനലും അതുപോലെ KCOCR
അതുപോലെ ഈ കൗണ്ടറിലൊക്കെ ഇരുന്ന് പ്രവർത്തിക്കുന്ന, എഴുതുന്ന, കഷ്ടപ്പെടുന്ന, അധ്വാനിക്കുന്ന, അതുപോലെ ഈ സദസ്സിലുള്ള മന്ത്രിമാരും MLA മാരും പ്രവർത്തകന്മാരും എല്ലാവർക്കും അല്ലാഹു അർഹമായ പ്രതിഫലം കൊടുക്കട്ടെ, ബർക്കത്താക്കുമാരാകട്ടെ, ദീർഘായുസ്സും ആഫിയത്തും നൽകട്ടെ എന്ന് പ്രാർത്ഥിച്ചുകൊണ്ട് ഞാൻ അവസാനിപ്പിക്കുന്നു. വആഖിറു ദഅവാനാ അൽഹംദുലില്ലാഹി റബ്ബിൽ ആലമീൻ. വസ്സലാമു അലൈക്കും വറഹ്മത്തുള്ളാഹി തആല വബറകാതുഹു. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಶಯ ನುಡಿಗಳನ್ನು ತಮ್ಮ ಮುಂದೆ ಕಾರ್ಯಕ್ಕೆ ಸಹಕರಿಸಿದವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ ಸೈಯದ್ ಹಲವಿ ಜಲಾಲುದ್ದೀನ್ ತಂಗಳ್ರವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ನಮ್ಮ ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾದ ಘಟ್ಟಕ್ಕೆ ಬರ್ತಾ ಇದ್ದೇವೆ. ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಅತ್ಯಂತ ಕ್ರಿಯಾಶೀಲ ಸಚಿವರಲ್ಲಿ ಒರ್ವರಾಗಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿರುವ UT ಖಾದರ್ ಅವರು ಆಗಮಿಸಿದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ನಮ್ಮ ಸಂಸ್ಥೆಯ ಎಲ್ಲ ಪ್ರಮುಖ ಕಾರ್ಯಕ್ರಮಗಳಲ್ಲಿ UT ಖಾದರ್ ಅವರು ಭಾಗವಹಿಸ್ತಾ ಇದ್ದಾರೆ, ನಮ್ಮೆಲ್ಲರನ್ನ ಪ್ರೋತ್ಸಾಹಿಸಿ ಹುರಿದುಂಬಿಸ್ತಾ ಇದ್ದಾರೆ. ಒಬ್ಬ ಒಳ್ಳೆಯ ಕೆಲಸ ಮಾಡತಕ್ಕಂಥ ಸಚಿವನಿಗೆ, ಒಬ್ಬ ಒಳ್ಳೆಯ ಕೆಲಸ ಮಾಡತಕ್ಕಂಥ ವ್ಯಕ್ತಿಗೆ ಏನೆಲ್ಲ ಸಮಸ್ಯೆಗಳು ಬರ್ಬೋದು ಅನ್ನೋದಕ್ಕೆ ಇತ್ತೀಚೆಗೆ ಆರೋಗ್ಯ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಒಂದು ವೈಪರೀತ್ಯ ನಮಗೆಲ್ಲ ಮತ್ತೊಮ್ಮೆ ಜನರ ಮುಂದೆ ಜನರ ಕೃತಜ್ಞತಾ ಭಾವವನ್ನು ನಮಗೆ ತೆರೆದಿಟ್ಟಿದೆ. ಇವತ್ತು ಅದೆಲ್ಲ ಸಮಸ್ಯೆಗಳಿಗೆ, ಸವಾಲುಗಳಿಗೆ ತಮ್ಮ ಕರ್ತವ್ಯದ ಮೂಲಕ ಮತ್ತೊಮ್ಮೆ UT ಖಾದರ್ ಅವರು ಉತ್ತರವನ್ನು ನೀಡಿದ್ದಾರೆ. ಮತ್ತು ದೊಡ್ಡ ಒಂದು ವಿವಾದ ಏನು ಎದ್ದಿತ್ತು ಅದು ಅಲ್ಲಿಗೆ ಶಮನಗೊಳ್ಳುವಲ್ಲಿ ಅವರಿಗೆ ನಮ್ಮ ಸೈಯದ್ ತಂಗಳ್ರವರು ಹಾಗೂ ಎಲ್ಲ ಅನೇಕ ಉಲೆಮಾಗಳ ದುವಾದ ಪ್ರತಿಫಲ ಅವರಿಗೆ ಲಭಿಸಿದೆ ಅಂತೇಳಿ ಈ ಸಂದರ್ಭದಲ್ಲಿ ನೆನಪಿಸ್ತಾ, ಸನ್ಮಾನ್ಯರಾದ ಸಚಿವರಾದ ಜನಾಬ್ UT ಖಾದರ್ ಅವರನ್ನ ಈ ಸಂಸ್ಥೆ ಪರವಾಗಿ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಪ್ರಮುಖ ಅತಿಥಿಗಳು ನಮ್ಮ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಕೆ ವಸಂತ ಬಂಗೇರ ಅವರು. ಕಳೆದ ವರ್ಷ ಕೂಡ ನಮ್ಮ ಸಂಸ್ಥೆಯಲ್ಲಿ ನಡೆದ 1,000 ಮಂದಿಗೆ ಕಿಟ್ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶಾಸಕರು ಭಾಗವಹಿಸಿದ್ರು. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಪೂರಕವಾದಂಥ ಸಹಕಾರವನ್ನು, ಬೆಂಬಲವನ್ನು ನೀಡ್ತಾ ಇದ್ದಾರೆ. ಈ ವರ್ಷ ನಮ್ಮ ಸಂಸ್ಥೆ ವತಿಯಿಂದ ಸುಮಾರು 1,200 ಕುಟುಂಬಗಳಿಗೆ ಇವತ್ತು ಸುಮಾರು ತಲಾ 3,200 ರೂಪಾಯಿ ವೆಚ್ಚದಲ್ಲಿ ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಿಟ್ಗಳನ್ನು ವಿತರಿಸತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಸುಮಾರು 32 ಬಗೆಯ ವಿವಿಧ ದವಸ ಧಾನ್ಯಗಳನ್ನು ಒಳಗೊಂಡಿರುವ ಒಂದು ವಿಶೇಷವಾದ ಕಿಟ್, ಅದರ ಜೊತೆಗೆ 5 ತೆಂಗಿನಕಾಯಿಗಳು ಮತ್ತು 25 kg ಅಕ್ಕಿ, ಸುಮಾರು 52 kg ತೂಕದ ವಸ್ತುಗಳನ್ನು ಈ ವರ್ಷ ಸಂಸ್ಥೆಯ ವತಿಯಿಂದ ನೀಡಲಾಗ್ತಾ ಇದೆ. ಅದರಲ್ಲಿ ಸಂಸ್ಥೆಯಿಂದ ಮಾಸಿಕವಾಗಿ 750 ಕುಟುಂಬಗಳಿಗೆ ಮಾಸಿಕವಾದಂಥ 5 kg ಇಂದ 25 kg ವರೆಗೆ ಅಕ್ಕಿಯನ್ನು ವಿತರಿಸಲಾಗ್ತಾ ಇದೆ. ಅದರಲ್ಲಿ ಸಂಸ್ಥೆಯಲ್ಲಿ ಸುಮಾರು 50ಕ್ಕೂ ಮಿಕ್ಕಿದ ಕುಟುಂಬಗಳು ಮುಸ್ಲಿಮೇತರ ಹಿಂದೂ ಕುಟುಂಬಗಳು ಕೂಡ ಒಳಗೊಂಡಿದೆ. ಅವರಿಗೂ ಕೂಡ ಈ ರಂಜಾನ್ನ ಸ್ಪೆಷಲ್ ಕಿಟ್ ಅನ್ನ ಆ ಒಂದು ಕುಟುಂಬದವರಿಗೂ ಕೂಡ ಸಂಸ್ಥೆ ವತಿಯಿಂದ ಇವತ್ತು ನೀಡಲಾಗ್ತಾ ಇದೆ ಅನ್ನೋದನ್ನ ನಾನು ಈಗಾಗಲೇ ಮಾನ್ಯ ಶಾಸಕರು ಮತ್ತು ಎಲ್ಲ ಅತಿಥಿಗಳ ಗಮನಕ್ಕೆ ತರ್ತಾ ಮಾನ್ಯ ಶಾಸಕರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೆ ಆಗಲೇ ನಾನು ತಿಳಿಸಿದ ರೀತಿಯಲ್ಲಿ ಇವತ್ತು ಜೂನ್ 5 ಪರಿಸರ ದಿನಾಚರಣೆ. ಇವತ್ತು ನಮ್ಮ ಉಸ್ತುವಾರಿ ಸಚಿವರಾಗಿರುವ, ಅರಣ್ಯ ಸಚಿವರು ಕೂಡ ಆಗಿರುವ ರಮಾನಾಥ್ ರೈ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದ್ದವರು ಅನಿವಾರ್ಯವಾಗಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಜೊತೆ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದಂಥ ಅನಿವಾರ್ಯತೆಯಲ್ಲಿ ಅವರು ಆಗಮಿಸಲಿಲ್ಲ. ಆದರೆ ಇವತ್ತು ಅರಣ್ಯ ಇಲಾಖೆಯ ಬೆಳ್ತಂಗಡಿಯ ರೆವೆನ್ಯೂ ಫಾರೆಸ್ಟ್ ರೇಂಜ್ ಫಾರೆಸ್ಟ್ ಆಫೀಸರ್ RFO ವಲಯ ಅರಣ್ಯಾಧಿಕಾರಿಗಳಾಗಿರುವ ಮಾನ್ಯ ಸುಂದರ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮ ಇಲಾಖೆಯ ವತಿಯಿಂದ ಅವರು ನಮ್ಮ ಸಂಸ್ಥೆಗೆ ಇವತ್ತು ಕೆಲವೊಂದು ಮೌಲ್ಯಯುತವಾದಂಥ ಗಿಡಗಳನ್ನು ನಮಗೆ ನೀಡ್ತಾ ಇದ್ದಾರೆ. ಅದನ್ನು ನಾವು ಇಲ್ಲಿ ನೆಟ್ಟು ಬೆಳೆಸಿ ಪೋಷಿಸಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ವಿಶೇಷವಾಗಿ ಸಾಗುವಾಣಿ ಗಿಡಗಳನ್ನು, ರಕ್ತ ಚಂದನದ ಗಿಡವನ್ನು, ಶ್ರೀಗಂಧದ ಗಿಡಗಳನ್ನು ನಮ್ಮ ಸಂಸ್ಥೆಗೆ ಇವತ್ತು ಅವರು ಅರಣ್ಯ ಇಲಾಖೆಯ ಮೂಲಕ ನೀಡ್ತಾ ಇದ್ದಾರೆ. ಅದನ್ನು ಮಾನ್ಯ ಶಾಸಕರು ಮತ್ತು ನಮ್ಮ ಸಚಿವರ ಮೂಲಕ ಮಾನ್ಯ ಅಧಿಕಾರಿಗಳು ಇವತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವ ಸೈಯದ್ ತಂಗಳ್ರವರಿಗೆ ಒಂದು ಹಲಸಿನ ಗಿಡವನ್ನು ಸಾಂಕೇತಿಕವಾಗಿ ವಿತರಿಸಲಿಕ್ಕೆ ಕೂಡ ಇದ್ದಾರೆ. ಮಾನ್ಯ ಸುಂದರ ಶೆಟ್ಟಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರ ಜೊತೆಗೆ ಉಪ ವಲಯ ಅರಣ್ಯಾಧಿಕಾರಿಗಳಾಗಿರುವ
ಉಜಿರೆ ವಿಭಾಗದ ಮಾನ್ಯ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು DRFO ಉಪ ವಲಯ ಅರಣ್ಯಾಧಿಕಾರಿಗಳಾಗಿರುವ ಉಲ್ಲಾಸ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರನ್ನು ಕೂಡ ಸ್ವಾಗತಿಸಿ ಇದೀಗ ನೇರವಾಗಿ ಕಿಟ್ಟನ್ನು ವಿತರಿಸುವಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತೇವೆ. ಸಾಂಕೇತಿಕವಾಗಿ 4 ಮಂದಿಗೆ ನಾವು ಕಿಟ್ಟನ್ನು ವಿತರಿಸಿ ಮತ್ತೆ ನಮ್ಮ ಗಣ್ಯ ಅತಿಥಿಗಳು ಮಾನ್ಯ ಸಚಿವರ ಸೂಚನೆ ಮೇರೆಗೆ ಕಿಂಚಿತ್ ಬದಲಾವಣೆ, ಸಣ್ಣ ಬದಲಾವಣೆ ನಮ್ಮ ಸ್ವಯಂ ಸೇವಕರು ಸಹಕರಿಸಬೇಕು. ಇದೀಗ ನಮ್ಮ ಶಾಸಕರು ಸಚಿವರು ನಮ್ಮನ್ನು ಉದ್ದೇಶಿಸಿ ಶುಭಾಶಂಸನೆಯ ಮಾತುಗಳನ್ನು ಆಡಿದ ಬಳಿಕ ಕಿಟ್ ವಿತರಣಾ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಆ ಬಳಿಕ ಸಭಾ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಮತ್ತೆ ಎಲ್ಲರಿಗೂ ಕೂಡ ಇವತ್ತು ಸುಮಾರು ಇಲ್ಲಿ ಸೇರಿರ್ತಕ್ಕಂಥ 1200 ಕುಟುಂಬಗಳಿಗೂ ಕೂಡ ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಸಂಸ್ಥೆ ವತಿಯಿಂದ ಇಲ್ಲಿ ಮಾಡಲಾಗಿದೆ ಅನ್ನೋದನ್ನ ಕೂಡ ತಿಳಿಸ್ತಾ ಈ ಕಾರ್ಯಕ್ರಮ ಇವತ್ತು ಸಂಜೆ 4 ಗಂಟೆವರೆಗೂ ಆ ವಿತರಣಾ ಕಾರ್ಯಕ್ರಮ ನಡೆಯುತ್ತದೆ. ಸಭಾ ಕಾರ್ಯಕ್ರಮ ನಿಮ್ಮೆರಡು ಶುಭಾಶಂಸನೆಗಳ ಮೂಲಕ ಕೊನೆಗೊಳ್ಳುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ನಮ್ಮ ಕ್ಷೇತ್ರದ ಶಾಸಕರಾಗಿರುವ ಮಾನ್ಯ ಶ್ರೀ ಕೆ ವಸಂತ ಬಂಗೇರ್ ಅವರು, ಬಡವರ ಬಂಧುಗಳು, ಅನೇಕ ಜನಪರ ಕಾರ್ಯಕ್ರಮಗಳ ರೂವಾರಿಗಳಾಗಿರುವ ಮಾನ್ಯ ಬಂಗೇರ್ ಅವರು ಶುಭಾಶಯವನ್ನ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಮಲ್ಜೆ ಎಜುಕೇಷನ್ ಚಾರಿಟಿ ಸೆಂಟರ್ ಉಜಿರೆ ರಂಜಾನ್ ಹಬ್ಬದ ಕಿಟ್ಗಳ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪೂಜ್ಯ ಧರ್ಮಗುರುಗಳೇ, ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದ ನನ್ನ ಆತ್ಮೀಯ ಬಂಧುವಾದ ಮಾನ್ಯ UT ಖಾದರ್ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಎಲ್ಲ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ರಂಜಾನ್ ಹಬ್ಬದ ಸಂದರ್ಭ ಮುಸಲ್ಮಾನ ಬಂಧುಗಳು ಬಡವರಿಗೆ ಆದಷ್ಟು ದಾನವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಮಲ್ಜಾ ಎಜುಕೇಷನ್ ಚಾರಿಟಿ ಸೆಂಟರ್ ಉಜಿರೆ ಇವರು ಕಳೆದ ವರ್ಷ 1000 ಕಿಟ್ಗಳನ್ನು ವಿತರಣೆ ಮಾಡಿದ್ದರು. ಈ ವರ್ಷ ಇನ್ನೂ ಮುಂದಕ್ಕೆ ಹೋಗಿದ್ದಾರೆ. 1200 ಕಿಟ್ಗಳನ್ನು ಹಂಚುವಂಥ, ಉಚಿತವಾಗಿ ಹಂಚುವಂಥ ಕಾರ್ಯವನ್ನು ಇಟ್ಕೊಂಡಿದ್ದಾರೆ. ಈ ಕಿಟ್ಗಳಲ್ಲಿ 25 kg ಅಕ್ಕಿ, ಬೇರೆ ಬೇರೆ ಥರದ ವಸ್ತುಗಳನ್ನು ಇಟ್ಟು ಸುಮಾರು 52 kg ತೂಕದ ಒಂದು ಕಿಟ್. ಇದನ್ನು ಮುಸ್ಲಿಂ ಬಂಧುಗಳಿಗೆ ವಿತರಣೆ ಮಾಡುವಂಥದ್ದು. ಒಂದು ಕಿಟ್ಟಿಗೆ ಸುಮಾರು 3200 ರೂಪಾಯಿ. 1200 ಕಿಟ್ಟಿಗೆ 36 ಲಕ್ಷ ರೂಪಾಯಿಯನ್ನು ಈ ಶಿಕ್ಷಣ ಸಂಸ್ಥೆ ವಿತರಣೆ ಮಾಡ್ತದೆ ಅಂತ ಹೇಳಿ ನಾನು ಅತೀವ ಸಂತೋಷ ಪಡ್ತಾ ಇದ್ದೇನೆ. ಇಷ್ಟು ದೊಡ್ಡ ಮೊತ್ತದ ಹಣವನ್ನು ವ್ಯಯಿಸಿ ಬಡವರಿಗೆ ದಾನ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು. ಕೇವಲ ಮುಸ್ಲಿಂ ಬಂಧುಗಳಿಗೆ ಮಾತ್ರ ಕೊಡುವಂಥದ್ದಲ್ಲ, ಹಿಂದೂಗಳಾದ ನಾವು ಕೂಡ ಮುಂದಕ್ಕೆ ಈ ರೀತಿಯ ಒಂದು ಕಾರ್ಯವನ್ನು ಮಾಡುವ ಸಂದರ್ಭ ಹಿಂದೂಗಳಿಗೆ ಮಾತ್ರ ವಿತರಣೆ ಮಾಡುವಂಥದ್ದಲ್ಲ, ಅದರಲ್ಲಿ ಮುಸ್ಲಿಮರಿಗೂ ವಿತರಣೆ ಮಾಡುವಂಥ ಕಾರ್ಯವನ್ನು ನಾವು ಮಾಡಬೇಕು ಅಂತ ಹೇಳುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ.
ಹಿಂದೂ ಮುಸ್ಲಿಂ ಸಮಾಜದ ಬಡವರಿಗೆ ಈ ಕಿಟ್ಗಳನ್ನು ವಿತರಣೆ ಮಾಡುವ ಸಂದರ್ಭ ಅಷ್ಟು ದೊಡ್ಡ ಕಿಟ್ಟಲ್ಲಿ ಇದು ಒಂದು ಸಣ್ಣ ಕಿಟ್ಟು ಹಿಂದೂ ಬಾಂಧವರಿಗೂ ವಿತರಣೆ ಮಾಡುವಂಥ ಕಾರ್ಯವನ್ನು ನೀವು ಇಟ್ಟುಕೊಂಡಿದ್ದೀರಿ. ಇದು ಒಳ್ಳೆಯ ಕಾರ್ಯಕ್ರಮ, ಮಾದರಿ ಕಾರ್ಯಕ್ರಮ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ 1 ತಿಂಗಳು ಉಪವಾಸವನ್ನು ನೀವು ಮಾಡಬೇಕು, ಕಟ್ಟುನಿಟ್ಟಾಗಿ ಮಾಡ್ತೀವಿ. ನಾವೆಲ್ಲ ಶಬರಿಮಲೆಗೆ ಹೋಗಿ ಮಾಲೆ ಹಾಕ್ತೇವೆ. ಕೆಲವ್ರದ್ದು ಮಾಲೆ 15 ದಿವಸದಲ್ಲೇ ಉದುರಿರ್ತದೆ, ಕೆಲವ್ರದ್ದು ಪೂರ್ತಿ ತಿಂಗಳು ಆಗೋದಿಲ್ಲ. ಕೆಲವರು ಮಾಲೆ ಹಾಕಿ ಇಲ್ಲಿಯೇ ಸ್ನಾನ ಮಾಡಿ ಆ ಕಡೆ ಹೋಗೋದೇ ಇಲ್ಲ. ಇದು ನಮ್ಮ ಸಂಪ್ರದಾಯ, ನಿಮ್ಮ ಸಂಪ್ರದಾಯ ಆ ರೀತಿಯಲ್ಲ. 1 ತಿಂಗಳು ಕಟ್ಟುನಿಟ್ಟಾಗಿ ಉಪವಾಸವನ್ನು ಆಚರಿಸ್ತೀವಿ. ದೇವರ ಮೇಲೆ ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡ್ತೀವಿ. ಆ ಸಂದರ್ಭ ಹೆಚ್ಚು ದಾನ ಧರ್ಮವನ್ನು ಮಾಡುವಂಥ ಕಾರ್ಯವನ್ನು ನೀವು ಮಾಡ್ತೀವಿ. ಈ ರೀತಿಯ ಕಾರ್ಯಕ್ರಮದಿಂದಾಗಿ, ಈ ರೀತಿಯ ಉಪವಾಸದಿಂದಾಗಿ ಅಲ್ಲಾಹು ನಿಮ್ಮೆಲ್ಲರನ್ನು ಆಶೀರ್ವದಿಸ್ತಾರೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಒಂದು ಶಿಕ್ಷಣ ಸಂಸ್ಥೆ, PUCವರೆಗೆ ಶಿಕ್ಷಣ ಕೊಡುವಂಥ ಈ ಸಂಸ್ಥೆ ವಿದ್ಯಾರ್ಥಿನಿಯರಿಗೂ ಕೂಡ ಶಿಕ್ಷಣವನ್ನು ಕೊಡುವಂಥ ಸಂಸ್ಥೆ ಇದಾಗಿದೆ. ಇದು ದೊಡ್ಡ ಸಂಸ್ಥೆ ಆಗಬೇಕು, ಇನ್ನು ಮುಂದಕ್ಕೂ ಬೆಳಿಬೇಕು. ಫಸ್ಟ್ ಗ್ರೇಡ್ ಕಾಲೇಜ್ ಕೂಡ ಆಗಬೇಕು. ಬೇರೆ ಬೇರೆ ಕೋರ್ಸ್ಗಳನ್ನು ಇಲ್ಲಿ ಕಲಿಸುವಂಥ ಅವಕಾಶ ಬರಬೇಕು. ಆ ರೀತಿ ಮುಸ್ಲಿಂ ಸಮುದಾಯದ ಹುಡುಗಿಯರು ಕೂಡ ವಿದ್ಯಾವಂತರಾಗಬೇಕು ಅಂತೇಳುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೆ. ಈಗ ಎಲ್ಲ ಕಡೆ ನೋಡಿ, ನನ್ನಲ್ಲೂ ಒಂದು ಸಣ್ಣ ಶಿಕ್ಷಣ ಸಂಸ್ಥೆ ಇದೆ. ಹೆಚ್ಚು ಹೆಚ್ಚು ಮುಸ್ಲಿಂ ವಿದ್ಯಾರ್ಥಿನಿಯರು ಕಾಲೇಜಿಗೆ ಬರ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೆ. ಯಾವ ಕಾಲೇಜು ಸಾಯಂಕಾಲ ಬಿಡ್ತದೆ ಅಲ್ಲಿ ನೋಡಿ ಬುರ್ಕ ಹಾಕ್ಕೊಂಡು ಹುಡುಗಿಯರು ಇರ್ತಾರೆ. ಹೆತ್ತವರನ್ನು ನಾನು ಅಭಿನಂದಿಸ್ತೇನೆ. ಈ ರೀತಿ ನಿಮ್ಮ ಸಮಾಜದ ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಈ ದೇಶದ ನಾವೆಲ್ಲರೂ ವಿದ್ಯಾವಂತರಾದೆ. ಗಾಂಧೀಜಿಯವರ ಕನಸು ಏನಿತ್ತು, ಈ ದೇಶದ ಬಡತನ ನಿವಾರಣೆ ಆಗ್ತದೆ ಅಂತ ಹೇಳುವಂಥ ಭಾವನೆ ಅವರು ಹೇಳಿದ್ದರು. ಆ ರೀತಿ ನಮ್ಮ ದೇಶದ ಬಡತನವನ್ನು ನಿವಾರಣೆ ಮಾಡುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಒಟ್ಟು ಸೇರಿ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡಿ ನಿಮಗೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯವನ್ನು ಹೇಳಿ ವಂದನೆಗಳು. ಮಾನ್ಯ ಶಾಸಕರು ನಮ್ಮ ಕಾರ್ಯಕ್ರಮವನ್ನು ಶ್ಲಾಘಿಸಿದ್ದಾರೆ ಮತ್ತು ಈ ಸಂಸ್ಥೆ ಸರ್ವಧರ್ಮೀಯರನ್ನ ಕೂಡ ಈ ಒಂದು ತಂದಿರತಕ್ಕಂಥ ಅಭಿನಂದಿಸಿದ್ದಾರೆ. ಕರ್ನಾಟಕ ವಿಧಾನಸಭೆಯಲ್ಲಿ 224 ಮಂದಿ ಶಾಸಕರು 224 ವಿಧಾನಸಭಾ ಕ್ಷೇತ್ರಗಳನ್ನ ಪ್ರತಿನಿಧಿಸಿ ಭಾಗವಹಿಸ್ತಾರೆ. ಆದರೆ ನಮ್ಮ ಬೆಳ್ತಂಗಡಿ ಶಾಸಕರಿಗೆ ಒಂದು ವಿಶೇಷತೆ ಇದೆ. ಯಾಕೆ ಅಂತ ಕೇಳಿದ್ರೆ, ನಿರಂತರವಾಗಿ ಜನರ ಜೊತೆ ಇರತಕ್ಕಂಥ ಶಾಸಕ ಯಾರು ಅಂತ ಕೇಳಿದ್ರೆ ಅದು ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾಗಿರೋ ಸನ್ಮಾನ್ಯ ಶ್ರೀ ವಸಂತ ಬಂಗೇರಾರು ಅನ್ನೋಂಥ ಹೆಮ್ಮೆ ಇವತ್ತು ರಾಜ್ಯದ ರಾಜಕಾರಣಿಗಳ ಪಡಸಾಲೆಯಲ್ಲಿ ಚರ್ಚೆ ಆಗತಕ್ಕಂಥ ವಿಚಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇವೆ. ಮಾನ್ಯ ಶಾಸಕರು ಹಿಂದೆ ಕೂಡ ನಮ್ಮ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಸಂಸ್ಥೆಗೆ ಎಲ್ಲ ರೀತಿಯ ಸಹಕಾರಗಳನ್ನು ನೀಡ್ತಾ ಇದ್ದಾರೆ. ಮುಂದೆ ಕೂಡ ಅನೇಕ ಶಾಶ್ವತವಾದಂತಹ ಅಭಿವೃದ್ಧಿ ಯೋಜನೆಗಳು, ಕಾರ್ಯಕ್ರಮಗಳು, ಕಟ್ಟಡಗಳು ಈ ಸಂಸ್ಥೆಯ ಕ್ಯಾಂಪಸ್ನ ಒಳಗೆ ಬರಲಿಕ್ಕಿದೆ. ಸರ್ಕಾರದಿಂದ ಮತ್ತು ತಮ್ಮ ವತಿಯಿಂದ ತಾವು ಪೂರಕವಾದಂಥ ಸಹಕಾರವನ್ನು ನೀಡಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಬಹುಮಾನ್ಯರಾದ ಸೈಯದ್ ತಂಗಳರವರ ಪರವಾಗಿ ನಾವು ಅವರಲ್ಲಿ ಭಿನ್ನಹವನ್ನು ಮಾಡ್ತಾ, ಇದೀಗ ನಮ್ಮ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ನಮ್ಮೆಲ್ಲರ ಅಭಿಮಾನದ ಕೇಂದ್ರ ಬಿಂದುವಾಗಿರುವ ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವ ಸನ್ಮಾನ್ಯ UT ಖಾದರ್ ಅವರು ಸಮಾರಂಭಕ್ಕೆ ಶುಭಾಶಯವನ್ನ ಹಾಡಲಿಕ್ಕಿದ್ದಾರೆ. ಅಸ್ಸಲಾಮು ಅಲೈಕುಂ. ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ
ತನ್ನ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿ ಸರ್ವರ ಪ್ರೀತಿಗೆ ಪಾತ್ರರಾದಂತಹ ಮಲ್ಜೆ ಎಜುಕೇಷನ್ ಆ್ಯಂಡ್ ಚಾರಿಟಿ ಸೆಂಟರ್ನ ವತಿಯಿಂದ ರಂಜಾನ್ ಕಿಟ್ನ ವಿತರಣೆಯ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಇವತ್ತು ದುವಾ ಮೂಲಕ ಚಾಲನೆ ಕೊಟ್ಟು ಇಲ್ಲಿ ಎಲ್ಲ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಮತ್ತು ಈ ರೀತಿಯ ರಂಜಾನ್ ಕಿಟ್ ನಾವು ಇನ್ನಿತರ ಸೇವೆ ಕೊಡಲಿಕ್ಕೆ ಪ್ರಮುಖವಾದ ನೇತೃತ್ವ ವಹಿಸಿಕೊಂಡು ಸುತ್ತಮುತ್ತಲ ಮಾತ್ರ ಅಲ್ಲ ನಮ್ಮ ಜಿಲ್ಲಾದ್ಯಂತ ಕೂಡ ಇವತ್ತು ಯುವಜನ ಮತ್ತು ಅತ್ಯುತ್ತಮ ಒಂದು ಸತ್ಪ್ರಜೆಗೆ ಮುಂದೆ ಬರಬೇಕೆಂಬ ಉದ್ದೇಶದಿಂದ ಪ್ರತಿಯೊಂದರಲ್ಲೂ ಕೂಡ ಹೋಗಿ ಅವರಿಗೆ ಮಾರ್ಗದರ್ಶನ, ಸಲಹೆ, ಸೂಚನೆ ನೀಡುವಂತಹ ನಮ್ಮೆಲ್ಲರ ಗೌರವಿತರು, ಈ ಒಂದು ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು, ಇದಕ್ಕೆಲ್ಲ ಕಾರಣಭೂತರಂತಹ ನಮಗೆಲ್ಲ ಬಹುಮಾನರಾಗಿರುವಂತಹ ಅಸೈಯದ್ ಅಲ್ವಿ ಜಾಲುದ್ದೀನ್ ಮದನಿ ಅಲ್ಹಾದಿ ತಂಗಲ್ರವರೇ, ಕಾರ್ಯಕ್ರಮದಲ್ಲಿ ಇದ್ದು ಈಗ ತಾನು ಉದ್ದೇಶ ಮಾತಾದಂತಹ ಬೆಳ್ತಂಗಿ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಸಚಿವರಾಗಿಂತಹ ಗೌರವಂತಹ ವಸಂತ್ ಬಂಗೇರವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಉಲೇಮಾಗಲೇ, ಗೌರವಿತ ಉಮರಾಕಲೆ, ಇನ್ನಿತರ ಎಲ್ಲ ನಮ್ಮ ಜನಪ್ರತಿನಿಧಿಗಳೇ, ಸಂಘ ಸಂಸ್ಥೆಗಳ ಅಧ್ಯಕ್ಷರ ಪದಾಧಿಕಾರಿಗಳೇ, ಅದೇ ರೀತಿ ಸಂಸ್ಥೆ ಎಲ್ಲ ನಮ್ಮ ವಾಲಂಟಿಯರ್ ಮತ್ತು ಇನ್ನಿತರ ನಮ್ಮ ಸಂಸ್ಥೆಯ ಹಿತೈಷಿ ವರ್ಗದವರೇ, ಮುಂದಿರುವ ಎಲ್ಲ ಉಲೇಮಾಗಲೇ, ಉಮರಾಕಲೆ, ಕಿರಿಯರೇ, ಸೋದರರೇ, ಆತ್ಮೀಯರೇ, ವಿದ್ಯಾರ್ಥಿ, ಮಾಧ್ಯಮ ಮಿತ್ರರೇ, ಪ್ರಥಮವಾಗಿ ಸರ್ವರ ಪರವಾಗಿ, ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ, ಈ ಜನಸಾಮಾನ್ಯ ಪರವಾಗಿ, ಮಲ್ಜೆ ಸಂಸ್ಥೆಯ ಸ್ಥಾಪಕರಾಗಿಂಥ ಉಜಿರೆ ತಗಲನ್ನು ಸರ್ವರ ಪರವಾಗಿ ಅಭಿನಂದನೆ, ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಯಾಕಂತ ಹೇಳಿರಕೊಂಡು ಸಮಾಜದ ಕಟ್ಟಕಡೆ ವ್ಯಕ್ತಿಗಳನ್ನು ಕೂಡ ಇವತ್ತು ಆಲೋಚನೆ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲಿ ಕೂಡ ಯಾವುದೇ ಒಂದು ವಿಚಾರ ಬರಲಿ, ಆ ಸಂದರ್ಭದಲ್ಲಿ ದೂರ ಇದ್ದರೂ ಕೂಡ ಸಮಾಜದಲ್ಲಿ ಇನ್ನಿತರ ಪ್ರದೇಶದಲ್ಲಿ ಜೀವನ ಮಾಡೋದ ಕಷ್ಟದಲ್ಲಿ ಯಾರಿದ್ದಾರೆ ಅವರನ್ನು ಗಮನದಲ್ಲಿ ದೃಷ್ಟಿಯಲ್ಲಿಟ್ಟುಕೊಂಡು ಇಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥದ್ದು. ವೈದ್ಯಕೀಯ ಕ್ಷೇತ್ರ ಸಂದರ್ಭದ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಕಷ್ಟಪಡ್ತಿದ್ದಾರೆ, ಅದರಲ್ಲಿ ಕೂಡ ಡಯಾಲಿಸಿಸ್ ಒಳಪಟ್ಟಂಥವ್ರು ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿಕೊಂಡು ಬಹುಶಃ ಇಲ್ಲಿ ಕೂತ್ಕೊಂಡು ಎಲ್ಲರನ್ನು ಶ್ರಮಿಸಿಕೊಂಡು ಅವರಿಗೆ ಬೇಕಾದಂಥ ಸಹಾಯ ಕೊಡುವಂಥದ್ದು. ಶೈಕ್ಷಣಿಕವಾಗಿ ಸಮಸ್ಯೆ ಆಗುವ ಸಂದರ್ಭದಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ಯಾರು ಕಟ್ಟಕಡೆಯ ವ್ಯಕ್ತಿಗಳು ನೋವಿನಲ್ಲಿದ್ದಾರೆ ಅವರಿಗೆ ಸ್ಪಂದಿಸುವಂಥ ಕೆಲಸ. ಧಾರ್ಮಿಕತೆ ಸಂಬಂಧದಲ್ಲಿ ಯಾವುದೇ ಒಂದು ವಿಚಾರ ಇರಲಿ ಅದನ್ನು ಧೈರ್ಯವಾಗಿ ಯುವ ಸಮುದಾಯ ಮತ್ತು ಸಮಾಜಕ್ಕೆ ಅದು ಸ್ಪಷ್ಟತೆ ಏನಂತೇಳಿ ದಿಟ್ಟವಾದ ನಿಲ್ಲು ಮುಖಾಂತರ ಅದನ್ನು ತಿಳಿಯಲಿ ಕೊಡುವಂಥ ವ್ಯಕ್ತಿತ್ವ ರೂಪಿಸಿಕೊಂಡು ಬಂದು ಯುವ ಸಮುದಾಯಕ್ಕೆ ಧೈರ್ಯ ಕೊಡುವಂಥ ಕಾರ್ಯಕ್ರಮ. ಅದೇ ರೀತಿ ಪವಿತ್ರವಾದ ಈ ಒಂದು ರಂಜಾನ್ ತಿಂಗಳನ್ನ ನಮ್ಮ ಈ ಸಂದರ್ಭದಲ್ಲಿ ಬಹುಶಃ ಬರೀ ನಾವು ಮಾತ್ರ ಅಲ್ಲ ಎಲ್ಲರೂ ಕೂಡ ಸಂತೋಷದಿಂದ ಆ ಒಂದು ವಾತಾವರಣ ಹಮ್ಮಿಕೊಳ್ಳಬೇಕು. ಈ ಒಂದು ಪವಿತ್ರತೆಯ ತಿಂಗಳು ಮತ್ತು ಅತ್ಯಂತ ಶ್ರದ್ಧಾಪೂರ್ವಕ ತಿಂಗಳಿನಲ್ಲಿ ನಮ್ಮೆಲ್ಲರೂ ಕೂಡ ಜನಸಾಮಾನ್ಯರು ಕೂಡ ಅತ್ಯಂತ ಸಂತೋಷದಿಂದ ಆ ಒಂದು ಉಪವಾಸವನ್ನು ಬಹುಶಃ ಇಟ್ಕೊಂಡು ಪಾವಿತ್ರೆಯನ್ನು ಬಹುಶಃ ಉಪವಾಸ ಬಿಡುವಂಥ ಸಂದರ್ಭ ಕೂಡ ಯಾವುದೇ ಒಂದು ಟೆನ್ಷನ್ ಇಲ್ಲದೆ, ಅದರ ಮಾನಸಿಕವಾದ ಒತ್ತಡ ಇಲ್ಲದೆ ಅವರು ಮತ್ತು ಅವ್ರ ಮಕ್ಕಳು ಸಂತೋಷದಿಂದ ಎಲ್ಲರ ರೀತಿಯಲ್ಲಿ ಆ ಒಂದು ಕಾರ್ಯ ಮಾಡಬೇಕೆಂಬ ಉದ್ದೇಶದಿಂದ ಬಹುಶಃ ರಂಜಾನ್ ಕಿಟ್ ಕೊಡುವಂಥ ಕಾರ್ಯ ಹಮ್ಮಿಕೊಂಡು ಎಲ್ಲರಿಗೆ ಬಹುಶಃ ಬೇರೆ ಬೇರೆ ಹಂತದಲ್ಲಿ ಸಹಕಾರ ಮಾಡಿಕೊಡುವಂಥ ವಿಚಾರ ಮಾಡಿದ್ದಾರೆ. ಇದರ ಸ್ಪಷ್ಟವಾದ ಉದ್ದೇಶ ಏನಂತ ಹೇಳಿದರೆ ಬಹುಶಃ ಇವತ್ತು ಅಲ್ಲಾಹ್ ತಾಲಾ ನಮಗೆ ಜೀವ ಕೊಡುವಾಗ ಅದು ನಮಗಾಗಿ ಮಾತ್ರ ಜೀವನ ಕೊಡಲಿಲ್ಲ, ನೀನು ಇನ್ನೊಬ್ಬನಿಗಾಗಿ ಜೀವನ ಮಾಡಬೇಕಂತೇಳಿ ಬಹುಶಃ ನಮಗೆ ಒಂದು ನಮಗೆ ಒಂದು ಜೀವನದ ಹಕ್ಕನ್ನು ಕೊಟ್ಟಿದ್ದಾರೆ. ಅದನ್ನು ಸ್ಪಷ್ಟವಾಗಿ ಉಜ್ವಲ ಕಾರ್ಯನಿರ್ವಹಿಸಿ ಎಲ್ಲರಿಗೂ ಕೂಡ ಇವತ್ತು ಮಾದರಿಯಾಗಿ ಬಂದು ನಿಲ್ಲುವಂಥ ಅವಕಾಶ ಮಾಡಿ ಕೊಟ್ಟಿರ್ತಾರೆ. ಆದ ಕಾರಣ ಈ ಒಂದು ಪವಿತ್ರವಾದ ಮತ್ತು ಶ್ರದ್ಧಾ ತಿಂಗಳಿನಲ್ಲಿ ತಾವೆಲ್ಲರೂ ಕೂಡ ನಮಗೆ ಬಹುಶಃ ಇವತ್ತು ತಾವು ಕೂಡ ಅತ್ಯಂತ ಪಾವಿತ್ರತೆಯಿಂದ ಬಹುಶಃ ಅತ್ಯಂತ ಸಂತೋಷದಿಂದ ಈ ತಿಂಗಳನ್ನು ಕಲಿಯುವ ಸಂದರ್ಭದಲ್ಲಿ ನಮಗೂ ಕೂಡ ನಮ್ಮ ತಂಗಲರಿಗೂ ನಮಗೂ ಇನ್ನಿತ ಎಲ್ಲರಿಗೂ ಕೂಡ ತಾವು ದುವಾ ಮಾಡಿಕೊಂಡು ನಮ್ಮ ಕಷ್ಟಗಳು ದೂರವಾಗುವಂಥ ಅವಕಾಶ ಕಲ್ಪಿಸಬೇಕಂತೇಳಿ ನಿಮ್ಮ ಕಲಕಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ಜನಸಾಮಾನ್ಯರ ಮತ್ತು ಉಲೇಮಾಗಳ ದುವಾಕ್ಕಿಂತ ದೊಡ್ಡ ವಿಚಾರ ಯಾವುದಿಲ್ಲ. ಬಹುಶಃ ಏನೇ ಇದ್ರೂ ಕೂಡ ಉಲೇಮಾಗಲ ಮತ್ತು ಜನಸಾಮಾನ್ಯ ದುವಾ ಇದೆಯಲ್ಲ ಅದಕ್ಕಿರುವಂಥ ಶಕ್ತಿ ಬೇರೆ ಯಾವುದಿಲ್ಲ. ಅಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ದುವಾ ಇವತ್ತು ನಮಗೆಲ್ಲ ಇವತ್ತು ಅತ್ಯಗತ್ಯವಾದಂಥ ವಿಚಾರ ಇವತ್ತು ಆಗಬೇಕಾಗಿ ನಾನು ಇವತ್ತು ಹೇಳಿಕೆ ಇವತ್ತು ನಾನು ಇಚ್ಛಿಸುವಂಥದ್ದು. ನಾವೆಲ್ಲರೂ ಕೂಡ ಉಲೇಮಾಗಲ ಮಾರ್ಗದರ್ಶನದ ಹೆಜ್ಜೆ ಮುಂದಿಟ್ಟಾಗ
ಬಹುಶಃ ಇವತ್ತು ಭಾಳಷ್ಟು ವಾಲಂಟಿಯರ್ಗಳಿಲ್ಲ, ಸಂತೋಷ ನೋಡುವಾಗ. ಕೆಲವು ಕೂಡ ಭಾಳಷ್ಟು ಉಲೇಮಾಗಳು ವಾಲಂಟಿಯರ್ಗಿರ್ತಾರೆ. ಯಾಕೆ ಆಗಿರ್ತಾರೆ? ಉಜಿರೆ ತಂಗಳವರು ನೇತೃತ್ವ ಕೊಟ್ಟಾಗ ನೂರಾರು ಇವತ್ತು ಯುವಕರು ವಾಲಂಟಿಯರ್ ಆಗಿ ಬಂದಾಗ ಈ ಕಾರ್ಯಕ್ರಮಕ್ಕೆ ಮಾತ್ರ ಸಹಕಾರಿ ಆಗುವುದಲ್ಲ, ಮುಂದಿನ ನೆಲೆಯಲ್ಲಿ ಸಾಮಾಜಿಕವಾದ ಮನೋಭಾವ, ನಾನು ಇನ್ನೊಬ್ಬನಿಗೆ ಸಹಕಾರ ಕೊಡಬೇಕೆಂಬ ವಿಶ್ವಾಸ, ಎಲ್ಲರ ಜೊತೆ ಬಾಳ್ಬೇಕೆಂದ ಮನೋಭಾವದ ನೇತೃತ್ವ ಮತ್ತು ಮಾರ್ಗದರ್ಶನ ಈ ರೀತಿಯ ಕಾರ್ಯಕ್ರಮಕ್ಕೆ ಬಂದು ಇದು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಪ್ರಯೋಜನ ಆಗುವಂಥ ವಿಚಾರಗಳು ಇವತ್ತು ಆಗುವಂಥದ್ದು. ಬಹುಶಃ ನಮ್ಮ ತೀರ್ಥದಿಂದ ಇವತ್ತು ಶರೀಫಾಕು ಬಂದಿದ್ದಾರೆ. ಯಾಕೆ? ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇವತ್ತಿದ್ದ ಸಂದರ್ಭದಲ್ಲಿ ಬಹುಶಃ ನನಗೆ ಈಗಲೇ ಭಾಳ ಚೆನ್ನಾಗಿ ಗೊತ್ತಿದೆ. ಉಜಿರೆ ತೆಂಗಲವರು ಬಹುಶಃ ಎಲ್ಲ ಈ ನಮ್ಮ ಸಮಸ್ಯೆ ನಮಗೆ ಆಗಬೇಕಾದ್ರೆ ಬಹುಶಃ ಈ ನಮ್ಮ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕಾರ್ಯಕ್ರಮ ಮಾಡಬೇಕೆ, ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಬಂದು ಕೊಡುವಂಥ ಸಹಕಾರ. ಬಹುಶಃ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಅಲ್ಲಿ ನಿಂತು ಬಹುಶಃ ಅಲ್ಲಿ ಶ್ರಮವಹಿಸಿ ಅಲ್ಲಿ ವಿಚಾರ ಮಾಡಿ ಈ ಜನಸಾಮಾನ್ಯರಿಗೆ ಸಹಕಾರ ಕೊಡುವಂಥ ಮನೋಭಾವದ ತಾಳ್ಮೆ ಮತ್ತು ಪ್ರೀತಿ ವಿಶ್ವಾಸ ಇದೆ ಎಲ್ಲ ವ್ಯಕ್ತಿತ್ವ, ಅದು ಇವತ್ತು ಎಲ್ಲರಿಗೆ ಬಂದು ನಿಲ್ಲುವಂಥ ಅವಕಾಶ ಆಗಬೇಕು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಾನು ಎಲ್ಲ ಯುವಕರಿಗೆ ಹೇಳೋದಿಷ್ಟೇ, ಸಮಸ್ಯೆಗಳು ಬರ್ತದೆ ಸ್ವಾಭಾವಿಕ, ಸವಾಲುಗಳು ಬರ್ತದೆ ಸ್ವಾಭಾವಿಕ. ಜೀವನದಲ್ಲಿ ಸಮಸ್ಯೆಗಳು ಮತ್ತು ಸವಾಲುಗಳು ಬರಲೇಬೇಕು, ಇಲ್ಲದ ಸರಿಯಾದೊಂದು ಜೀವನವಾಗಿರುವುದಿಲ್ಲ. ಸವಾಲುಗಳು ಮತ್ತು ಸಮಸ್ಯೆಗಳು ದೊಡ್ಡ ವಿಚಾರ ಅಲ್ಲ. ಬಹುಶಃ ಇವತ್ತು ಅದೊಂದು ಧೈರ್ಯವಾಗಿ ಎದುರಿಸಿಕೊಂಡು ನೀವು ತಲೆ ಎತ್ತಿ ನಿಲ್ತಿರಲ್ಲ, ಅದು ನಿಮ್ಮ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಮೈಗೂಡಿಸಿಕೊಂಡು ಬರುವಂಥ ವಿಚಾರ ಇವತ್ತು ಆಗಬೇಕು ನಾನು ಇವತ್ತು ಹೇಳಿಕ್ಕೆ ಇಚ್ಛಿಸುವಂಥ ಕೆಲಸ ಮಾಡ್ತೀನಿ. ಸಮಸ್ಯೆಗಳು ಭಾಳಷ್ಟು ಜನರಿಗಿದ್ದಾರೆ, ಟೆನ್ಷನ್ ಇಲ್ಲದವ್ರು ಯಾರು ಕೂಡ ಇಲ್ಲ. ನೀವು ಒಬ್ಬ ಜನಸಾಮಾನ್ಯ ಎನಿಸ್ಬೇಡಿ, ನಿಮಗೆ ಮಾತಾಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ನಾನೇ ಅದರ ಕ್ಷೇತ್ರದಲ್ಲಿ ಕಾರ್ಯಕ್ರಮಕ್ಕೆ ಹೋಗುವಾಗ ನಾವೆಲ್ಲ ಸಣ್ಣ ಸಣ್ಣ ಹೋಟೆಲ್ಗೆ ಹೋಗೋದು. ಆಗ ನನಗೆ ಕೇಳಿದ್ರೆ, ಅದೇನು ಮಾರೆ ನೀನು ಮಂತ್ರಿಯಾಗೆಲ್ಲ ಸಣ್ಣ ಸಣ್ಣ ಹೋಟೆಲ್ ಗೂಡಂಗಡಿಗೆಲ್ಲ ಯಾಕೆ ಹೋಗಿ, ನಿಮಗೆ ಬೇರೆ ಕೆಲಸ ಇಲ್ಲ ಅಂತ ಕೇಳ್ತಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ತೇನೆ, ಈ ಸಣ್ಣ ಸಣ್ಣ ಹೋಟೆಲ್ಗೆ ಮಧ್ಯಾಹ್ನ ನಂತರ ಅಥವಾ ಊಟಕ್ಕೆ ಅಥವಾ ಬೆಳಿಗ್ಗೆ ಚಾಗೆ ಬರುವವರು ಯಾರು? ಒಂದು ಕೂಲಿ ಕಾರ್ಮಿಕರು, ಬಸ್ ಡ್ರೈವರ್ಗಳು, ರಿಕ್ಷಾ ಡ್ರೈವರ್ಗಳು, ಮೇಸ್ತ್ರಿಗಳು, ಮರ ಹತ್ತುವವರು, ಮೀನುಗಾರರು, ಈ ರೀತಿ ತಳಮಟ್ಟ ಮತ್ತು ಮಾಧ್ಯಮ ವರ್ಗದವರಿದ್ದು ಬರ್ತಾರೆ ಹೊರತು ಬೇರೆ ಯಾರು ಕೂಡ ಬರೋದಿಲ್ಲ. ಎಲ್ಲ ಬಲ ಕಷ್ಟದಲ್ಲಿದ್ದವರೇ ಬರುವಂಥವ್ರು. ಆ ಕಷ್ಟದ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಆ ಅಂಗಡಿಗೆ ಬಂದ ಆ ಹೋಟೆಲ್ಗೆ ಸಂಜೆ ಅಥವಾ ಮಧ್ಯಾಹ್ನ ಹೊತ್ತು ಬಂದ ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೇನೆ, ಒಂದು ಅರ್ಧ ಗಂಟೆ ನೆಗಡಿಕೊಂಡು ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ನಮಗೆ ಅರ್ಧ ಗಂಟೆಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ಅವನು ಬೇರೆ ಸಮಸ್ಯೆ ಇದ್ದರೂ ಕೂಡ ಅವನು ಶ್ರಮವಹಿಸಿ ಬಂದು ಅವನು ಊಟ ಮತ್ತು ಚಹಾ ಕುಡಿಯುವಾಗ ನೆಗಡಿಕೊಂಡು 10 ನಿಮಿಷ 15 ನಿಮಿಷ ನಮಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗದಂಥ ಪರಿಸ್ಥಿತಿ ಆಗಿದೆ. ಅದೇ ರೀತಿ ನೀವು ದೊಡ್ಡ AC ಹೋಟೆಲ್ಗೆ ಹೋಗಿ ಎಲ್ಲ ಕೂತ್ಕೊಂಡವರು ಟೆನ್ಷನಲ್ಲಿ ಚಹಾ ಕುಡಿಯೋದಲ್ಲದೆ ನೆಗಡಿಕೊಂಡು ಒಬ್ಬ ನಾನು ನೋಡಾಗ ಇಡೀ ಭೂಲೋಕವನ್ನು ತಲೆ ಮೇಲೆ ಕೂತ್ಕೊಂಡಂಥ ಪರಿಸ್ಥಿತಿ. ಅವನ ಆಲೋಚನೆ ಅಂತೇಳಿ ಇಡೀ ಊರೇ ನಾನು ಪರ್ವತವನ್ನು ತಲೆಯಲ್ಲಿ ಬಿದ್ದಂಥ ಒಂದು ವಾತಾವರಣ ನಡ್ಕೊಂಡು ಇಡೀ ಟೆನ್ಷನಲ್ಲೇ ಚಹಾ ಕುಡಿಯೋಂಥ ಸಂದರ್ಭ. ಅದಕ್ಕಾಗಿ ಬಹುಶಃ ನಾವು ಇವತ್ತು ಯಾವ ರೀತಿ ಸಮಸ್ಯೆ ಏನಂತಲ್ಲ, ಈ ಸಮಸ್ಯೆಯನ್ನು ಬದುಕಿಟ್ಟು ನಾನು ಸಂತೋಷದಿಂದ ಬದುಕಬೇಕು ಮತ್ತು ಬೇರೆಯವರು ಸಂತೋಷ ವಾತಾವರಣ ನಿರ್ಮಾಣ ಮಾಡಬೇಕು. ಆ ರೀತಿಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಮನೋಭಾವವನ್ನು ಬರಬೇಕಂತ ನಾನು ಆಶಿಸಲಿಕ್ಕೆ ಇವತ್ತು ಇಚ್ಛಿಸ್ತೇನೆ. ಬಹುಶಃ ನಮ್ಮ ತಂಗಲ್ಲ ಅದಕ್ಕೆಲ್ಲ ಇವತ್ತು ಮಾದರಿಯಾಗಿ ಇವತ್ತು ಮುಂದೆ ನಿಂತು ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಅದಕ್ಕಾಗಿ ತಾವೆಲ್ಲರೂ ಸಂತೋಷ ಜೀವನ ಆಗಿ ಅದೇ ರೀತಿ ಈ ಒಂದು ಪಾವಿತ್ರತೆಯ ತಿಂಗಳಿನಲ್ಲಿ ತಾವು ಅತ್ಯಂತ ಸ್ವಚ್ಛತೆ, ಅತ್ಯಂತ ಪಾವಿತ್ರ್ಯದಿಂದ ಅತ್ಯಂತ ಉತ್ತಮರಾಗಿ ತಮ್ಮ ಒಂದು ತಿಂಗಳ ಯಾವುದು ಕಳೆದುಕೊಂಡು ಬರ್ತೀರಾ, ಅದು ಒಂದು ತಿಂಗಳಿಗೆ ಮಾತ್ರ ಮೀಸಲಿಡುವಂಥ ವಿಚಾರ ಅಲ್ಲ. ಈಗೇನಂತ ಹೇಳಿದರೆ ನಾವೆಲ್ಲ ಯಾರು ಟ್ರ್ಯಾಕ್ ತಪ್ಪಿಡ್ತಾರೆ, ಈ ತಿಂಗಳಲ್ಲಿ ಮತ್ತೆ ಟ್ರ್ಯಾಕಿಗೆ ನಮ್ಮದು ಎಲ್ಲೋ ಪಟ್ಟಿಗೆ ಬರಬೇಕು. ಈಗ ಟ್ರ್ಯಾಕ್ ನಮ್ಮದು ಎಲ್ಲೆಲ್ಲಿ ಓಡಾಡ್ತಾ ಉಂಟು. ಈ ಒಂದು ತಿಂಗಳಿನಲ್ಲಿ ಇದೇ ಟ್ರ್ಯಾಕಲ್ಲಿ ಬಂದು ಮತ್ತೆ 11 ತಿಂಗಳು ಇದೇ ಟ್ರ್ಯಾಕಲ್ಲಿ ಸುತ್ತ ಮಾಡುವಂಥ ಒಂದು ವ್ಯಕ್ತಿತ್ವ ಮೈ ಕೂಡಿಕೊಂಡು ಬರುವಂಥ ವಿಚಾರ ಇವತ್ತು ಆಗಬೇಕು. ಬರೀ ಈ ಒಂದು ತಿಂಗಳು ಮತ್ತೆ ಅಲ್ಲಿ ಮುಗಿಯುವಂಥ ಪ್ರಶ್ನೆ ಇಲ್ಲ. ಈ ಒಂದು ತಿಂಗಳಿನಲ್ಲಿ ನಾವು ಯಾವ ರೀತಿ ಭಾಳಷ್ಟು ನಾನು ಭಾಳಷ್ಟು ನೋಡ್ತೇನೆ, ಈ ಒಂದು ತಿಂಗಳು ಎಲ್ಲರೂ ಕೂಡ ತಾಳ್ಮೆ, ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸ. ಏನು ಯಾರು ಹೇಳಿದ್ರು ಕೂಡ ರಂಜಾನ್ ತಿಂಗಳು ಏನು ಮಾತಾಡೋದಿಲ್ಲ ಈಗ ಅಂತೇಳಿ ಒಂದು ವಿಚಾರ ಇದೆ. ಇದು ರಂಜಾನ್ ತಿಂಗಳಿದೆ, ಏನು ಮಾತಾಡೋದಿಲ್ಲ ನಿನಗೆ ಅಂತೇಳಿ ಒಂದು ವಿಚಾರ ಇದೆ. ಯಾರ ತಪ್ಪು ಮಾಡಿದ್ರು ಕೂಡ ಒಳ್ಳೆಯ ತಿಂಗಳು ಈ ಸಲ ಶ್ರಮಿಸುವಂಥ ಪರಿಸ್ಥಿತಿ ಅಂತೇಳಿ ಎಲ್ಲೊಂದು ವಿಚಾರ. ಯಾರು ಹೇಳಿದ್ರು ಕೂಡ ಅದಕ್ಕೇನು ಉತ್ತರ ಕೂಡ ಕೊಡಲಿಕ್ಕೆ ಹೋಗೋದಿಲ್ಲ, ಮಾತಾಡೋದು ಕೂಡ ಕಡಿಮೆ, ಬೇಡದ ವಿಚಾರ ಕೂಡ ಮಾತಾಡೋದಿಲ್ಲ. ಅಗತ್ಯ ಅಂತ ಇದನ್ನು ಬಹುಶಃ ಈ ಒಂದು ತಿಂಗಳಿನಲ್ಲಿ ಯಾವ ಒಂದು ನಮ್ಮ ವ್ಯಕ್ತಿತ್ವ ಬೆಳೆಸಿಕೊಂಡು ಬರ್ತೇವೆ ಅದನ್ನೇ ಒಂದು ಮತ್ತೊಂದು 11 ತಿಂಗಳು ಬಹುಶಃ ಮುಂದುವರಿಸಿಕೊಂಡು ಬರುವಂತಹ ಒಂದು ವಿಶೇಷ ವ್ಯಕ್ತಿತ್ವ ನಾವು ಪ್ರತಿಯೊಬ್ಬ ಯುವ ಜನಾಂಗ ಉಲೇಮಾಗಲ ಮತ್ತು ಉಮರಾಕಲ ಆ ವಿಶೇಷ ಮಾರ್ಗದರ್ಶನದಲ್ಲಿ ಬರುವಂಥ ಅವಕಾಶ ಆಗಲಿ. ಇದೆಲ್ಲ ನಮ್ಮ ಜೀವನದಲ್ಲಿ ವ್ಯಕ್ತಿಗತ ಮೈಗೂಡಿಸಿಕೊಳ್ಳುವಂಥ ಶಕ್ತಿ ಅಲ್ಲಾಹ್ ತಾಲ ನಮಗೆಲ್ಲರಿಗೂ ತಂಗಲ ಮುಖಾಂತರ ನಿಮ್ಮೆಲ್ಲ ಮುಖಾಂತರ ಇವತ್ತು ನಮಗೆ ಅವಕಾಶ ಒದಗಿಸಿಕೊಳ್ಳಿ ನಾನು ಕೇಳಿಕೊಳ್ತಾ
ಮತ್ತೊಮ್ಮೆ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದಂಥ ನನ್ನ ಅತ್ಯಂತ ಗೌರವಿತರು, ನನಗೆ ಮಾರ್ಗದರ್ಶಕರಾಗಿರುವಂತಹ ತಂಗಲವರ ದುವಾ ಮತ್ತು ವಿಶೇಷವಾದ ನಾನು ಸಲಹೆ ಬೇಡಿಕೊಂಡು ವೇದಿಕೆಯಲ್ಲಿರುವ ಎಲ್ಲ ಉಲೇಮಾಗಳು ಮತ್ತು ಉಮರಾಕಲ ಸಹಕಾರ ಪಡೆದುಕೊಂಡು ಸರ್ಕಾರದಿಂದ ಏನೆಲ್ಲ ಈ ನಮ್ಮ ಸಂಸ್ಥೆಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆಯಾ ನಾನು ಮತ್ತು ನಮ್ಮ ಜನಪ್ರಿಯ ಶಾಸಕರಾಗಿರುವಂಥ ವಸಂತ್ ಬಂಗೇರವರು ಇನ್ನಿತರ ಜನರು ಸಹಕಾರ ಪಡೆದುಕೊಂಡು ಸಂಪೂರ್ಣವಾದ ಸಹಕಾರ ಖಂಡಿತ ನಾವು ಕೊಡ್ತೇನೆ ನಾನು ಹೇಳ್ಕೊಳ್ತಾ ನಿಮ್ಗೆಲ್ಲರಿಗೂ. ಯಾಕೆಂತ ಹೇಳಿದ್ದೆ, ನಾನು ಉದಯ ತಂಗಲವರು ಹೇಳಿದ್ದಾರೆ, ಇಷ್ಟು ದೊಡ್ಡ ಅತ್ಯುತ್ತಮವಾದ ಸಭಾವನ್ನು ಕಟ್ಟಿದ್ದಾರೆ. ಯಾರಿಗೆ? ಸಣ್ಣ ಬಡವರಿಗೆ. ಸರ್ಕಾರದಿಂದ ಒಂದೇ ಒಂದು ನಯ ಪೈಸೆ ತೆಕ್ಕೊಳ್ಳಿಲ್ಲ. ಬಹುಶಃ ಬೇರೆಯವರು ಆಲ್ ಮಾಡುವ ಮುಂಚೆ ತೆಕ್ಕೊಂಡಿರುವಂಥ ಪರಿಸ್ಥಿತಿ. ಯಾಕೆಂದರೆ ಇವರು ನಿಸ್ವಾರ್ಥವಾದ ಸೇವೆ ಒಂದು ಸಂಕೇತವಾಗಿ ಇವತ್ತು ನಿಲ್ಲುವಂಥ ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ನಾವು ಕೂಡ ಮುಂದೆ ನಿಂತು ನಮ್ಮ ಸಂಪೂರ್ಣವಾದ ಸಹಕಾರ ನಾವು ಇವತ್ತು ಕೊಡ್ತೇವೆ ಅಂತ ಹೇಳಿಕೊಳ್ತಾ, ನಾವೆಲ್ಲ ನಿಯತ್ತಿನ ಮುಖಾಂತರ ಮುಂದೆ ಹೋಗುವ ಬರ್ಕತ್ ಆಟೋಮೆಟಿಕ್ ಆಗಿ ಸಿಕ್ಕುವಂಥ ವಿಚಾರ ಇವತ್ತು ಆಗ್ತದೆ ನಾನು ಇವತ್ತು ಹೇಳಿಕೊಂಡು, ನಾವೆಲ್ಲ ಸಂತೋಷದಿಂದ ಜೀವನ ಸಾಗಿಸುವಂಥ ಮನೋಭಾವನ ಹಮ್ಮಿಕೊಳ್ಳುವಂತ ಹೇಳಿಕೊಳ್ತಾ, ಮತ್ತೊಮ್ಮೆ ತಂಗಲವರ ದುವನ್ನು ಯಾಚಿಸಿಕೊಂಡು ಈ ಒಂದು ಕಾರ್ಯಕ್ರಮ ಚಾಲನೆ ಕೊಟ್ಟು ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಹೇಳುವ ಮೂಲಕ ಇದೊಂದು ಅನುಷ್ಠಾನಕ್ಕೆ ಹೇಳಿಕೊಳ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸನ್ಮಾನ್ಯ ಸಚಿವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಎಲ್ಲ ಅತಿಥಿಗಳು ನಮ್ಮ ಜೊತೆಗೆ ಶುಭಾಶಯವನ್ನು ಹೇಳಿ ಆಗಿದೆ. ಇನ್ನು ಪ್ರಮುಖವಾದಂಥ 3 ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಒಂದು ಕಿಟ್ ವಿತರಣಾ ಸಮಾರಂಭಕ್ಕೆ ಚಾಲನೆ. ಈ ವೇದಿಕೆಯಲ್ಲಿ 3 ಮಂದಿ ಆಯ್ದ ಪ್ರತಿನಿಧಿಗಳಿಗೆ 3 ಕಿಟ್ಟನ್ನು ಮಾತ್ರ ವಿತರಿಸಲಾಗ್ತದೆ. ಒಬ್ಬ ಸ್ವಯಂ ಸೇವಕ ಮಾತ್ರ ನಮ್ಮ ವೇದಿಕೆ ಮುಂಭಾಗಕ್ಕೆ ಬರ್ಬೋದು. ಆ ಬಳಿಕ ಪರಿಸರ ದಿನಾಚರಣೆಯ ಅಂಗವಾಗಿ ಅರಣ್ಯ ಇಲಾಖೆಯಿಂದ ಮಲ್ಜೆ ಸಂಸ್ಥೆಗೆ ಸಸಿ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದನ್ನು ಸಾಂಕೇತಿಕವಾಗಿ 1 ಗಿಡವನ್ನು ಹಸ್ತಾಂತರಿಸುವ ಕಾರ್ಯಕ್ರಮ ಇಲಾಖೆಯ ಅಧಿಕಾರಿಗಳು ಮತ್ತು ಮಾನ್ಯ ಶಾಸಕರು ಮಂತ್ರಿಗಳ ಮೂಲಕ ನಡೆಯಲಿಕ್ಕಿದೆ. ಇಫಾದ ಹದೀಸ್ ಕ್ಲಾಸ್ ಅನ್ನುವಂಥ ಒಂದು ಅದರ ಆ್ಯಪನ್ನು ಬಿಡುಗಡೆಗೊಳಿಸ್ತಕ್ಕಂಥ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇನ್ಶಾಅಲ್ಲಾ. ಇನ್ನೊಂದು, ನಮ್ಮ ಸಂಸ್ಥೆ ಈ ವರ್ಷ ರಂಜಾನ್ ತಿಂಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡುವಂಥ ಎಲ್ಲ ಸಿದ್ಧತೆಗಳನ್ನು ನಡೆಸಿದೆ. ಬಹುಮಾನ್ಯರಾದ ಸೈಯದ್ ತಂಗಲ್ರವರ ಇರಾದೆಯ ಮೇರೆಗೆ ಈ ವರ್ಷ ರಂಜಾನ್ನ 27ನೇ ರಾತ್ರಿ 26 ರಂಜಾನ್ ಉಪವಾಸದ ಇಫ್ತಾರ್ನ ಬಳಿಕ 27ನೇ ರಾತ್ರಿ ರಂಜಾನ್ ಉಪವಾಸದ 27ರಂದು ಪರಿಶುದ್ಧವಾದ ಲೈಲತುಲ್ ಕದರ್ ಆಗುವ ಸಾಧ್ಯತೆ ಇರುವಂಥ ದಿನದಲ್ಲಿ ಈ ಒಂದು ಮಲ್ಜೆ ಸಂಸ್ಥೆಯಲ್ಲಿ ಐತಿಹಾಸಿಕವಾಗಿರುವ ಇದೇ ಮೊದಲ ಬಾರಿಗೆ ರಂಜಾನ್ ಪ್ರಾರ್ಥನಾ ಸಮ್ಮೇಳನ ಅನ್ನುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ನಡೀಲಿಕ್ಕಿದೆ ಇನ್ಶಾಅಲ್ಲಾ. ಅದಕ್ಕೆ ಮುಂದಿನ ಶುಕ್ರವಾರ ಅಥವಾ ಮುಂದಿನ ರವಿವಾರ ಇನ್ಶಾಅಲ್ಲಾ ಒಂದು ಸ್ವಾಗತ ಸಮಿತಿ ರಚನೆಯ ವಿಶೇಷವಾದ ಸಭೆ ನಡೀಲಿಕ್ಕಿದೆ ಈ ಮಲ್ಜೆ ಸಂಸ್ಥೆಯಲ್ಲಿ. ಅದಕ್ಕೆ ಸಂಬಂಧಪಟ್ಟವರಿಗೆ ನಾವು ದೂರವಾಣಿ ಕರೆ ಮೂಲಕ ನಾವು ತಿಳಿಸಲಿಕ್ಕಿದ್ದೇವೆ. ಬೆಳ್ತಂಗಡಿ ತಾಲೂಕಿನ ಸುಮಾರು 63 ಜಮಾತುಗಳನ್ನು ಒಳಗೊಂಡಿರುವ ಸುನ್ನಿ ಸಂಯುಕ್ತ ಜಮಾತನ ಎಲ್ಲ ಮೊಹಲ್ಲಾಗಳಿಂದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಒಂದು ಸುಮಾರು 300ರಷ್ಟು ಮಂದಿ ಸದಸ್ಯರಾಗಿರುವ ಒಂದು ಸ್ವಾಗತ ಸಮಿತಿಯನ್ನು ಆ ಒಂದು ಮಲ್ಜೈನ ಪ್ರಾರ್ಥನಾ ಸಮ್ಮೇಳನಕ್ಕೆ ನಾವು ರಚನೆ ಮಾಡಲಿಕ್ಕಿದ್ದೇವೆ ಇನ್ಶಾಅಲ್ಲಾ. ಮುಂದಿನ ದಿನಗಳಲ್ಲಿ ನಿಮಗೆ ದೂರವಾಣಿ ಕರೆ ಬರಲಿಕ್ಕಿದೆ. ಆ ಸಮ್ಮೇಳನದ ವಿಶೇಷತೆ ಏನು ಅಂತ ಕೇಳಿದರೆ, ಆ ದಿನ 26ನೇ ರಂಜಾನ್ನ ಉಪವಾಸದ ಇಫ್ತಾರ್ ಕೂಟ ಈ ಒಂದು ಸಂಸ್ಥೆಯಲ್ಲಿ ನಡೀಲಿಕ್ಕಿದೆ. ಆ ಇಫ್ತಾರ್ ಕೂಟಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಈ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಿಕ್ಕಿದೆ. ಇಫ್ತಾರ್ ಕೂಟದ ಬಳಿಕ ನಡೀತಕ್ಕಂಥ ಒಂದು ನಾಷ್ಟ ಏನು ರಾತ್ರಿಯ ಒಂದು ವ್ಯವಸ್ಥೆ ಏನಿದೆ, ಅದು ಪ್ರತಿಯೊಬ್ಬ ಇಲ್ಲಿ ಬರ್ತಕ್ಕಂಥ ಎಲ್ಲ ಮಂದಿ ಅವರವರ ಮನೆಯಲ್ಲಿ ಏನಾದರೂ ಒಂದು ವಸ್ತುವನ್ನು ಮಾಡಿ, ಅದು ಇನ್ನು ರೊಟ್ಟಿ ಮಾಡುವವರು ರೊಟ್ಟಿ ಆಗಿರ್ಬೋದು,
ಅಥವಾ ಬೇರೆ ಯಾವುದೇ ನಿಮ್ಮ ಮನೆಯಲ್ಲಿ ದೋಸೆಯನ್ನು ಮಾಡ್ತಕ್ಕಂಥವ್ರು, ದೋಸೆ ಆಗಿರೋದು 5 ದೋಸೆ ಆದರೂ ಸರಿ, 10 ದೋಸೆ ಆದರೂ ಸರಿ, 2 ದೋಸೆ ಆದರೂ ಸರಿ, ತಮ್ಮ ಮನೆಯಲ್ಲಿ ಏನು ನೀವು ಆಹಾರವನ್ನು ಮಾಡ್ತೀರಿ ಅದನ್ನೆಲ್ಲ ನೀವು ತಂದು ಅದನ್ನು ಒಂದು ದೊಡ್ಡ ರಾಶಿಯಾಗಿ ಇಲ್ಲಿ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನೇ ನಾವು ನಾಷ್ಟವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲರೂ ಪರಸ್ಪರ ಹಂಚಿ ತಿನ್ನತಕ್ಕಂಥ ಒಂದು ಸಂದೇಶವನ್ನು ಆ ಕಾರ್ಯಕ್ರಮದ ಮೂಲಕ ನೀಡಬೇಕು ಅನ್ನುವಂಥ ಒಂದು ಇರಾದೆ ಸೈಯದ್ ತಂಗಳ್ರವರಿಗಿದೆ. ಆದ್ದರಿಂದಾಗಿ ರಂಜಾನ್ನ ಮುತ್ತಾಳಂ ಮತ್ತು ಅತ್ತಾಳಂ ಎಲ್ಲ ವ್ಯವಸ್ಥೆಗಳನ್ನು ಸಂಸ್ಥೆಯ ವತಿಯಿಂದಲೇ ಮಾಡಲಾಗ್ತದೆ ಮತ್ತು ರಂಜಾನ್ ಉಪವಾಸದ ಇಫ್ತಾರ್ ಕೂಟಕ್ಕೆ ಬೇಕಾದ ಎಲ್ಲ ಫ್ರೂಟ್ಸ್ಗಳು, ಜ್ಯೂಸ್ಗಳು ಅದೆಲ್ಲ ವ್ಯವಸ್ಥೆಗಳನ್ನು ಸಂಸ್ಥೆಯ ವತಿಯಿಂದ ಮಾಡಲಾಗ್ತದೆ. ವಿಶೇಷವಾಗಿ ಇಫ್ತಾರ್ ಕೂಟದ ಬಳಿಕ ಇಲ್ಲಿ ನಾಷ್ಟ ನಡೆದ ಬಳಿಕ ಒಂದು ವಿವಿಧ ಸುನ್ನತ್ ನಮಾಜ್ಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ಧಾರ್ಮಿಕ ವಿದ್ವಾಂಸರುಗಳ ನೇತೃತ್ವದಲ್ಲಿ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಲಿಕ್ಕಿದ್ದೇವೆ. ಆ ಬಳಿಕ ತರಾವೀಹ್ ನಮಾಜ್ನ ಬಳಿಕ 11 ರಕಾಯತ ವಿತ್ರ್ ನಮಾಜನ್ನು ನಿರ್ವಹಿಸ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಆ ಬಳಿಕ ಒಂದು ಸಾಮೂಹಿಕವಾದಂಥ ತೌಬಾ ಮಜ್ಲಿಸ್, ಅಲ್ಲಾಹನಡೆಗೆ ನಾವು ಮರಳತಕ್ಕಂಥ ರೀತಿಯ ಒಂದು ತೌಬಾ ಮಜ್ಲಿಸ್, ಕ್ಷಮಾಪಣಾ ವೇದಿಕೆ, ಒಂದು ಸಮಾವೇಶ ಮತ್ತೆ ದುವಾ ಮಜ್ಲಿಸ್ ನಡೀಲಿಕ್ಕಿದೆ. ಮತ್ತು 1-2 ಪ್ರಮುಖ ವಿದ್ವಾಂಸರುಗಳಿಂದ ಧಾರ್ಮಿಕವಂತ ಉಪನ್ಯಾಸ ಮಾಲಿಕೆ ನಡೀಲಿಕ್ಕಿದೆ. ಆ ದಿನ ರಾತ್ರಿ ಬೆಳಗಿನವರೆಗೆ ಸುಮಾರು 3 ರಿಂದ 3:30 ಗಂಟೆಗಳವರೆಗೆ ಪ್ರಾರ್ಥನಾ ಸಮ್ಮೇಳನ ಅನ್ನುವಂಥ ರೀತಿಯಲ್ಲಿ ವಿಶೇಷ ಕಾರ್ಯಕ್ರಮ ನಡೀಲಿಕ್ಕಿದೆ. 3:30ರಿಂದ ಒಂದು 15 ನಿಮಿಷಗಳ ವಿಶ್ರಾಂತಿ ತಮಗೆಲ್ಲ ನೀಡಲಿಕ್ಕಿದ್ದೇವೆ. ಆ ಬಳಿಕ ತಾಯಜ್ಜುದ್ ನಮಸ್ಕಾರ, ತಾಯಜ್ಜುದ್ ನಮಾಜ್ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗ್ತದೆ. ಆ ಬಳಿಕ ಅತ್ತಾಳಂ ಬೆಳಗಿನ ಉಪಹಾರವನ್ನು ಸೇವಿಸಿ ಬೆಳಗಿನ ನಮಾಜನ್ನು ಸಾಮೂಹಿಕವಾಗಿ ನಿರ್ವಹಿಸಿ ಆ ಬಳಿಕ ಯಾಸೀನನ್ನು ಓದಿ ದುವಾ ಪ್ರಾರ್ಥನೆಯನ್ನು ನೆರವೇರಿಸಿ ಇಲ್ಲಿಂದ ನಿರ್ಗಮಿಸತಕ್ಕಂಥ ಒಂದು ವಿಶೇಷವಾದಂಥ ಒಂದು ಐತಿಹಾಸಿಕವಾದ ಕಾರ್ಯಕ್ರಮಕ್ಕೆ ಈ ವರ್ಷ ಮಾಲ್ಜೆ ಸಂಸ್ಥೆ ಚಾಲನೆಯನ್ನು ನೀಡ್ತಾ ಇದೆ. ಇನ್ಶಾಅಲ್ಲಾ ಎಲ್ಲ 27ನೇ ರಾತ್ರಿಗಳಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ಅತ್ಯಂತ ಮಹತ್ವಪೂರ್ಣವಾಗಿ ನಡೀಲಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಒಂದು ಹೊಸ ಪ್ರಕಟಣೆಯನ್ನು ಸೈಯದ್ ತಂಗಳ್ರವರ ಪರವಾಗಿ ಇಲ್ಲಿ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇದೀಗ ಪ್ರಾರಂಭದಲ್ಲಿ ಪರಿಸರ ದಿನಾಚರಣೆಯ ಸಸಿ ವಿತರಣೆಯನ್ನು ಮಾಡುವಂಥ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲ ಅತಿಥಿಗಳು ನಮ್ಮ ವೇದಿಕೆಯ ಮುಂಭಾಗದ ಈ ಲೈನನ್ನು ಸೇರಿಕೊಳ್ಳಬೇಕು. ಮಾನ್ಯ ಸಚಿವರು, ಶಾಸಕರು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ನಡೆಸಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಒಂದು ಹಲಸಿನ ಗಿಡಿಯನ್ನು ಮಾನ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು, ಮಾನ್ಯ ಸಚಿವರು ಮತ್ತು ಶಾಸಕರ ಜೊತೆ ಸೇರಿ ಮಾನ್ಯ ಸುಂದರ ಶೆಟ್ಟಿ ಅವರು ಬಹುಮಾನ್ಯರಾದ ಸೈಯದ್ ತಂಗಳ್ರವರಿಗೆ ಸಾಂಕೇತಿಕವಾಗಿ ಒಂದು ಗಿಡವನ್ನು ಹಸ್ತಾಂತರ ಮಾಡುವ ಮೂಲಕ ಪರಿಸರ ದಿನಾಚರಣೆಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಈಚೆ ಬನ್ನಿ, ಬನ್ನಿ ಬನ್ನಿ. ಬಹುಮಾನ್ಯರಾದ ಸೈಯದ್ ತಂಗಳ್ರವರಿಗೆ ಅರಣ್ಯ ಪರಿಸರ ದಿನಾಚರಣೆ ಜೂನ್ 5ರ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ಹಲಸಿನ ಗಿಡವನ್ನು ಸರ್ಕಾರದ ವತಿಯಿಂದ ಅರಣ್ಯ ಇಲಾಖೆಯ ಮೂಲಕ ಮಾನ್ಯ ಸುಂದರ್ ಶೆಟ್ಟಿ ಅವರು, ಮಾನ್ಯ ಸಚಿವರು ಮತ್ತು ಶಾಸಕರ ಮುಖಾಂತರ ಸೈಯದ್ ತಂಗಳ್ರವರಿಗೆ ಹಸ್ತಾಂತರವನ್ನ ಮಾಡಿದ್ದಾರೆ. ಇನ್ಶಾಲ್ಲಾ ಇಲಾಖೆಯ ವತಿಯಿಂದ ನಮ್ಮ ಸಂಸ್ಥೆಗೆ ನೀಡಲಾದ ಗಿಡಗಳನ್ನು ನಾವು ಅತ್ಯಂತ ವ್ಯವಸ್ಥಿತವಾಗಿ ನೆಟ್ಟು ಸಂರಕ್ಷಿಸಲಿಕ್ಕೆ ಬಯಸಿದ್ದೇವೆ. ತಾವು ದಯವಿಟ್ಟು ಇದೀಗ ಸಾಂಕೇತಿಕವಾಗಿ 3 ಕುಟುಂಬಗಳಿಗೆ ಈ ಕಿಟ್ಟನ್ನು ವಿತರಿಸತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡೀತದೆ. ಒಬ್ಬ ಸ್ವಯಂ ಸೇವಕ ಮಾತ್ರ ನಮ್ಮ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಪ್ರಾರಂಭದಲ್ಲಿ ಮೊಹಮ್ಮದ್ ಅಶ್ರಫ್ ಸನ್ ಆಫ್ ಅಬೂಬಕರ್ ಉಜಿರೆ ಅವರಿಗೆ ಈ ಕಿಟ್ಟನ್ನು ವಿತರಿಸತಕ್ಕಂಥ ಕೆಲಸವನ್ನ ಮಾನ್ಯ ಸಚಿವರು, ಶಾಸಕರು ಮತ್ತು ಎಲ್ಲ ಅತಿಥಿಗಳ ಜೊತೆಯಾಗಿ ಮೊಹಮ್ಮದ್ ಅಶ್ರಫ್ ಸನ್ ಆಫ್ ಅಬೂಬಕರ್ ಉಜಿರೆ ತಾವು ಮುಂದೆ ಬರಬೇಕು. ಆ ಬಳಿಕ ಸಾದಿಕ್ ಸನ್ ಆಫ್ ಮೊಹಮ್ಮದ್ ಅಲಿ ಗೋಳಿ ತೊಟ್ಟು ಉಪ್ಪಿನಂಗಡಿ, ಈ 2 ಅಭ್ಯರ್ಥಿಗಳು. ಮಾನ್ಯ ಅಶ್ರಫ್ ರವರು ವಿಕಲಾಂಗರಾಗಿರುವ ವ್ಯಕ್ತಿ, ಅನಾರೋಗ್ಯಕ್ಕೆ ಒಳಗಾಗಿರುವವರು, ತನ್ನ 2 ಕಾಲುಗಳಲ್ಲಿ ಸ್ವಾಧೀನವನ್ನು ಕಳೆದುಕೊಂಡಿದ್ದರು. ಬಹುಮಾನ್ಯರಾದ ಸೈಯದ್ ತಂಗಳ್ರವರ ದುವಾ ಆಶೀರ್ವಾದ ಮತ್ತು ಇಲಾಖೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಚಿಕಿತ್ಸೆಯನ್ನು ಪಡೆದು ಅವರು ಈಗ ಸ್ವತಂತ್ರವಾಗಿ ನಡೆಯತಕ್ಕಂಥ ರೀತಿಯವರೆಗೆ ಬಂದಿದ್ದಾರೆ. ಅಲ್ಹಮ್ದುಲಿಲ್ಲಾ. ಮುಂದೆ ಒಳ್ಳೆ ರೀತಿಯಲ್ಲಿ ಅವರು ನಮ್ಮ ಹಾಗೆ ಸಮಾಜದಲ್ಲಿ ಬೆರೀಲಿಕ್ಕೆ ಅವರಿಗೆ ಅಲ್ಲಾಹು ತಾಲಾ ಅನುಗ್ರಹಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮೊಹಮ್ಮದ್ ಅಶ್ರಫ್ ಸನ್ ಆಫ್ ಅಬೂಬಕರ್ ಉಜಿರೆ ಇವರು ಮಾನ್ಯ ಸಚಿವರು, ಶಾಸಕರು ಮತ್ತು ಎಲ್ಲ ಅತಿಥಿಗಳಿಂದ ಜೊತೆಯಾಗಿ ಈ ಒಂದು ಕಿಟ್ಟನ್ನು ಸಾಂಕೇತಿಕವಾಗಿ ಪಡೀತಾ ಇದ್ದಾರೆ. ಆ ಬಳಿಕ ಸಾದಿಕ್ ಅವರು ತಯಾರಾಗಿರಬೇಕು. ಸಾದಿಕ್ ಸನ್ ಆಫ್ ಮೊಹಮ್ಮದ್ ಅಲಿ ಗೋಳಿ ತೊಟ್ಟು ಉಪ್ಪಿನಂಗಡಿ, ಎಲ್ಲ ಅತಿಥಿಗಳು ತಾವು ದಯವಿಟ್ಟು ಮಾನ್ಯ ಸಚಿವರು ಗಮನಿಸಬೇಕು. ಈ ಕಿಟ್ಟಿನಲ್ಲಿ ಸುಮಾರು 32 ಬಗೆಯ ವಿವಿಧ ದವಸ ಧಾನ್ಯಗಳನ್ನು ಒಳಗೊಂಡಿರ್ತಕ್ಕಂಥ ವ್ಯವಸ್ಥೆ ಇದೆ. ಸುಮಾರು 52 kg ತೂಗತಕ್ಕಂಥ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ವ್ಯವಸ್ಥೆ. ವಾಲಂಟಿಯರ್ ಮಾನ್ಯ ಶಾಸಕರಾಗಿರೋ ವಸಂತ ಬಂಗೇರ ಅವರು, ಸಚಿವರಾಗಿರೋ UT ಖಾದರ್ ಅವರು,
ಎಲ್ಲರೂ ಕೂಡ ಈ ಕಿಟ್ಟನ್ನು ವಿತರಿಸ್ತಾ ಇದ್ದಾರೆ. ಮುಂದಿನ ಸಾದಿಕ್ ಸನ್ ಆಫ್ ಮೊಹಮ್ಮದ್ ಅಲಿ ಗೋಳಿ ತೊಟ್ಟು ಉಪ್ಪಿನಂಗಡಿ, ಇವರು ಕೂಡ ವಿಕಲಾಂಗರಾಗಿರ್ತಕ್ಕಂಥ ಮಂದಿ. ನಮ್ಮ ಸಂಸ್ಥೆ ವಿಶೇಷತೆ ಏನು ಅಂತ ಕೇಳಿದರೆ, ನಮ್ಮ ಸಂಸ್ಥೆಗೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೆ ಅವರ ಮನೆಗೆ ನಮ್ಮ ವಿಶೇಷವಾದಂಥ ತಂಡ ಹೋಗಿ ಅವರನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಅವರ ಆರ್ಥಿಕ ವ್ಯವಸ್ಥೆ, ಅವರ ಮನೆಯ ವಾತಾವರಣವನ್ನು ಕಂಪ್ಲೀಟ್ ಆಗಿ ಅಧ್ಯಯನವನ್ನು ಮಾಡಿದ ಬಳಿಕ ಅವರು 100% ಈ ಕಿಟ್ಟನ್ನು ಪಡೀಲಿಕ್ಕೆ ಅರ್ಹರು ಅನ್ನೋದನ್ನು ದೃಢಪಡಿಸಿದ ಬಳಿಕ ನಾವು ಅವರನ್ನು ಈ ಕಿಟ್ ವಿತರಣೆಗೆ ಆಯ್ಕೆಯನ್ನು ಮಾಡ್ತೇವೆ. ಮಾನ್ಯ ಶಾಸಕರು ಗಮನಿಸಬೇಕು ಈ ವಿಚಾರವನ್ನು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಮೊಹಮ್ಮದ್ ಅಶ್ರಫ್ ಸಾದಿಕ್ ಸನ್ ಆಫ್ ಮೊಹಮ್ಮದ್ ಅಲಿ ಗೋಳಿ ತೊಟ್ಟು ಉಪ್ಪಿನಂಗಡಿ ಅವರು ಈ ಕಿಟ್ಟನ್ನು ಪಡೀತಾ ಇದ್ದಾರೆ. ಮುಂದಕ್ಕೆ ಶ್ರೀಮತಿ ಗೀತಾ ಉಜಿರೆ, ನಮ್ಮ ಸಂಸ್ಥೆಯಿಂದ ಮಾಸಿಕವಾಗಿ ಅಕ್ಕಿಯನ್ನು ಪಡೀತಾ ಇರುವಂಥ ಕುಟುಂಬಗಳಲ್ಲಿ ಒರ್ವರಾಗಿರುವ ಅವರ ಪರವಾಗಿ ಒಬ್ಬರು ಅವರ ಪ್ರತಿನಿಧಿಯಾಗಿ ಇಲ್ಲಿ ಬಂದು ನಮ್ಮಿಂದ ಕಿಟ್ಟನ್ನು ಸ್ವೀಕರಿಸ್ತಾರೆ. ಗೀತಾ ಉಜಿರೆ ನಮ್ಮ ಸರ್ವಧರ್ಮೀಯ ಸೌಹಾರ್ದತೆಯ ಪರಂಪರೆಗೆ ಒಂದು ಸಾಕ್ಷಿಯಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳ ಮಾಸಿಕ ಅಕ್ಕಿಯನ್ನು ಗೀತಾ ಅವರ ಮನೆಗೆ ನಾವು ತಲುಪಿಸ್ತಾ ಇದ್ದೇವೆ. ಇದೀಗ ರಂಜಾನ್ನ ಸ್ಪೆಷಲ್ ಕಿಟ್ಟನ್ನು ಅವರು ಕೂಡ 1 ತಿಂಗಳ ಕಾಲ ರಂಜಾನ್ ಉಪವಾಸದ ನಮ್ಮ ಜೊತೆಗೆ ನಮ್ಮ ಉತ್ತಮವಾದ ಆಹಾರ ವ್ಯವಸ್ಥೆಗಳನ್ನು ಸ್ವೀಕರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಗೀತಾ ಅವರ ಮನೆಯವರಿಗೂ ಕೂಡ ಈ ಕಿಟ್ಟನ್ನು ನಾವು ಇಲ್ಲಿ ವಿತರಿಸ್ತಾ ಇದ್ದೇವೆ. ಸಾದಿಕ್ ಮೊಹಮ್ಮದ್ ಅಲಿ ಅವರು ಗೋಳಿ ತೊಟ್ಟು ಕಿಟ್ಟನ್ನು ಪಡೀತಾ ಇದ್ದಾರೆ. ಇದೀಗ ಮುಂದಕ್ಕೆ ಗೀತಾ ಅವರ ಮನೆಯ ಪರವಾಗಿ ಒಬ್ಬರು ಬಂದು ನಮ್ಮ ಕಿಟ್ಟನ್ನು ನಮ್ಮ ಅತಿಥಿಗಳಿಂದ ಸ್ವೀಕರಿಸಲಿಕ್ಕಿದ್ದಾರೆ. ಸೈಯದ್ ತಂಗಲ್ರವರು, ಮಾನ್ಯ ಸಚಿವರಾಗಿರುವ UT ಖಾದರ್ ಅವರು, ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಕೆ ವಸಂತ ಬಂಗೇರವರು, ನಮ್ಮ ಎಲ್ಲ ಅತಿಥಿ ಗಣ್ಯರು, ಮಾನ್ಯ ರಾಜೇಶ್ ಪೈ ಅವರು, ಗಿರೀಶ್ ಡೋಂಗ್ರೆ ಸೇರಿದಂತೆ ಎಲ್ಲ ಗಣ್ಯರು ಉಪಸ್ಥಿತರಿದ್ದಾರೆ. ಅದರ ಜೊತೆಗೆ ನಮ್ಮ ಎಲ್ಲ ಗಲ್ಫ್ ಪ್ರತಿನಿಧಿಗಳ ಪರವಾಗಿ ಫಾರೂಕ್ ಉಳ್ಳಾಲ್ರವರು, ಗೀತಾ ಅವರ ಕುಟುಂಬಸ್ಥರು, ಅವರ ಮನೆಯವರು, ಪ್ರತಿನಿಧಿಗಳು ನಾವು ದಯವಿಟ್ಟು ಮುಂದೆ ಬರಬೇಕು. ಎಲ್ಲ ನಮ್ಮ ಗಲ್ಫ್ ಪ್ರತಿನಿಧಿಗಳ ಪರವಾಗಿ ಫಾರೂಕ್ ಉಳ್ಳಾಲ್ರವರು ವಿತರಿಸಬೇಕು ಅಂತೇಳಿ ಬಹುಮಾನ್ಯರಾದ ಮಲ್ಜೆ ತಂಗಳವರು ಆಸೆ ಪಟ್ಟಿದ್ದಾರೆ. ನಮ್ಮ KCF ಮತ್ತು ಸೇರಿದಂತೆ ಎಲ್ಲ ನಮ್ಮ ಗಲ್ಫ್ ಪ್ರತಿನಿಧಿಗಳ ಪರವಾಗಿ ಇನ್ನೊಬ್ಬರು ಕುಟುಂಬದ ಮೋನಮ್ಮ ಅವರ ಮನೆಯವರು ತಾವು ದಯವಿಟ್ಟು ನ್ಯಾಷನಲ್ ಶರೀಫ್ ಅವರು ಎಲ್ಲ ಗಣ್ಯರ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ವಿತರಿಸ್ತಾರೆ. ಆ ಬಳಿಕ ಕಿಟ್ಟನ್ನು ಪಡೀತಕ್ಕಂಥವರಿಗೆ ಒಂದು ಸೂಚನೆಯನ್ನು ನೀಡ್ತೇವೆ. ಇವತ್ತು ಸಂಜೆ 4 ಅಥವಾ 5 ಗಂಟೆ ಆದರೂ ಕೂಡ ಈ ಕಾರ್ಯಕ್ರಮ ಮುಕ್ತಾಯ ಆಗುವುದಿಲ್ಲ. ಈ ವೇದಿಕೆಯ ಬಲಭಾಗದಲ್ಲಿ ನಿಮಗಾಗಿ 4 ಕೌಂಟರನ್ನು ನಾವು ತೆರೀತೇವೆ. ತಾವು ಈಗಾಗಲೇ ಕೂಪನ್ನನ್ನು ಪಡೆದಿರುವವರು ಶಿಸ್ತುಬದ್ಧವಾಗಿ ಬಂದು ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡದೆ ತಮ್ಮ ಕಿಟ್ಗಳನ್ನು ಪಡ್ಕೊಂಡು ಹೋಗಬೇಕು. ಮಧ್ಯಾಹ್ನ ನಿಮಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಇನ್ನೊಂದು ಪ್ರಮುಖವಾದಂಥ ಕಾರ್ಯಕ್ರಮ ಇದೀಗ ನಡೆಯುತ್ತದೆ. ಅದು ಕಿಟ್ ವಿತರಣೆ, ಸಾಂಕೇತಿಕವಾದ ಕಿಟ್ ವಿತರಣೆ ಮುಕ್ತಾಯವಾಗಿದೆ. ಪ್ರಮುಖವಾದಂಥ ಒಂದು ಆ್ಯಪನ್ನು ಬಿಡುಗಡೆ ಮಾಡ್ತಕ್ಕಂಥ, ಅಂತರ್ಜಾಲ ವ್ಯವಸ್ಥೆಯಲ್ಲಿ ಸಾಮಾಜಿಕ ಜಾಲತಾಣದ ಒಂದು ಆ್ಯಪನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಇದೆ. ಎಲ್ಲ ಅತಿಥಿಗಳು ಇಲ್ಲೇ ನಿಂತ್ಕೊಳ್ಬೇಕು. ಇಫಾದಾ ಹದೀಸ್ ವಿಶೇಷವಾದ 2 ತಿಂಗಳ ಮುಂಚೆ ಪ್ರಾರಂಭವಾಗಿರ್ತಕ್ಕಂಥ ಒಂದು ವಿಶೇಷವಾದ ಅಂತರ್ಜಾಲದಲ್ಲಿ ಇಸ್ಲಾಮಿನ ಸಂದೇಶಗಳನ್ನು ನೀಡತಕ್ಕಂಥ ಅತ್ಯಂತ ಪ್ರಮುಖವಾದ ಒಂದು ಆ್ಯಪ್. ಇದನ್ನು ಸೈಯದ್ ನಮ್ಮ ಬಹುಮಾನ್ಯರಾದ MA ಇಸ್ಮಾಯಿಲ್ ಸೈದಿ ಮಾಚಾರ್ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ KSOCRನವರು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಬ್ಯಾರಿ ಭಾಷೆಯಲ್ಲಿ, ಎಲ್ಲರಿಗೂ ಅರ್ಥವಾಗತಕ್ಕಂಥ ಬ್ಯಾರಿ ಭಾಷೆಯಲ್ಲಿ ಕಳೆದ 2 ತಿಂಗಳಿಂದ ಈ ಆ್ಯಪನ್ನು 15 ನಿಮಿಷಗಳಿಂದ 20 ನಿಮಿಷಗಳವರೆಗೆ ಇರತಕ್ಕಂಥ ಒಂದೊಂದು ಹದೀಸಿನ ಮೇಲೆ ಇರತಕ್ಕಂಥ ಅದರ ಸಂದೇಶಗಳನ್ನು ಬಿತ್ತರಿಸ್ತಕ್ಕಂಥ ಮಾಧ್ಯಮ ಈಗಾಗಲೇ ಒಂದು ವೈರಲ್ ಆಗಿ ಅದು ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಅದರ ಒಂದು ವಿಶೇಷವಾದಂಥ ಆ್ಯಪನ್ನು ಇವತ್ತು KSOCRನವರು ಮೀಡಿಯಾದವರು ಸಮರ್ಪಣೆ ಮಾಡಿದ್ದಾರೆ. ಇವರು ಈಗಾಗಲೇ MA ಇಸ್ಮಾಯಿಲ್ ಸೈದಿ ಅವರು ಮುಂದೆ ಬರಬೇಕು. ಉಜಿರೆ ಸೆಕ್ಟರ್ SSFನ ಅಧ್ಯಕ್ಷರು ಕೂಡ ಹೌದು. KGN ದೈವಾ ಕಾಲೇಜಿನ ಪ್ರೊಫೆಸರ್ ಆಗಿದ್ದವರು. ಇವರು ಈಗಾಗಲೇ 43 ಗ್ರಂಥಗಳನ್ನು ರಚನೆ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 7 ಅರಬಿಕ್ಕಿನ ಗ್ರಂಥಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಇದನ್ನು ವಿದ್ವಾಂಸರುಗಳು ಮತ್ತು ಎಲ್ಲರೂ ಪಡ್ಕೊಂಡು ಪ್ರೋತ್ಸಾಹಿಸಬೇಕು. ಈ ಆ್ಯಪನ್ನು ಬಹುಮಾನ್ಯರಾದ ಸೈಯದ್ ಅಲವಿ ಜಲಾಲುದ್ದೀನ್ ತಂಗಲ್ರವರು ಎಲ್ಲ ಸಚಿವರು, ಶಾಸಕರು ಮತ್ತು ಎಲ್ಲ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಇಫಾದಾ ಹದೀಸ್ ಕ್ಲಾಸ್ ವಿಶೇಷವಾದ 80 ಕ್ಲಾಸ್ಗಳ ಸಂಗ್ರಹ ಈ ಒಂದು ಆ್ಯಪ್ನಲ್ಲಿ ನಿಮಗಿದೆ. ನಿಮ್ಮ ಈ ಲಿಂಕನ್ನು ನಾಳೆ ನಿಮ್ಮ ಮೊಬೈಲ್ಗಳಲ್ಲಿ ನೀವು ಆನ್ ಮಾಡಿದರೆ ನಿಮಗೆ ಈ 80 ಕ್ಲಾಸ್ಗಳನ್ನು ಕೇಳುವಂಥ ಸೌಭಾಗ್ಯವಿದೆ. ಈಗಾಗಲೇ ಎಲ್ಲ ಮಹಿಳೆಯರಿಗೆ ಮತ್ತು ಜನಸಾಮಾನ್ಯರಿಗೆ ಇದು ಮುಟ್ಟತಕ್ಕಂಥ ಬ್ಯಾರಿ ಭಾಷೆಯಲ್ಲಿ ಅವರಿಗೆ ಅರ್ಥವಾಗತಕ್ಕಂಥ ರೀತಿಯಲ್ಲಿ ಇದನ್ನು ರಚನೆ ಮಾಡಲಾಗಿದೆ. 15-20 ನಿಮಿಷಗಳ ಕಾಲಾವಕಾಶದ
ಒಂದೊಂದು ಹದೀಸಿನ ವಿಸ್ತರಿತ ಒಂದು ವಿಷಯವನ್ನ ಇದರಲ್ಲಿ ತಮಗೆಲ್ಲ ಕಲಿಯತಕ್ಕಂಥ ಅವಕಾಶ ಇರತಕ್ಕಂಥ ಒಂದು ಆ್ಯಪ್ ಇದಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆಗೆ ಕನ್ನಡದ ಕುರ್ಆನ್ನ ಸಂಪೂರ್ಣ ಕನ್ನಡ ಅನುವಾದದ ಆ್ಯಪ್ ಅನ್ನು ಕೂಡ ಸದ್ಯವೇ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಇನ್ಶಾ ಅಲ್ಲಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯ ನಡೆಸಿದ ಮಾನ್ಯ ಸೈಯದ್ ಅಲವಿ ಜಲಾಲುದ್ದೀನ್ ತಂಗಲ್ರವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಕಾರ್ಯಕ್ರಮಕ್ಕೆ ಘನತೆಯನ್ನು ತಂದುಕೊಟ್ಟಿರತಕ್ಕಂತಹ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವ ಜನಾಬ್ UT ಖಾದರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಈ ಸಮಾವೇಶಕ್ಕೆ ಹಾಲಾಡಿ ಕುಂದಾಪುರದ ಶಾಸಕರಾಗಿರುವ ಮಾನ್ಯ ಶ್ರೀನಿವಾಸ ಶೆಟ್ಟಿ ಅವರು ಶುಭಾಶಂಸನೆಯನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಅಭಯಚಂದ್ರ ಜೈನ್ ಅವರು ಸಚಿವರಾಗಿರುವ ಅಭಯಚಂದ್ರ ಜೈನ್ ಅವರು ಭಾಗವಹಿಸಬೇಕಾಗಿತ್ತು. ನಾವು ಮೊನ್ನೆ ಅವರನ್ನು ಭೇಟಿ ಮಾಡಿದಾಗ ಅವರ ಮನೆಯಲ್ಲಿ ವಿಶೇಷ ಸೊಂಟ ನೋವಿನಿಂದ ಅವರು ಬಳಲ್ತಾ ಇದ್ದರು. ಆದರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಅನಿವಾರ್ಯವಾಗಿ ಅವರಿಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಅವರು ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಸಲ್ಲಿಸಿದ್ದಾರೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ತಾವು ಇರಬೇಕು. ಎಲ್ಲರೂ ಸೇರಿ ಒಂದು ಫಲಾನುಭವಿಗೆ ಒಂದು ಕಿಟ್ಟನ್ನು ವಿತರಿಸುವಂಥ ಕಾರ್ಯಕ್ರಮ ಇದೆ. ಸೈಯದ್ ತಂಗಲ್ರವರು ಬಯಸಿದ್ದಾರೆ. ವೇದಿಕೆಯಲ್ಲಿ ದಾನಿಗಳಿದ್ದಾರೆ. ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಶುಭಾಶಂಸನೆಯನ್ನು ಕೋರಿ ಸಹಕರಿಸಿದ ಮಾನ್ಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ವಸಂತ ಬಂಗೇರವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಉಜಿರೆಯ ಸಂಧ್ಯಾ ಟ್ರೇಡರ್ಸ್ನ ಮಾಲಕರಾಗಿರುವಂಥ ರಾಜೇಶ್ ಮೈ ಅವರಿಗೆ, ಬೆಳ್ತಂಗಡಿಯ ಲಾಯಲ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರಾಗಿರುವಂಥ ಗಿರೀಶ್ ಡೋಂಗ್ರೆ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿದ ಸನ್ಮಾನ್ಯ ಅರಣ್ಯ ಅಧಿಕಾರಿಗಳಾಗಿರುವ ಸುಂದರ್ ಶೆಟ್ಟಿ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಉಜಿರೆ ವಿಭಾಗದ ಡೆಪ್ಯೂಟಿ ವಲಯ ಅರಣ್ಯಾಧಿಕಾರಿಗಳಾಗಿರುವ ಮಾನ್ಯ ಕುಮಾರಸ್ವಾಮಿ ಅವರಿಗೂ ಕೂಡ ಶುಭಾಶಯಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸೂಚನೆ ಏನು ಅಂತ ಕೇಳಿದರೆ, ಪ್ರತಿಯೊಬ್ಬ ಕಿಟ್ದಾರರಿಗೆ ಸಂಜೆ 4 ಗಂಟೆ ಆದರೂ ತೊಂದರೆ ಇಲ್ಲ, ಎಲ್ಲರಿಗೂ ಕೂಡ ಕಿಟ್ಟನ್ನು ವಿತರಿಸ್ತೇವೆ. ನೀವು ಬಹಳ ಶಿಸ್ತುಬದ್ಧವಾಗಿ ವೇದಿಕೆ ಬಲಭಾಗದಲ್ಲಿ ನಿಮಗಾಗಿ 4 ಕೌಂಟರ್ಗಳನ್ನು ತೆರೀತಾ ಇದ್ದೇವೆ. ಸುಲೇಮಾನ್ ಅವರ ನೇತೃತ್ವದಲ್ಲಿ ಕೌಂಟರ್ ಇಲ್ಲಿ ಮುನ್ನಡೆಯಲಿಕ್ಕಿದೆ. ನಮ್ಮ ಕಾರ್ಯಕರ್ತರ ಜೊತೆ ನೀವು ಸೌಮ್ಯವಾಗಿ ಸಹಕರಿಸಬೇಕು. ನಿಮಗೆ ಯಾವುದೇ ಗಡಿಬಿಡಿ ಇಲ್ಲ. ನಾವು ಸಂಜೆ 7 ಗಂಟೆ ಆದರೂ ನಾವು ಇಲ್ಲಿ ಇರ್ತೇವೆ. ಯಾರನ್ನು ಕೂಡ ಕಿಟ್ಟು ಕೊಡದೆ ಯಾರನ್ನು ಹಾಗೆ ಕಳಿಸುವುದಿಲ್ಲ. ಎಲ್ಲರಿಗೂ ಈಗಾಗಲೇ ಪೂರ್ಣ ನಿಯೋಜಿತವಾಗಿ ಕೂಪನನ್ನು ನೀಡಿದ್ದೇವೆ. ಆದ್ದರಿಂದ ಸಾವಧಾನವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ವಿನಂತಿ ಮಾಡ್ತೇವೆ. ಮಧ್ಯಾಹ್ನದ ಊಟ ಇದೆ. ಮಹಿಳೆಯರಿಗೂ ನಮಾಜ್ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಪುರುಷರಿಗೂ ಕೂಡ ನಮಾಜಿನ ವ್ಯವಸ್ಥೆ ಇದೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಸ್ವೀಕರಿಸಿ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ, ಮತ್ತೊಮ್ಮೆ ಎಲ್ಲ ನಮ್ಮ ಶಾಸಕರು ಸಚಿವರು ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ, ಈಗ ಎಲ್ಲ ಅತಿಥಿಗಳ ಪರವಾಗಿ ಒಬ್ಬ ಕ್ಯಾಂಡಿಡೇಟ್ ಸುಲೇಮಾನ್ ತಾವು ವೇದಿಕೆ ಮೇಲೆ ಬರಬೇಕು. ಮತ್ತು ಒಂದು ಕ್ಯಾಂಡಿಡೇಟ್ನ ಹೆಸರನ್ನು ತಗೊಂಡು ಬನ್ನಿ. ಬರುವಾಗ ಒಂದು ಕ್ಯಾಂಡಿಡೇಟ್ ಹೆಸರನ್ನು ತಗೊಂಡು ಬನ್ನಿ. ನಮ್ಮ ಪರಿಶೀಲನಾ ತಂಡದ ಮುಖ್ಯಸ್ಥರಾಗಿರುವಂಥ ಸುಲೇಮಾನ್ ಅವರು ನಮ್ಮ ಮಲ್ಜೆನ ಎಲ್ಲ ಕಾರ್ಯಕ್ರಮಗಳ ಒಂದು ಬೆನ್ನೆಲುಬಾಗಿರುವಂಥ ವ್ಯಕ್ತಿಯವರು, ಅದರ ಚಾಲನಾ ಶಕ್ತಿಯಾಗಿದ್ದವರು. ನಿನ್ನ ರಾತ್ರಿ ಕೂಡ ಅವರು ತುಂಬ ಹೊತ್ತಿನವರೆಗೆ ಈ ವ್ಯವಸ್ಥೆಗಳನ್ನು ಸಂಯೋಜಿಸಲಿಕ್ಕಾಗಿ ಇಲ್ಲಿ ನಮ್ಮ ಜೊತೆಗೆ ಇದ್ದರು. ನಾನು ಮನೆಗೆ ಹೋದ ನಂತರ ಕೂಡ ಅವರು ಇಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ. 1,100 ಕುಟುಂಬಗಳನ್ನು ಕೂಡ ವೈಯಕ್ತಿಕವಾಗಿ ಭೇಟಿಯನ್ನು ಮಾಡಿ ಅವರನ್ನು ದೃಢೀಕರಿಸುವಂಥ ಕೆಲಸವನ್ನು ಮಾಡಿದ ಅತ್ಯಂತ ಪ್ರಮುಖರಲ್ಲಿ ಒಬ್ಬರು. ಅವರು ಸೇರಿದಂತೆ ಎಲ್ಲ ಗಣ್ಯರು ಸೇರಿ ಈ ಒಂದು ಕಿಟ್ಟನ್ನು ಕೊನೆಯದಾಗಿ ತಂಗಲ್ರವರ ಅಪೇಕ್ಷೆಯ ಮೇರೆಗೆ ಒಂದು ಕಿಟ್ಟನ್ನು ಜಕರಿಯಾ ಜೋಗಿಬೆಟ್ಟು ಅವರಿಗೆ, ಅವರು ಕೂಡ ವಿಕಲಾಂಗರಾಗಿರುವಂಥ ಒಬ್ಬ ವ್ಯಕ್ತಿ, ದುಡಿಲಿಕ್ಕೆ ಅಶಕ್ತರಾಗಿರುವವರು, ಅವರಿಗೆ ಮಲ್ಜೇನಿ ಕಿಟ್ಟನ್ನು ವಿತರಿಸ್ತಾ ಇದ್ದೇವೆ. ಬಹುಮಾನ್ಯ ಸೈಯದ್ ತಂಗಲ್ರವರು ಮತ್ತು ಎಲ್ಲ ಗಣ್ಯ ಅತಿಥಿಗಳ ಜೊತೆಯಾಗಿ ಈ ಕಿಟ್ಟನ್ನು ವಿತರಿಸ್ತಾ ಇದ್ದೇವೆ. ಇಲ್ಲಿಗೆ ವೇದಿಕೆಯಲ್ಲಿ ಕಿಟ್ಟನ್ನು ವಿತರಿಸುವಂಥ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇನ್ನು ಕೌಂಟರ್ನ ಮೂಲಕ ವಿತರಿಸ್ತಾ ಇದ್ದೇವೆ. ಎಲ್ಲರೂ ತಮ್ಮ ಆಸನಗಳಲ್ಲೇ ಆಸೀನರಾಗಬೇಕು. ತಮ್ಮನ್ನು ಧ್ವನಿವರ್ಧಕದ ಮೂಲಕ ಹೆಸರು ಕೂಗಿದ ನಂತರ ತಾವು ಬಂದು ಕೌಂಟರ್ನಿಂದ ಸ್ವೀಕರಿಸಬೇಕಂತೇಳಿ ವಿನಂತಿಯನ್ನು ಮಾಡ್ತಾ 3 ಸ್ವಲಾತಿನೊಂದಿಗೆ ಬಹುಮಾನ್ಯರಾದ ತಂಗಲ್ರವರ ಮಾರ್ಗದರ್ಶನದಂತೆ 3 ಸ್ವಲಾತಿನೊಂದಿಗೆ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಬಿಫضಲಿ ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್ ಯಾ ರಬ್ಬಿ ಸಲ್ಲಿ ಅಲೈಹಿ ವಸಲ್ಲಂ. ഇവിടെ ഈ കൗണ്ടറിൻ്റെ പേരോളം ഞങ്ങളെല്ലാം ഇപ്പുറത്ത് പറഞ്ഞു, എതിർ വരും, സ്റ്റേജിൽ എതിർ വരും.